ಹುಡುಗಿ ಸಿಗ್ಬೇಕು ಅಂತಂದ್ರೆ ಹುಡುಗ ಕೂಡ ಅದೃಷ್ಟ ಮಾಡಿರ್ಬೇಕು. ಹಾಗೆ ಒಳ್ಳೆ ಮನಸ್ಸಿನ ಎಲ್ರಿಗೂ ಕೂಡ ಒಳ್ಳೇದೇ ಬಯಸುವ, ಇಡೀ ಸರ್ಕಲ್ ನ ಸ್ನೇಹದಿಂದ ಕಾಪಾಡ್ಕೊಳ್ಳುವಂತಹ ಸರ್ಕಲ್ ಇರುವಂತಹ ಹುಡುಗ ಸಿಗ್ಬೇಕು ಅಂದ್ರೆ ಹುಡುಗಿ ಕೂಡ ಅದೃಷ್ಟ ಮಾಡಿರ್ಬೇಕು. ಈ ಎರಡೂ ಗುಣ ಇರುವಂತಹ ವ್ಯಕ್ತಿಗಳು ದಂಪತಿ ಆಗ್ಬೇಕು ಅಂತ ಅಂದ್ರೆ ಅದು ಪ್ರಶಾಂತ್ ಮತ್ತೆ ಕೃತಿ ಮಾತ್ರ ಸಾಧ್ಯ. ಸೊ ಇವತ್ತು ಆ ಕ್ಯೂಟ್ ಕಪಲ್ ನಮ್ ಜೊತೆ ಇದ್ದಾರೆ. ಇನ್ನೇನು ದಾಂಪತ್ಯ ಜೀವನ ಶುರು ಮಾಡೋದಕ್ಕೆ ಹಾದಿ ಹತ್ರದಲ್ಲಿದೆ. ಸೊ ಅವರ ಕ್ಯೂಟ್ ಲವ್ ಸ್ಟೋರಿ ಕೇಳ್ತಾ ಹೋಗೋಣ, ಕೃತಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಕೃತಿ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಆಕ್ಚುಲಿ ಏನ್ ಗೊತ್ತಾ, ನಿಮ್ಮ ಲವ್ ಬಗ್ಗೆನೇ ಕುತೂಹಲ ಜಾಸ್ತಿ. ಪ್ರೀತಿ ಅಂದ್ರೆ ಏನು ನಿಮ್ಮ ಅರ್ಥದಲ್ಲಿ? ನಾನು ಅವಳಿಗೆ ಹೇಳ್ತಿದ್ದೀನಿ ಇಂಟರ್ವ್ಯೂದಲ್ಲಿ, ದಯವಿಟ್ಟು ನೀನೇ ಜಾಸ್ತಿ ಮಾತಾಡಬಾರ್ದು, ಓದ್ ಇಂಟರ್ವ್ಯೂದಲ್ಲಿ ಮಾತಾಡ್ಲಿಲ್ಲ, ನೀನೇ ಮಾತಾಡಬಾರ್ದು. ಈಗ ಪ್ರೀತಿ ಅಂದ್ರೆ ಇರುತ್ತೆ ಕೇಳಿದ್ರೆ ಅದು ಬೇಡ ನಮ್ಗೆ, ಪ್ರೀತಿ ಪದದ ಅರ್ಥ ಹೇಳಿ ನೀವು. ಪ್ರಶಾಂತ್ ನ ಹೊರತುಪಡಿಸಿ ತಂದೆ ತಾಯಿದು ಪ್ರೀತಿ ಇರುತ್ತೆ, ಮಕ್ಕಳು ಪ್ರೀತಿ ತಾಯಿ ಅಂತಂದ್ರೆ ಪ್ರೀತಿ ಅಂದ್ರೆ ಒಂದ್ ಸಾಕಷ್ಟು ವಿಶ್ಲೇಷಣೆಗಳಿರುತ್ತೆ. ನನ್ನ ಪ್ರಕಾರ ಒನ್ ವರ್ಡ್ ಪ್ರಶಾಂತ್. ಓಕೆ, ನೀವ್ ಹೇಳಿ ಪ್ರೀತಿ ಅಂದ್ರೆ ಏನಂತ. ಪ್ರೀತಿ ಅಂದ್ರೆ ನಂಬಿಕೆ. ಎಲ್ಲಾ ಪ್ರೀತಿಯಲ್ಲೂ ಒಂದು ಕಾಮನ್ ವರ್ಡ್ ಅಂದ್ರೆ ನಂಬಿಕೆ. ಈಗ ನಾವು ತಾಯಿ ಪ್ರೀತಿಲೂ ನಂಬಿಕೆ ಇರುತ್ತೆ, ತಂದೆ ಪ್ರೀತಿಲೂ ನಂಬಿಕೆ ಇರುತ್ತೆ, ಎಲ್ಲರ ಪ್ರೀತಿಲೂ ನಂಬಿಕೆ ಇರುತ್ತೆ. ಹಂಗೆ ನಾವು ಪ್ರೀತಿ ಹುಡುಗಿ ಮೇಲೂ ನಂಬಿಕೆ ಇರುತ್ತೆ. ಸೊ ಆ ನಂಬಿಕೆನ ಉಳಿಸ್ಕೊಂಡ್ರೆ ಪ್ರೀತಿ ಕೊನೆವರೆಗೂ ಚೆನ್ನಾಗಿರುತ್ತೆ. ನಂತರ ಪ್ರೀತಿ ನಂಬಿಕೆ. ಹೆಂಗೆ ಕೃತಿ ನಿಮ್ಗೆ ಸಡನ್ ಪ್ರಶಾಂತ್ ಮೇಲೆ ಲವ್ ಆಗಿದ್ದು? ನಾನು ಚೆನ್ನಾಗಿದ್ದೀನಿ ಅದಕ್ಕೆ ಲವ್ ಆಗಿದೆ. ಅಲ್ಲ, ನನ್ಗೆ ಕರಿಯ ಅಂದ್ರೆ ಆಗಲ್ಲ ಅಂತಾರೆ. ಏನ್ ಎಂಗೇಜ್ಮೆಂಟ್ ಮಾಡಾದ್ಮೇಲೆ ಅದ್ ಏನ್ ಫೇಶಿಯಲ್ ಮಾಡ್ಸಿದ್ರಿ? ಹಿಂಗ್ ಪಳ 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 ಅಂತ ಹೊಳಿತಾವ್ರೆ. ಅಲ್ಲ, ಅವ್ರ ಆಕಾಶದಲ್ಲಿ ತೀರ್ತಾವ್ರೀಗ. ಅಂದ್ರೆ ಮದ್ವೆ ಅಷ್ಟೊತ್ತಿಗೆ ನಿಮ್ಗಿಂತ ಬೆಳ್ಳಗ್ ಕಾಣಿಸ್ಬೇಕು ಅಂತ. ಮ್ಯಾಚ್ ಮಾಡೋಣ ಅಂತ. ಆಕ್ಚುಲಿ ನಮ್ದು ಒಂದು ಫ್ಯಾಮಿಲಿ ಜೀನ್ಸ್ ಇದೆ. ಆಕ್ಚುಲಿ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ನನ್ಗೆ ಹೇಳ್ತಿದ್ರು, ನೋಡೋ ನೀನು ಅಮ್ಮ ನಾನು ಯಾಕಮ್ಮ ಕಪ್ಪಿದ್ದೀನಿ ಅಂತ ಹೇಳ್ತೀನಲ್ಲ, ನೋಡೋ ನೀನ್ ತಲೆ ಕೆಡ್ಸ್ಕೊಂಬೇಡ, ಮದುವೆ ಆಗಿದ ತಕ್ಷಣ ನಿಮ್ಮ ಅಪ್ಪನ ಮದುವೆ ಆಗಿದ ತಕ್ಷಣ ನಮ್ಮ ಅಪ್ಪ ಬೆಳಗಾದ್ರು, ನೀನು ಅಷ್ಟೇ ಮದುವೆ ಆಗಿದ ತಕ್ಷಣ ಬೆಳಗಾಗ್ತಿ ಅಂತ ಹೇಳೋರೆ. ಅದಕ್ಕೆ ಮದುವೆ ಆಗ್ತಾ ಬಿಟ್ಟಲ್ಲ, ಅದಕ್ಕೆ ಬೆಳಗಾಗ್ತಾ ಇದ್ರಿ, ಮದುವೆ ಆದ್ರೆ ಫುಲ್ ಬೆಳಗಾಗ್ಬೋದು. ಹೆಂಗೆ ಬೆಳಗಾಗೋದು? ಬೆಳ್ಳಗಿರೋ ಹುಡ್ಗಿ ಕೈ ಹಿಡ್ಕೊಂಡ್ಬಿಟ್ರೆ ಅವ್ರ ಕಲರ್ ನಿಮಗೆ ಶಿಫ್ಟ್ ಆಗ್ಬಿಡುತ್ತೆ. ಆತರ ಏನಿಲ್ಲ, ಬಟ್ ಅದು ನಮ್ ಮಿತ್ತು. ಇವಾಗ ನಾವ್ ಅನ್ಕೊಂಡಿರ್ತೀವಿ ಹಂಗಾಗತ್ತೆ ಅಂತ. ಬಟ್ ಆಮೇಲೆ ನಿಮ್ಗೆ ಎಲ್ರು ಕೇಳಿ, ಎಲ್ರು ಮದುವೆ ಆಗೋ ಟೈಮಲ್ಲಿ ನಿಮ್ ಮದುವೆ ಕಳೆ ಕಾಣಿಸ್ತದೆ. ಹೌದು, ಮುಖದಲ್ಲಿ ಕಳೆ ಬರುತ್ತೆ. ಹಂಗೆ ಅದು ಆಗಿರ್ಬೋದು. ಬಟ್ ನಾನೇ ಅದಕ್ಕೆ ಸ್ಪೆಷಲ್ ಆಗಿ ಅಲ್ಲ, ಲಕ್ಷಣ ಜಾಸ್ತಿ ಆಗುತ್ತೆ, ಕಲರ್ ಅಲ್ಲ. ಲಕ್ಷಣ ಜಾಸ್ತಿ. ನಿಮ್ ಕಲರ್ ಸೀಕ್ರೆಟ್ ಹೇಳಿ, ಕಲರ್ ಜಾಸ್ತಿ ಆಗಿದ್ದಕ್ಕೆ. ಸೀಕ್ರೆಟ್ ಏನಿಲ್ಲ, ಸ್ವಲ್ಪ ಮೇಂಟೈನ್ ಮಾಡ್ತೀನಿ. ಅಂದ್ರೆ ಬಿಸಿಲಿಗೆ ಹೋಗ್ಬೇಕಾದ್ರೆ ಮುಂಚೆ ನಾನು ಹೆಂಗಿದ್ದೆ ಅಂದ್ರೆ ಏನ್ ಕ್ರೀಮ್ ಏನು ಇದ್ ಮಾಡ್ತಿರ್ಲಿಲ್ಲ, ಒಟ್ರಾಸಿ ಬರ್ತಿದೆ. ಈಗ ನಾನು ಹೊರಗಡೆ ಬರ್ಬೇಕಾದ್ರೆ ಮೇಂಟೈನ್ ಸ್ವಲ್ಪ ಕ್ರೀಮ್ ಸ್ವಲ್ಪ ಮೇಂಟೈನ್ ಮಾಡೋಣ, ಬಿಟ್ರೆ ಬೇರೆ ಏನಿಲ್ಲ. ಅಂದ್ರೆ 5 ವರ್ಷದ ಪ್ರೀತಿ ನಿಮ್ದು, ನಿನ್ನೆ ಮೊನ್ನೆ ಪ್ರೀತಿ ಅಲ್ಲ. ಕೃತಿ ನಿಮ್ಮನ್ನ 5 ವರ್ಷದ ಹಿಂದೆನೆ ನೋಡಿದ್ದಾರೆ. ಅದೇ ದಪ್ಪ ಪ್ರಶಾಂತು, ಅದೇ ಕಪ್ಪು ಪ್ರಶಾಂತು. ಈಗ ಯಾಕೆ ಅವ್ರನ್ನ ಇಂಪ್ರೆಸ್ ಮಾಡಕ್ ಈ ಚೇಂಜಸ್? ಅಲ್ಲ, ಇಂಪ್ರೆಸ್ ಮಾಡ್ಬೇಕಂತ ಏನ್ ಚೇಂಜ್ ಆಗ್ತಿಲ್ಲ. ಅದೇನಂದ್ರೆ ಆಟೋಮೆಟಿಕ್ ಅದು ಇಂಟ್ರೆಸ್ಟ್ ಬರ್ತದೆ. ಫಾರ್ ಎಕ್ಸಾಂಪಲ್ 10 ಜನ ಕೆಟ್ಟವ್ರ ಹತ್ರ ಇದ್ರೆ ಒಬ್ಬ ಒಳ್ಳೋನಿದ್ರು ಕೆಟ್ಟವನಾಗ್ತದೆ, 10 ಜನ ಒಳ್ಳೆಯವ್ರ ಹತ್ರ ಇದ್ರು ಒಬ್ಬ ಕೆಟ್ಟವನಿದ್ರು ಒಳ್ಳೆನಾಗ್ತದೆ. ಸೊ ಹೆಂಗಿದೆ ಅಂದ್ರೆ, ಈಗ ಅವಳು ಸ್ವಲ್ಪ ಬ್ಯೂಟಿ ಕಾನ್ಶಿಯಸ್ ಹೆಣ್ಮಕ್ಳು ಗೊತ್ತಲ್ಲ, ಇವಳಿಂದ ನಾನು ಒಂದಷ್ಟು ಕಲ್ತಿದ್ದೀನಿ. ಹೊರಗಡೆ ಹೋದಾಗ ಈ ಸನ್ಸ್ಕ್ರೀನ್ ಹಾಕೊಳ್ಳೋದು, ಅದು ಹೋಗ್ತಾ ಇದು ನಾನು ಮೇಂಟೈನ್ ಮಾಡೋಣ ಅಂತ ಅನ್ಸುತ್ತೆ ಹೊರತು ಅವಳು ಇಂಪ್ರೆಸ್ ಮಾಡ್ಬೇಕು. ಈಗ ಅವಳು ಆಲ್ರೆಡಿ ಇಂಪ್ರೆಸ್ ಮಾಡಿರೋದಕ್ಕೆ ನಾನು ಮದುವೆ ಆಗ್ತದೆ ಇಲ್ಲ. ಬಟ್ ಸ್ವಲ್ಪ ಇರುತ್ತೆ. ಈಗ ಯಾರು ಏನೇ ಪಾಸಿಟಿವ್ ಕಮೆಂಟ್ ಮಾಡಿ, ಯಾರು ಏನೇ ನೆಗೆಟಿವ್ ಕಮೆಂಟ್ ಒಂಚೂರು ಇರುತ್ತಲ್ಲ, ಅವ್ಳು ಚೂರು ಮ್ಯಾಚ್ ಮಾಡಕ್ ಆಗದೆ ಹೋದ್ರು ಒಂದ್ ಲೆವೆಲ್ಗೆ ಬಾ ಚೆನ್ನಾಗಿದೆ ಜೋಡಿ ಅನ್ನೋ ತರ ಆದ್ರೂ ಇದಕ್ಕೋಸ್ಕರ ಸ್ವಲ್ಪ. ನನ್ಗೆ ಕೃತಿ ಅವ್ರನ್ನ ನೋಡ್ತಿದ್ರೆ ಏನ್ ಅನ್ಸುತ್ತೆ ಗೊತ್ತಾ, ನೀವು ಮಾತಾಡ್ತಾ ಇದ್ರೆ ಈಗಿನ್ನು ನಿಮಗ್ ಲವ್ ಚಿಗುರಿದ್ಯೇನೋ ಅನ್ನೋ ಇದ್ರಲ್ಲಿ ನೋಡ್ತಾ ಇದಾರೆ ಅವರು. ಅಂದ್ರೆ ನಿಮ್ಮ ಮಾತನ್ನ ಅಷ್ಟು ಫೀಲ್ ಮಾಡ್ತಾ ಇದಾರೆ ಅವರು. ಹೇಳಿ ಕೃತಿ, ಯಾವ ಕ್ಯಾರೆಕ್ಟರ್ ಅವ್ರದ್ದ ನಿಮ್ಗೆ ಇಷ್ಟ ಆಗಿದ್ ಕ್ಯಾರೆಕ್ಟರ್? ಅವ್ರ ಲವ್ ಮತ್ತೆ ಕೇರಿಂಗ್, ಮೇನ್ ಕೇರಿಂಗ್. ಎಲ್ಲಾ ಹೆಣ್ಮಕ್ಳು ತನ್ನ ಹುಡುಗ ಕೇರ್ ಮಾಡ್ಬೇಕು, ಮೇನ್ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ಬೇಕು. ಸೊ ಅದು ತುಂಬಾ ನನಗೆ ಅವ್ರಲ್ಲಿ ಇಷ್ಟ ಆಗಿರೋದು. ಸೊ ಸಿಕ್ಕಾಪಟ್ಟೆ ಕೇರಿಂಗು ಮತ್ತೆ ರೆಸ್ಪೆಕ್ಟ್ ಮಾಡ್ತಾರೆ ಪ್ರತಿ ಒಂದು ವಿಷಯದಲ್ಲೂ, ಎಲ್ಲಾ ಇದಕ್ಕೂ, ಎಲ್ಲಾರ ಮುಂದೆನು. ಸೊ ಅದ್ ನಂಗೆ ಇಷ್ಟ. ಹೆಂಗೆ ಸಿಕ್ಕಿದ್ರು 5 ವರ್ಷದ ಹಿಂದೆ? ಅಲ್ಲ, ನಿಮಗ್ ಸಿಕ್ಕಿದ್ ಹೇಳಿ, ಅವ್ರು ಹೇಳ್ಬಿಟ್ಟಿದ್ದಾರೆ. ಜಸ್ಟ್ ಒಂದ್ ಮೆಸೇಜ್ ಇಂದ ಸ್ಟಾರ್ಟ್ ಆಗಿತ್ತು. ಇವತ್ತು ಮದ್ವೆ ರಂಗ ಒಳ್ಳೆಯದು. ಏನ್ ಮಾಡಿದ್ರು ಮೆಸೇಜ್ ನಾರ್ಮಲ್ ಮೆಸೇಜ್ ಇತ್ತು, ಬಟ್ ಅವಾಗ್ಲೇನೆ ಕೇರ್ ಜಾಸ್ತಿ ಮಾಡ್ತಾ ಇದ್ರು, ಕಾಲು ಮೆಸೇಜ್ ಅಲ್ಲೆಲ್ಲ. ಬಟ್ ಲವ್ ಮಾಡ್ಬೇಕು ಅಂತ ನನಗಂತೂ ಇಂಟೆನ್ಷನ್ ಇರ್ಲಿಲ್ಲ. ಬಟ್ ಅದೇನಾದ್ರು ಹೇಳ್ತಾರಲ್ಲ, ಎಲ್ಲ ಪ್ಲಾನ್ ಮೇಲೆ ಆಗಿರುತ್ತೆ ಅಂತ. ಸೊ
ಅಂದ್ರೆ ಅವ್ರ ಜೊತೆ ಓಡಾಡ್ತೀರಾ ಜಸ್ಟ್ ಪರಿಚಯ ಆದಾಗ? ಇಲ್ಲ ನಾವು ಫೇಸ್ ಟು ಫೇಸ್ ನೋಡೇ ಇರ್ಲಿಲ್ಲ. ಮತ್ತೆ ಹೇಗ್ ಲವ್ ಆಗಿದ್ದು? ನಾವು ಕಾಲಲ್ಲಿ ಮಾತಾಡ್ 3 months ನಾವು ಫೇಸ್ ಟು ಫೇಸ್ ನೋಡ್ದಲೇ ಲವ್ ಮಾಡಿದ್ವಿ. ಅಯ್ಯೋ ದೇವ್ರಿ, ಆಮೇಲೆ ನೋಡಿದ್ಮೇಲೆ? ನಾನು ಅಂದ್ರೆ ಫೋಟೋಸ್ ಎಲ್ಲ ನೋಡಿದ್ವಿ, ಹಳೆ ಕಾಲದಲ್ಲಿ ಅಪ್ಡೇಟ್ ಆಗಿತ್ತಲ್ಲ, ಫೋಟೋಸ್ ನೋಡಿದ್ವಿ ಎಲ್ಲ. ಅಂದ್ರೆ ಅವ್ರು ಈಗ ಯೂಟ್ಯೂಬ್ ಎಲ್ಲ ಏನು ಸ್ಟಾರ್ಟ್ ಮಾಡಿರ್ಲಿಲ್ಲ, ಸೊ ನಾರ್ಮಲ್ ರೀಲ್ಸ್ ಅಷ್ಟೇ ಮಾಡ್ತಿದ್ವಿ. ಅವಾಗ್ಲೇ ನೋಡ್ದಲೇನೆ ಬರೀ ಕಾಂಟ್ಯಾಕ್ಟ್ ಅಲ್ಲೇನೆ, ಅಂದ್ರೆ ಕಾಲ್ ಅಲ್ಲೇ ಮಾತಾಡ್ಕೊಂಡು ಲವ್ ಮಾಡಿದ್ದು. ಅದಾದ್ಮೇಲೆ ಮೀಟ್ ಆಗಿದ್ದು ಆಗಸ್ಟ್ 15 ಮೀಟ್ ಆಗಿದ್ದ ದಿವಸನೇ ಅಂದ್ರೆ ಅವಳಿಗೆ ಪ್ರಪೋಸ್ ಮಾಡಿ ಇದು ಮಾಡಿದ್ದು. ಅವಾಗ ಅವಳು ಅಕ್ಸೆಪ್ಟ್. ಅದಕ್ಕಿಂತ ಮುಂಚೆನೆ ನಾನು ಅವಳು ಎಸ್ಸು ಅಂದಿಲ್ಲ ನೋನು ಅಂದಿಲ್ಲ, ಓಕೆ ನಾರ್ಮಲ್ ಆಗಿ ಮಾತಾಡ್ತಿದ್ದು. ಪ್ರಪೋಸಲ್ ಅವಳು ಅಕ್ಸೆಪ್ಟ್ ಮಾಡಿದ್ದು ಆಗಸ್ಟ್ 15 ಅವಳು ಪ್ರಪೋಸ್ ಮಾಡಿದಾಗ. ಸೊ ಅವಾಗ ಅವಳು ಡೈರೆಕ್ಟ್ ಆಗಿ ನೋಡಿದಲ್ಲೂ ಅಷ್ಟೇ ಅವಳಲ್ಲಿ ಏನು ಬದಲಾವಣೆ ಆಗಿಲ್ಲ. ಈಗ ನೋಡ್ತೀವಲ್ಲ, ಈಗ ಫೋನ್ ಮಾತಾಡೋದು ಇದು ಮಾಡೋದು ಡೈರೆಕ್ಟ್ ಆಗಿ ಒಬ್ರು ನೋಡೋದು ತುಂಬಾ ಡಿಫ್ರೆನ್ಸ್. ಆಮೇಲೆ ಅವರು ಒಪಿನಿಯನ್ಸ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಇವಳು ಅದು ಯಾವ್ದೇ ರೀತಿ ಒಪಿನಿಯನ್ಸ್ ಚೇಂಜ್ ಮಾಡ್ಕೊಂಡ. ಇವಳು ನನ್ನ ಅಷ್ಟೇ ಇಷ್ಟಪಡಕ್ ಶುರು ಮಾಡಿದ್ರು, ನಾನು ಅವಳನ್ನ ಅಷ್ಟೇ ಇಷ್ಟಪಡ್ತೀನಿ. ನಾನು ಯಾಕೆ ಪ್ರೀತಿ ಅಂದ್ರೆ ಏನು ಅಂತ ಕೇಳಿದೆ ಅಂದ್ರೆ ಈಗ ಬಂತು ಉತ್ತರ. ಅಂದ್ರೆ ನಿಮ್ಗೆ ಎಷ್ಟೋ ಜನ ಹೇಳ್ತಾರಲ್ಲ, ಓದಾಗ ಪೇರ್ ಚೆನ್ನಾಗಿರ್ಬೇಕು ಅಂತ ಅಂತಾರೆ, ಇನ್ನೇನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ರೆ ಪ್ರೀತಿ ಹುಟ್ಟೋದು ನಿಮ್ಗೆ ಮನ್ಸಾರೆ ಭಾವನೆಗಳು ಚಿಗುರೊಡ್ದಾಗ ವ್ಯಕ್ತಿ ಕಣ್ಮುಂದೆ ಅವ್ರು ಹೇಗೆ ಬಂದ್ರು ಅದು ನಿಮಗ್ ಮ್ಯಾಟರೇ ಆಗಲ್ಲ. ಆತರ ಇರತ್ತೆ ಪ್ರೀತಿ ಅನ್ನೋ ಭಾವನೆ. ಸೊ ನೀವು ಆ ವಿಚಾರ ಹೇಳ್ತೀರಾ ಅನ್ಕೊಂಡ್ವಿ, ಆದ್ರೆ ನೀವು ಪ್ರೀತಿ ಅಂದ್ರೆ ದೊಡ್ಡ ಲಿಸ್ಟೇ ಕೊಟ್ಬಿಟ್ರಿ ನೀವು. ಅವ್ಳು ಹೇಳ್ತಿಲ್ವಾ, ನೀವೇನೋ ಒಂದ್ ಕ್ವಶನ್ ಕೇಳ್ತೀರಾ, ಅವಳು ಏನಕ್ಕೋ ಉತ್ತರ ಕೊಡೋದಕ್ಕೆ ರೆಡಿ ಆಗಿರ್ತಾಳೆ. ಅವ್ಳ ಪಾಪ ಅವಳಿಗೆ ಏನಾಗುತ್ತೆ ಗೊತ್ತಾ, ದಿಸ್ ಇಂಟರ್ವ್ಯೂ ಇದೆಲ್ಲ ಅವಳಿಗೆ ಒಂದು ಹೊಸ ಫೀಲು. ಅಂಡ್ ಎಸ್ಪೆಷಲಿ ಲವ್ ಬಗ್ಗೆ ಹೇಳಿ ಅಂತಲ್ಲ ಅಂದ್ರೆ ಸಡನ್ ಆಗಿ ಕೇಳಿದ್ರೆ ಹಿಂಗ್ ತಿರುಗಿ ನೋಡ್ತಾಳೆ. ಅವಳು ಎಕ್ಸ್ಪೆಕ್ಟ್ ಮಾಡ್ತಾಳೆ ನಾನೇನೋ ಹೇಳ್ಬೇಕು ಅಂತ. ಬಟ್ ನಾನು ಅದಕ್ಕೆ ಈ ಇಂಟರ್ವ್ಯೂ ಅವಳೇ ಮಾತಾಡ್ಲಿ, ಅವಳ ಮನ್ಸಿಗೆ ಮಾತ್ರ ಎಷ್ಟೊಂದೊಂದಷ್ಟು ಮಾತುಗಳನ್ನ ಆಡ್ಬೇಕು ಅಂತ ಇರ್ತಾಳೆ, ಅವಳೇ ಮಾತಾಡ್ಲಿ ಅಂತ ಬಿಟ್ಟಿದೀನಿ. ಏನ್ ಬೇಕೋ ಧೈರ್ಯವಾಗಿ ಮಾತಾಡಿ. ನಮ್ಗೆ ಒಂದು ಡೌಟ್ ಇರೋದು ಏನ್ ಗೊತ್ತಾ, ಈಗ ನೀವು ತುಂಬಾ ಹಿಂದಿನ ಜನರೇಷನ್ ಏನಲ್ಲ, ಅಂದ್ರೆ 80 ಕಿಡ್ಡೋ 90 ಕಿಡ್ಡೋ ಅಲ್ಲ, ಈಗ ಜೆನ್ಸಿ ಕಿಡ್ಗೆನೆ ನೀವು ಬರೋ ಅಂತದ್ದು. ಸೊ ಏನೇ ಅಂದ್ರೆ ನೀವಿಬ್ರು ಜಸ್ಟ್ ಕಾಲ್ ಅಲ್ಲಿ ಮಾತಾಡ್ಕೊಂಡು ಪ್ರೀತಿ ಭಾವನೆಗಳು ಚಿಗುರೊಡಿದ್ರು ಕೂಡ ನಿಮ್ದೇ ಆದಂತ ಒಂದು ನಿರೀಕ್ಷೆಗಳಿರುತ್ತೆ, ನನ್ನ ಹುಡ್ಗ ಹಿಂಗಿರ್ಬೇಕು ಹಾಗಿರ್ಬೇಕು ಅಂತ. ಈ ಬ್ಯಾಡ್ ಕಮೆಂಟ್ ಮಾಡೋರ್ನ ಬಿಟ್ಬಿಡೋಣ, ಬಟ್ ನೀವು ಪ್ರಶಾಂತ್ ನ ನೋಡಿದ ತಕ್ಷಣ ಆ ತರದ್ ಏನಾದ್ರು ಚೇಂಜಸ್ ಅನಿಸ್ತಾ, ನಾನ್ ಇಷ್ಟಪಡೋ ಹುಡ್ಗ ಹಿಂಗಿರ್ಬೇಕಿತ್ತು, ಇವ್ನ ಇಷ್ಟಪಟ್ನಾ? ಇಲ್ಲ, ನಾನ್ ಮುಂಚೆಯಿಂದನೂ ಈ ತರನೇ ಹುಡ್ಗ ಬೇಕು ಅಂತ ಇರ್ಲಿಲ್ಲ. ಅಂದ್ರೆ ಚೆನ್ನಾಗಿರೋ ಹುಡ್ಗನ್ ಇಷ್ಟಪಡ್ಬೇಕು ಅಂತ ನನ್ ಮೈಂಡ್ ಅಲ್ಲಿ ಇರ್ಲಿಲ್ಲ. ಬಿಕಾಸ್ ಯಾಕೆ ಗೊತ್ತಾ, ಚೆನ್ನಾಗಿರೋರು ಅಂದ್ರೆ ಅವರಿಗೆ ಆಲ್ರೆಡಿ 4 to 5 members ಗರ್ಲ್ ಫ್ರೆಂಡ್ ಅಂತೂ ಇದ್ದೇ ಇರ್ತಾರೆ. ಅದನ್ನ ನನ್ ಮೈಂಡ್ ಸೆಟ್ ಅಲ್ಲಿ ಇತ್ತು. ಸೊ ಚೆನ್ನಾಗಿರೋ ಹುಡ್ಗನ್ ಲವ್ ಮಾಡ್ಬೇಕು, ಮದ್ವೆ ಆಗ್ಬೇಕು, ನನ್ ಥಾಟಿಗೆ ಯಾವತ್ತೂ ಬಂದೇ ಇಲ್ಲ. ಹಿಂಗೆ ಇರ್ಬೇಕು ಅಂತ ಇಲ್ಲ, ಬಟ್ ಇತ್ತು ಯಾವ ತರ ಗೊತ್ತಾ, ಕೇರ್ ಮಾಡ್ಬೇಕು, ಅಮ್ಮನ್ ತರ ಎಲ್ಲ ಕೇರ್ ಮಾಡ್ಬೇಕು, ಅಪ್ಪನ್ ಪ್ಲೇಸ್ ನ ರಿಪ್ಲೇಸ್ ಮಾಡ್ಬೇಕು ಅಂತ ಇತ್ತು. ಸೊ ಆ ಪ್ಲೇಸ್ ನ ಇವ್ರು ರಿಪ್ಲೇಸ್ ಮಾಡಿದ್ರು. ಸೊ ಒಂದ್ ಹುಡುಗಿಗೆ ಅದೇ ಮೇನ್ ಬೇಕಾಗಿರೋದು. ಚೇಂಜ್ ಆಗ್ದ ಅಂದ್ರೆ ಲವ್ ಕೇರು, ನಾ ಹೇಳ್ದಂಗೆ ಜೀವನ ಪೂರ್ತಿ ಅದೇ, ಮನ್ಸೊಂದು ಚೇಂಜ್ ಅದೊಂದು ನಂಗೆ ಇವರಲ್ಲಿ ಸಿಕ್ತು. ಸೊ ಬೇಕಾಗಿದ್ದು ಮೇನ್. ಯಾವ ತರ ನೋಡ್ಕೊಳ್ತಾರೆ ನಿಮ್ಮನ್ನ? ಮಗು ತರ ನೋಡ್ಕೊಳ್ತಾರೆ ಅಂತ ಅಂದ್ರಿ, ಸಿಕ್ಕಾಪಟ್ಟೆ. ನಿಮ್ಗೆ ಆ ತರನೇ ಇಷ್ಟನಾ? ನಂಗೆ ಅದೇ ತರ ಇಷ್ಟ. ಅಂದ್ರೆ ಇರಿಟೇಟ್ ಆಗಲ್ಲ? ಇಲ್ಲ ಇನ್ನೂ ಜಾಸ್ತಿ ಇದ್ರೆ ಇಷ್ಟ ಇದೆ. ನಂಗೆ ಆ ತರ ಎಲ್ಲ ಆಗಲ್ಲ. ಹೇಳಿ, ನಿಮ್ಮ ಲವ್ ಸ್ಟೋರಿನಲ್ಲಿ ಆ ಕೇರಿಂಗ್ ಬಗ್ಗೆ ಹೇಳಿ. ಎಲ್ಲೆಲ್ಲ ಹೋಗ್ತೀರಾ, ಯಾವ ತರ ಕೇರ್ ಮಾಡ್ತಾರೆ? ಅಂದ್ರೆ ಏನೋ ಬೇಜಾರಾಗಿದ್ದಾಗ ಯಾವ ತರ ಸಮಾಧಾನ ಮಾಡ್ತಾರೆ? ಬೇಜಾರಾಗಿದ್ದಾಗ ಅಂದ್ರೆ ಹೆಂಗೆ ಅಂದ್ರೆ, ನಾನು 2 minutes ಅಷ್ಟೇ ನಾನೇ ಫುಲ್ ನಗಾಡ್ಬೇಕು, ಆತರ ಮಾತಾಡಿ ಕಾಮಿಡಿ ಮಾಡ್ಬಿಟ್ಟು ನಗಾಡ್ಸ್ಬಿಡ್ತಾರೆ. ಬೇಜಾರ್ ಮಾಡೋದೇ ಇಲ್ಲ. ಏನಾದ್ರು ಬೇಜಾರಾಯ್ತು, ಆಯ್ತು ಸಾರಿ ಆಯ್ತು ಮುಗೀತು ಅಷ್ಟೇ, ಎಂಡ್. ನಾವು ಕ್ಯಾರಿ ಫಾರ್ವರ್ಡ್ ಮಾಡೋದೇ ಇಲ್ಲ. 2 minutes ಮ್ಯಾಕ್ಸಿಮಮ್ 5 minutes ಅಷ್ಟೇ. ಅದ್ರ ಮೇಲೆ ನಾವಿಬ್ರು ಇಷ್ಟು ವರ್ಷದಲ್ಲಿ ನಮ್ಮ ಬೇಜಾರ, ಕೋಪ, ಜಗಳ ಕ್ಯಾರಿ ಫಾರ್ವರ್ಡ್ ಮಾಡೇ ಇಲ್ಲ. ಆತರ ಅವ್ರ ಪರಿಚಯ ಆದ್ಮೇಲೆ ನೀವು ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದ? ಇಲ್ಲ, ಮುಂಚೆನೆ ಅವಳು ಹೀರೋಯಿನ್ ಆಗಿದ್ಲು. ಅವಳು ಮುಂಚೆ ಹೀರೋಯಿನ್ ಆಗಿದ್ದಾಗ ನಾನು ಬರೀ ನಾರ್ಮಲ್ ರೀಲ್ಸ್ ಮಾಡ್ತಿದ್ದೆ. ಸೊ ಅವಾಗ ಜಸ್ವಿಕ್ ಜೊತೆ ರೀಲ್ಸ್ ಬಿಟ್ಟು ಇನ್ನೇನು ಇರ್ಲಿಲ್ಲ. ನಾಟ್ ಇವನ್ ಯೂಟ್ಯೂಬ್ ಇರ್ಲಿಲ್ಲ, ನಾಟ್ ಇವನ್ ಇದು ಏನದು ಶೋ, ರಿಯಾಲಿಟಿ ಶೋಸ್ ಏನು ಮಾಡ್ತಿರ್ಲಿಲ್ಲ. ಸೊ ಆಗ ಇವಳು ಪರಿಚಯ, ಇವಳು ಹೀರೋಯಿನ್. ಸೊ ನಾನು ಅವಾಗ ಇವಳು ಹೀರೋಯಿನ್ ಎಲ್ಲಪ್ಪ ಇವರೆಲ್ಲ ಇದ್ ಮಾಡ್ತಾರೆ, ನಮ್ಗೆಲ್ಲ ಎಲ್ಲಿ ಇದ್ ಮಾಡ್ತಾರೆ, ನಾನು ಆ ಒಂದು ಥಾಟ್ ಇತ್ತು. ಅಟ್ ದ ಸೇಮ್ ಟೈಮ್ ಪ್ರೀತಿ ಹುಟ್ಟೋದಕ್ಕೆ ನಿಮ್ಗೆ ಅವರ ಬ್ಯಾಕ್ ಗ್ರೌಂಡು ಅಥವಾ ಅವರು ಯಾವ ಸ್ಟಾರ್ಡಮ್ ಅಲ್ಲಿ ಇದಾರೆ, ಇದು ಯಾವ್ದು ಮ್ಯಾಟರ್ ಆಗಲ್ಲ. ನಾನು ಅದನ್ನೇ ಹೇಳೋದು, ಪ್ರೀತಿ ಎಲ್ಲರೂ ಮಾಡ್ತಾರೆ ಮೇಡಮ್. ಈಗ ನೀವು ಎಲ್ಲರೂ ಮಾಡ್ತೀವಿ. ಆ ಪ್ರೀತಿನ ಮಾಡಿದ ತಕ್ಷಣ ಆ ಪ್ರೀತಿ ಹುಟ್ಟಲ್ಲ. ಪ್ರೀತಿನ ಉಳಿಸ್ಕೊಂಡು ಹೋಗ್ಬೇಕು. ಎಂತೆಂಥ ಸ್ಟಾರ್ಗಳಾಗಿರ್ಬೋದು, ಎಂತೆಂಥವ್ರ ಪ್ರೀತಿಗಳಾಗಿರ್ಬೋದು, ಇದು ಮುರಿದಿದೆ. ಬಟ್ ಆ ಪ್ರೀತಿನ ನೀಟಾಗಿ ಮದುವೆ ತನಕ ತಗೊಂಡೋಗಿ ಮದುವೆ ಆದ್ಮೇಲೆ ಉಳಿಸ್ಕೋಬೇಕು. ತುಂಬಾ ಈಗ ಮೊನ್ನೆ ಈ ಒಂದಷ್ಟು ಮಾತುಗಳಾಯ್ತು, ಎಂಗೇಜ್ಮೆಂಟ್ ಆದ್ಮೇಲೆ ಒಂದಷ್ಟು ಜನ ನನ್ನೇ ಕೇಳೋದು, ಈಗೆಲ್ಲ ಚೆನ್ನಾಗೇ ಇರುತ್ತೆ, ಮುಂದೆ ನೀನು ಅವಳ ಜೊತೆ ಇರ್ತೀಯಲ್ಲ 24/7. ಅವಾಗ ನಾನು ಅವಾಗ ಮನ್ಸಲ್ಲಿ ಅನ್ಕೊಳ್ವೆ, ನೀ 24/7 ಇಲ್ಲಿ 24/7 ಅಷ್ಟು
ಆಕ್ಟಿವಿಟೀಸ್ ನನಗೆ ಅವಳ ಬಗ್ಗೆ ಗೊತ್ತು, ಅವಳು ನನ್ನ ಬಗ್ಗೆ ಗೊತ್ತು. ಸೊ ಆ ತರ ಇದ್ದಾಗ ಫ್ಯೂಚರ್ ಅಲ್ಲಿ ತಲೆನೋವೇನು ಇರೋದಿಲ್ಲ. ಆಮೇಲೆ ನಾವು ಎಲ್ಲರ ತರ ಏನೋ ವಿ ಆರ್ ಸೋ ಬೆಸ್ಟ್ ಕಪಲ್ ಹಂಗೆ ಹೇಳ್ತಿಲ್ಲ. ವಿ ಫೈಟ್, ನಾವು ಜಗಳ ಆಡ್ತೀವಿ, ನಾವು ಕೋಪ ಮಾಡ್ಕೊಂತೀವಿ. ನಾನು ಹೆವಿ ಕೋಪಿಷ್ಟ, ಬಟ್ ಅದನ್ನ ಇವಳು ಅರ್ಥ ಮಾಡ್ಕೊಂಡು ಇಬ್ರಲ್ಲಿ ದಟ್ ವಾಟ್ ಪ್ಲಸ್ ಇಂಟು ಮೈನಸ್ ಅಂತೀವಲ್ಲ, ಅದನ್ನ ಯಾವತ್ತೂ ಇಟ್ಕೋಬೇಕು. ಒಬ್ರು ಕೋಪ ಮಾಡ್ಕೊಂಡಾಗ ಒಬ್ರು ಅದನ್ನ ತಾಳ್ಮೆಯಿಂದ ಇರಬೇಕು. ಇದು ಇವ್ರು ಕೋಪ ಮಾಡ್ಕೊಂಡು ನಾವು ತಾಳ್ಮೆಯಿಂದ ಇದ್ದಾಗಲೇ ಅದು ಕರೆಕ್ಟಾಗಿ ಹೋಗುತ್ತೆ. ಯಾವತ್ತೂ ಅಂಡರ್ಸ್ಟ್ಯಾಂಡಿಂಗ್. ಅಂಡ್ ನಾವ್ ಯಾವತ್ತೂ ವುಮೆನ್ ಮೇಲೆ ಬ್ಲೇಮ್ ಮಾಡಬಾರ್ದು. ಹೆಣ್ಮಕ್ಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಕೋಪ ಇರುತ್ತೆ, ಹೆಣ್ಮಕ್ಳಿಗೆ ಯಾವುದೇ ಕಾರಣಕ್ಕೂ ಸ್ಟಬನ್ ಇರ್ತನೋ, ಗಂಡ್ಮಕ್ಳು ಹಂಗೆ ಇರ್ತಾರೆ. ಇಬ್ರು ಸಮವಾಗಿ ತಗೋಬೇಕು. ಜಸ್ಟ್ ಬಿಕಾಸ್ ಹೆಣ್ಮಕ್ಳಿಗೆ ಒಂದು ಇದಿರುತ್ತೆ, ಗಂಡ್ಮಕ್ಳಿಗೆ ಒಂದು ಇರುತ್ತೆ, ಅದಲ್ಲ. ಎರಡನ್ನೂ ಸಮವಾಗಿ ತಗೊಂಡು ಇವಳು ಕೋಪ ಮಾಡ್ಕೊಂಡಾಗ ನಾನು ಅರ್ಥ ಮಾಡ್ಕೊಬೇಕು, ನಾನು ಕೋಪ ಮಾಡ್ಕೊಂಡಾಗ ಇವಳು ಅರ್ಥ, ಆಗಲೇ ಅದು ವರ್ಕ್ ಆಗಲ್ಲ. ಯಾರು ನಿಮ್ಗೆ ಮಾತು ಹೇಳಿದ್ದು ಮದ್ವೆ ಆದ್ಮೇಲೆ ಎಲ್ಲವೂ? ಸುಮಾರು ಜನ ನನ್ನ ಸುತ್ತಮುತ್ತ ಸರ್ಕಲ್ ಅಲ್ಲೇ ಕಮೆಂಟ್ಸ್ ಅಲ್ಲೋ ಯಾರೋ ಎಲ್ಲ ಮಲ್ಟಿಪಲ್ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಲ್ಲ. ಐ ಥಿಂಕ್ ಅವ್ರ ಅಪ್ಪ ಅಮ್ಮ ಸಕ್ಸಸ್ಫುಲಿ ದಾಂಪತ್ಯ ಜೀವನ ನಡೆಸ್ತಿದ್ದಾರೆ. ಎಕ್ಸಾಂಪಲ್ ನಾನು ಏನಕ್ಕೆ ಕೆಲವರು ಪರ್ಸನಲ್ ನಾನು ಮಾತಾಡಲ್ಲ ಅಂದ್ರೆ, ನಾ ಹೇಳೋದು ಇಟ್ಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್. ಎಲ್ಲರೂ ಜಗಳ ಆಡ್ತೀವಿ, ನಮ್ಮ ತಂದೆ ತಾಯಿನೂ ಜಗಳ ಆಡ್ತಾರೆ. ನಿಮ್ಗೆ ಡಿವೋರ್ಸ್ ಇದ್ದಷ್ಟೇ ಸಂಖ್ಯೆನಲ್ಲಿ ಯಶಸ್ವಿ ದಾಂಪತ್ಯ ನಡೆಸ್ತಿರುವಂತ ಅದೇ ಅದು ಹಿಂಗಾಗ್ಬಿಟ್ಟಿರುತ್ತೆ ಗೊತ್ತಾ ಮೇಡಮ್. ಇವಾಗ ಏನಾಗುತ್ತೆ ಗೊತ್ತಾ, ನೀವ್ ಎಂತ ಜಾಗಕ್ಕೆ ಹೋಗಿ ಮೇಡಮ್, ನೀವ್ ಎಂತ ಜಾಗಕ್ಕೆ ಹೋಗಿ, ಅಲ್ಲಿ ನೆಗೆಟಿವಿಟಿ ಪಾಸಿಟಿವಿಟಿ ಎರಡೂ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ ಗೊತ್ತಾ, 100 ಪಾಸಿಟಿವಿಟಿನ ನಾವು ಚೆಕ್ ಮಾಡ್ತೀವೋ ಇಲ್ವೋ, 1 ನೆಗೆಟಿವಿಟಿ ಬಗ್ಗೆ ತಲೆ ಕೆಡ್ಸ್ಕೊಂತೀವಿ. ಅದನ್ನ ನಾವು ಮಾಡಕ್ ಹೋಗ್ಬಾರ್ದು. ಈಗ ನಮ್ಮಿಬ್ರು ಮಧ್ಯೆ ನಡೀತಿರೋದು ಎರಡೇ. ಒಂದೇನಂದ್ರೆ ಇವಳು ಸೊ ಅವಳು ಬಿದ್ದಿರೋದು ದುಡ್ಡುಗೋಸ್ಕರ ಅಂತ. ನಾನು ಹೇಳೋದು, ನಾಳೆ ಅವಳಿಗೆ ನನ್ನ ಪ್ರೀತಿಸ್ತಿರ್ಬೇಕಾದ್ರೆ ದುಡ್ಡಿನ ವಿಚಾರ ಗೊತ್ತೇ ಇರಲಿಲ್ಲ, ನನ್ನ ಬ್ಯಾಕ್ಗ್ರೌಂಡೇ ಗೊತ್ತಿರಲಿಲ್ಲ. ಅವಾಗ ಅವಳು ಕೇಳ್ಬೋದಾಗಿತ್ತು, ನಿಮ್ಮ ಹತ್ರ ಎಷ್ಟು ದುಡ್ಡಿದೆ, ನೀವ್ ಏನ್ ಮಾಡ್ತೀರಾ, ನೀವೇನ್ ಕೊಡ್ತೀರ. ಸೊ ಅದು ಆ ಇಂಟೆನ್ಷನ್ ಅವಳಲ್ಲಿ ಇಲ್ಲ. ಬಿಕಾಸ್ ನನಗೆ ಮಾತ್ರ ಅವಳು ಏನಂತ ಗೊತ್ತು. ಇವಾಗ ಎಲ್ಲರೂ ಹೇಳ್ತಾರೆ ಅದು ದುಡ್ಡು, ಲುಕ್ಸು, ಆಮೇಲೆ ಈಗ ಟ್ರೆಂಡಿಂಗ್ ಶ್ರೀದೇವಿಗೆ ಮೂದೇವಿ. ನಾನು ಹೇಳೋದು ನಿಮ್ಮೆಲ್ಲದಕ್ಕೂ ಆ ಗಾದೆ ಮಾತು, ಶ್ರೀದೇವಿಗೆ ಮೂದೇವಿ ಅಂತಂದ್ರೆ ನಿಮಗ್ ಮ್ಯಾಚೇ ಅಲ್ಲ. ಅದು ಮೂದೇವಿ ಅಂತ ಅಂದ್ರೆ ಅದೊಂಥರ ಪೆದ್ದು ನಿಮಗೆ ಯಾಕೆ ಅದನ್ನು ಮ್ಯಾಚ್ ಮಾಡೋದು ಗೊತ್ತಾಗ್ಲಿಲ್ಲ. ಚೆನ್ನಾಗಿ ಕಮೆಂಟ್ ಆಗ್ತಿದ್ರು. ಬಟ್ ನಾನು ಇವಳು ಪಡ್ಬೇಕಾದ್ರೆ ಇವ್ರೇನು ಸ್ಟ್ರಗಲಿಂಗ್ ಅಲ್ಲೇ ಇದ್ರು. ಸೊ ಯಾವ ತರ ಈಗ ನನ್ಗೆ ಅವ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳೋದಕ್ಕೆ ಯಾವ ಯೂಟ್ಯೂಬ್ ಇರ್ಲಿಲ್ಲ ಅಲ್ವಾ, ರೀಲ್ ಮಾಡ್ತಿದ್ರು. ರೀಲ್ ಅಲ್ಲಿ ಯಾವ ಪರ್ಸನ್ ರಿಚ್ ಅದು ನೋಡಕ್ ಆಗ್ತಿಲ್ಲ, ಬಿಕಾಸ್ ಅವ್ರ ಹತ್ರ ಅವಾಗ 2 ವೀಲರ್ ಇತ್ತು, ಇವ್ರು ಓಡಿಸ್ತಾ ಇದ್ರು, ಡ್ರೈವಿಂಗ್ ಕೂಡ ಬರ್ತಾ ಇರ್ಲಿಲ್ಲ ಅಂತ. ಸೊ ನಾನ್ ನೋಡಿರೋ ಪ್ರಕಾರ ಇನ್ನು ಸ್ಟ್ರಗಲಿಂಗ್ ಅಲ್ಲೇ ಇದ್ರು ನಾನು ಇಷ್ಟಪಡ್ಬೇಕಂದ್ರೆ. ಅದಾದ್ಮೇಲೆ ನಾವ್ ಇಷ್ಟಪಟ್ಮೇಲೆ ನಮ್ಗೆಲ್ಲ ಅಂದ್ರೆ ಇಷ್ಟಪಟ್ಟು 1.5 ವರ್ಷ ಆದ್ಮೇಲೆ ನನಗೆಲ್ಲಾ ವಿಷಯ ಗೊತ್ತಾಗಿದೆ. ಅಲ್ಲಿ ತನಕ ಏನೋ ಗೊತ್ತಿರ್ಲಿಲ್ಲ ನಮ್ಗೆ. ಅಲ್ಲ ನೀವು ಅವರು ಒಂದೇ ಇದ್ರು, ಹೇಳ್ಕೊಡ್ತಾರೆ. ಬಟ್ ತುಂಬಾ ಸಿಂಪಲ್ ನೋಡಿ, ಅವರು ಹೇಗ್ ಬರ್ತಿದ್ರೆ ಒಂದ್ ಶಾರ್ಟ್ಸ್ ಹಾಕೋರು, ಒಂದ್ ಟೀ ಶರ್ಟ್. ಹೌದು ಮೇಡಮ್, ನನಗೆ ಈಗ್ಲೂ ಈ ರಿಂಗ್ ಇಚ್ಚಿಂಗ್ ಆಗುತ್ತೆ ಮೇಡಮ್. ನಾನು ಇದೆಲ್ಲ ಇಷ್ಟನೇ ಇಲ್ಲ, ಕೈಗೇನು ಹಾಕೊಳ್ಳೋದು. ನನ್ಗೆ ನಾನು ಯಾವಾಗ್ಲೂ ಹೇಳ್ತೀನಿ ಕೇಳಿ, ರಿಚ್ಚು ಪೂರ್ ಅನ್ನೋದು ಬರಲ್ಲ. ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊತೆ ಅನ್ನೋದು ಬರುತ್ತೆ. ಸೊ ದಟ್ ನನ್ಗೆ ಏನಂದ್ರೆ, ನನಗೆ 10 ರೂಪಾಯಿ ಇದ್ರು ನಾನು ಜೀವನ ಮಾಡೋದು ಕಲ್ತೀನಿ, 1000 ರೂಪಾಯಿ ಇದ್ರು ನಾನು ಜೀವನ ಮಾಡೋದು ಕಲ್ತೀನಿ, 1,00,000 ರೂಪಾಯಿ ಇದ್ರು ಜೀವನ ಮಾಡೋದು ಕಲ್ತೀನಿ. 1,00,000 ರೂಪಾಯಿ ಬಂತು ಅಥವಾ 10 ರೂಪಾಯಿ ಇತ್ತು ಅಂತ ಜಂಪ ತೋರಿಸ್ಕೊಂಡು ಅಥವಾ ಅದನ್ನ ಇದು ಮಾಡ್ಕೊಂಡು ಹೋಗಲ್ಲ. ಸೊ ಐ ಆಮ್ ಸಿಂಪಲ್. ಆ ಸಿಂಪ್ಲಿಸಿಟಿನ ಅವಳು ಗೊತ್ತು. ಅದಾದ್ಮೇಲೆ ನಮ್ಮನ್ನ ಅವಳು ಡೀಪಾಗಿ ಗೊತ್ತಾಗಿದ್ದು, ನಾನು ರಿಚ್ಚು ದುಡ್ಡಿರೋರು ಅದು ಇದು ಎಲ್ಲ ಆಮೇಲೆ ಗೊತ್ತಾಗಿದ್ದು. ಅದಾದ್ಮೇಲೆ ಅವಳಲ್ಲಿ ನಾನೇನು ಚೇಂಜಸ್ ನೋಡ್ಲಿಲ್ಲಪ್ಪ. ನಾನು ಆ ಚೇಂಜಸ್ ನೋಡ್ಲಿಲ್ಲ. ಆ ಚೇಂಜಸ್ ನೋಡ್ದಿರೋದಕ್ಕೆ ನಾನು ಅವಳನ್ನ ಇನ್ನೂ ಇಷ್ಟಪಡೋದಕ್ಕೆ ಜಾಸ್ತಿ ಆಗಿದ್ದು. ಇಲ್ಲಾಂದ್ರೆ ನಾನು ಅವತ್ತೇ ಅವಳನ್ನ ಬಿಟ್ಬಿಡ್ಬೋದಾಗಿತ್ತು, ಆ ಥರ ಇರ್ಬೋದು. ಬಟ್ ನಮ್ಗೆ ಆ ಥರ ಏನೂ ಅನಿಸ್ಲಿಲ್ಲ. ಸೊ ದಟ್ ವಿ ಆರ್ ಅಂದ್ರೆ ಆ ಸ್ಟ್ರಗಲ್ ಲೈಫ್ ಇತ್ತಲ್ಲ, ನೀವು ಕೂಡ ಏನ್ ಬಾರ್ನ್ ರಿಚ್ ಅಲ್ಲ. ಈಗ ಅಂದ್ರೆ ನೀವು ಬರ್ತಾ ನಿಮ್ಮ ಕಷ್ಟದ ದುಡಿಮೆನಲ್ಲಿ ನೀವು ಸೆಟಲ್ಡ್ ಆಗಿರೋರು ಅಂತ ಅನ್ಸುತ್ತೆ. ಸೊ ಆ ಸ್ಟ್ರಗಲ್ ಲೈಫ್ ಇತ್ತಲ್ಲ, ಅವಾಗ ಹುಡುಗಿ ಇದ್ದಂತ ಸಮಯದಲ್ಲಿ ಅಂದ್ರೆ ಲವ್ ಮಾಡಿದಂತ ಸಮಯದಲ್ಲಿ ಏನ್ ಯೋಚನೆಗಳು ಬರ್ತಿತ್ತು ಅಂತ? ಯಾಕಂದ್ರೆ ಹೀರೋಯಿನ್. ಹೌದು ಮ್ಯಾಮ್, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಬರುತ್ತೆ ಮ್ಯಾಮ್. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಹೆಣ್ಮಕ್ಳಿಗೆ ಏನು ಪೇನ್ ಇದೆಯೋ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋ ಪೇನು ಯಾವಾಗ್ಲೂ ಹೊಡಿತಾ ಇರುತ್ತೆ. ಇಟ್ ವಿಲ್ ಸ್ಟ್ರೈಕ್. ಯಾಕಂದ್ರೆ ನಾವು ಮನೆ ನೋಡ್ಕೋಬೇಕಾಗುತ್ತೆ, ಅಲ್ಲಿ ಅಪ್ಪ ಅಮ್ಮನ ಸಂಭಾಳಿಸ್ಬೇಕಾಗುತ್ತೆ, ಇಲ್ಲ ಕೆಲಸ ಮಾಡ್ಬೇಕಾಗುತ್ತೆ. ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವಮಾನ. ಇವಾಗ ನಾನು ಯಾವುದೋ ಒಂದು ರೀಲೇ ನೋಡಿದೆ, ಒಂದು ಹೆಣ್ಣು ಓದಿಲ್ಲ ಅಂತಂದ್ರೆ ಮದುವೆ ಮಾಡು ಅಂತಾರೆ. ಓದಿಲ್ಲ ಇದಾಗ್ಲಿಲ್ಲ ಮದುವೆ. ಅದೇ ಒಂದು ಗಂಡು ಓದಿಲ್ಲ ಜಾಬ್ ತಗೊಳ್ಳಿಲ್ಲ ಅಂದ್ರೆ ಮದುವೆ ಮಾಡೋನಲ್ಲ, ಅವನು ನಾಲಾಯಕು, ವೇಸ್ಟ್ ಬಾಡಿ, ಇದನ್ನೇ ಮಾತಾಡ್ತಾರೆ. ಸೊ ನಾನು ಹೇಳಿದ್ದು, ದೇ ಆರ್ ಈಕ್ವಲ್ ಬಟ್ ಇನ್ ದೇರ್ ಓನ್ ವೇಸ್. ಇವರು ಮನೆ ಒಳಗಡೆ ಕಷ್ಟಪಡಬೇಕು, ಗಂಡು ಮನೆ ಹೊರಗಡೆ ಕಷ್ಟಪಡ್ಬೇಕು, ಇಬ್ರು ಕಷ್ಟಪಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಆ ಕಷ್ಟಗಳನ್ನ ಅವ್ರವ್ರಿಗೆ ಬಿಟ್ರೇನೆ ಗೊತ್ತಾಗುತ್ತೆ ಅದೆಷ್ಟು ಕಷ್ಟ ಇದೆ ಅಂತ. ಸೊ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಬಟ್ ನನಗೆ ಭಯನೂ ಇತ್ತು, ಎಲ್ಲಿ ಕಳ್ಕೊಂತೀವೋ, ಎಲ್ಲಿ ಜಗಳಾಡಿ ಎಲ್ಲಿ ದೂರ ಹೋಗ್ತೀವಿ. ಬಟ್ ವಿ ಸ್ಟೇಡ್. ಅಂಡ್ ಪ್ರತಿ ಸತಿ ನಾವಿಬ್ರು ಜಗಳ ಆಡಿದಾಗ ಯಾವಾಗ್ಲೂ ಆ ಪ್ರೀತಿನ ಉಳಿಸ್ಕೊಳ್ಳೋದೇ ಇವರು. ಏನ್ ವಿಚಾರಕ್ಕೆ ಜಗಳ ಜಾಸ್ತಿ? ಯೂಶಲಿ ಏನು ವಿಚಾರಕ್ಕಾಗುತ್ತೆ, ಏನಾಗುತ್ತೆ ಅಂದ್ರೆ ಟೈಮು.
ಟೈಮ್ ಕೊಡದೇ ಇರೋದು, ಅಥವಾ ನಾನೇನೋ ಟೈಮ್ಸ್ ಅಂದ್ರೆ ನಾನು ಯಾವುದೋ ಟೆನ್ಷನ್ ಇರ್ತೀನಿ. ಇವಾಗ ಏನಾಗ್ಬಿಡುತ್ತೆ ಅಂದ್ರೆ ಏನೋ ಒಂದು ಟೆನ್ಷನ್ ಅಲ್ಲಿ ಮಾತಾಡ್ತಿರ್ತೀನಿ, ಅವಳಿಗೆ ನನ್ನ ಟೆನ್ಷನ್ ಅವಳಿಗೆ ಹೇಳೋದು ಅವಳಿಗೆ ಇಷ್ಟ ಆಗಲ್ಲ. ಯೂಶಲಿ ನನಗೆ ಟೆನ್ಷನ್ ಅಲ್ಲಿ ಹೇಳ್ಬಿಟ್ಟು ನಾನು ಜಗಳ ಮಾಡಕ್ ಬರ್ಬೇಡ, ನಾನು ಹೇಳ್ತೀನಿ ನನಗೆ ಆಗಲ್ಲ. ನಾನು ಅವಳಿಗೆ ಸಂಭಾಳಿಸಿದ್ಮೇಲೆ ಜಗಳ ಆಗಿ ಅವಳು ನನ್ನ ಸಂಭಾಳಿಸ್ಮೇಲೆ ನಾನು ನೋಡಿಸ್ಮೇಲೆ ಅವ್ನಿಗೆ ಹೇಳ್ತೀನಿ, ನಾನು ಒಂದೇ ಹೇಳ್ಬೋದು ಕರ್ಗೋಗ್ತಾಳೆ. ಏನಂತ ಹೇಳ್ತೀನಿ ಗೊತ್ತಾ, ನೋಡು ನಾನು ನೀನ್ ಬಿಟ್ರೆ ಇನ್ ಯಾರ ಹತ್ರ ನಾನು ಕಷ್ಟ ಹೇಳ್ಕೊಳ್ಳಿ, 1000 ರೂಪಾಯಿ ಕಷ್ಟ ಆಗಲಿ 100 ರೂಪಾಯಿ ಕಷ್ಟ, ನಿನ್ನ ಹತ್ರ ನಾನು ಹೇಳ್ಕೋಬೇಕು. ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಹೌದಾ ಮಗ ಅಂತ ಹೇಳ್ಬೋದು, ಹೌದಾ ಅಂತ ಹೇಳ್ಬೋದು, ಇವಳ ಹತ್ರ ಹೇಳ್ಕೊಳ್ಳೋದು. ಏನ್ ಗೊತ್ತಾ, ಬೇರೆ ಯಾರ್ದಾರು ಮೇಲೆ ಕೋಪ ಇದ್ರೆ ಆ ಟೆನ್ಷನ್ ನನ್ ಮೇಲೆ ತೋರಿಸ್ಕೊಳ್ತಾರೆ. ಸೊ ಅದ್ ನಾನು ಹೇಳ್ತೀನಿ, ಬೇರೆದಿದ್ರೆ ಬೇರೆ ಕಡೆ ಬಿಟ್ಬಿಡಿ, ಅದನ್ನ ನನ್ನ ಹತ್ರ ತಗೊಂಡ್ ಬರ್ಬೇಡಿ ಅಂತ. ಅದ್ ನಂಗೆ ಬೇಜಾರಾಗುತ್ತೆ, ಸಿಕ್ಕಾಪಟ್ಟೆ ತೋರಿಸ್ತೀನಿ. ನಾನೇ ನಮ್ಮ ವಿಷಯದ ಜಗಳನೇ ಆಗಲ್ಲ. ಯಾಕೆ ಜಗಳನೇ ಮಾಡ್ಕೊಳ್ಳಲ್ಲ ನಾವು. ಅದು ಆಕ್ಚುಲಿ ಬೆಸ್ಟ್. ಅದು ಈಗ ಒಂದ್ ವೇಳೆ ಯಾರೋ ಆಚೆ ಪರ್ಸನ್ ಇರ್ತಾರೆ, ಅವ್ರ ಹತ್ರ ಜಗಳ ತೋರ್ಸ್ಬಿಟ್ರೆ ಅದು ಬೇರೆ ತರ ಆಗ್ಬಹುದು. ಅದೇ ಕೋಪನ ತಂದ್ ನಿಮ್ ಮೇಲೆ ಹಾಕ್ಬಿಟ್ರೆ ಒಂದಿನ ಏನೋ ಕೋಪ ಮಾಡ್ಕೊಬಹುದು ನೀವು, ಆಮೇಲೆ ಏನೋ ಒಂದ್ ಸಮಾಧಾನ ಮಾಡ್ಬೋದು. ಸೊ ನಿಮ್ಮ ಹತ್ರ ಅದ್ರ ಕೋಪನೂ ಹೊರ ಹಾಕ್ದಂಗಿರುತ್ತೆ, ಆ ಪರ್ಸನ್ ಉಳಿಸ್ಕೊಂಡಂಗಿರುತ್ತೆ, ಡ್ಯಾಮೇಜ್ ಆಗಲ್ಲ. ನೋಡಿ ನಿಮ್ನ ಎಷ್ಟ್ ಚೆನ್ನಾಗಿ ಬಳಸ್ಕೊತಾವ್ರೆ. ಇಲ್ಲ ನೀವ್ ಬಳಸ್ಕೊತಾವ್ರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಮೇಡಮ್ ಹೇಳಿದ್ದ ನೀನ್ ಬಳಸ್ಕೊತಿದ್ಯಾ ಅಂತ ಅಂದ್ಬಿಟ್ರೆ ಯಾಕೆ ಹೌದಲ್ವಾ ಕೃತಿ? ಫ್ಯೂಚರ್ ಅಲ್ಲಿ ನಾವೇ ಜೊತೆಲಿ ಇರೋದು, ಸೊ ಯಾವಾಗ್ಲೂ ಜಗಳ ಆಡೋದು ಅದೆಲ್ಲ ಚೆನ್ನಾಗಿ ಅಲ್ಲ, ಅವಾಗ ಬಾಂಡಿಂಗ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಬಿಕಾಸ್ ಬೇರೆ ಪರ್ಸನ್ ಸಿಗೋದೇ ಇಲ್ಲ ನಿಮ್ಮನ್ ಬಿಟ್ರೆ. ಎಲ್ಲದಕ್ಕೂ ಅಳುಗು ನಗುಗೂ ಎಲ್ಲದಕ್ಕೂ ನೀವೇ ಬೇಕಾಗುತ್ತೆ ಅವ್ರಿಗೆ, ನೀವಿಲ್ಲ ಅಂದ್ರೆ ಅವ್ರ ಕೈ ಕಾಲಾಡಲ್ಲ. ಹೌದು, ಚಿಕ್ಕ ಚಿಕ್ಕ ವಿಚಾರಗಳನ್ನ ನಾನು ಅವಳು ಪ್ರತಿಯೊಂದು ಹೇಳ್ತೀನಿ. ಆಮೇಲೆ ಏನಾಗುತ್ತೆ ಗೊತ್ತಾ, ನಾನು ಎಷ್ಟು ಮಟ್ಟಿಗೆ ಹೇಳ್ತೀನಿ ಅಂದ್ರೆ ಹೇಳಿದ ವಿಷಯ 3 ಸತಿ ಹೇಳಿರ್ತೀನಿ. ಈ ವಿಷಯ ನಿಂಗೆ ಹೇಳಿದೆ, ಈ ವಿಷಯ ನನಗೆ ಹೇಳಿದೆ, ಸುಮ್ಮನೆ ಬೇರೆ ವಿಷಯ ಹೇಳು, ಈ ವಿಚಾರ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಿಂಗೆ. ಹೇಳಿದ್ರೆ ಅರ್ಥ ಆಗುತ್ತೆ. ಇವ್ರು ಅದನ್ನೇ ರಿಪೀಟ್ ಹೇಳ್ತೀನಿ, ಅರ್ಥ ಆಗಿದೆ ಪ್ಲೀಸ್ ಹೇಳ್ಬಿಡಿ, ಸಾಕು ಸಾಕು ರಿಪೀಟ್ ಹೇಳ್ತಾ ಇರ್ತೀನಿ. ಎಷ್ಟು ಅವರ್ ಮಾತಾಡ್ತೀರಾ ಡೈಲಿ? ಸ್ಟಾರ್ಟಿಂಗ್ ಎಲ್ಲ ಜಾಸ್ತಿ ಇತ್ತು, ಈಗೀಗ ಅವರಿಗೆ ಶೂಟ್ ಅದು ಇದು ಇರೋದ್ರಿಂದ ಒಂದು 10 times ಮಾಡ್ಬೋದು ಡೈಲಿ ಕಾಲ್ಸ್. 5 ವರ್ಷ ಕೃತಿ, ನಿಮ್ಮನ್ನ ಅವ್ರು ಯಾರಿಗೂ ಇಂಟ್ರೊಡ್ಯೂಸ್ ಮಾಡಿರ್ಲಿಲ್ಲ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಸ್ಟಾರ್ ಆಗಿದ್ದಾಗ ಅಂಡ್ ಗಿಚ್ಚಿ ಗಿಲಿ ಫೇಮಸ್ ಆಗಿದ್ದಾಗ ಒಂದ್ ಕ್ಯೂರಿಯಾಸಿಟಿ ಒಂದು ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ. ಆದ್ರೆ ಅವ್ರ ಫೇಮ್ ಅಲ್ಲಿ ಇದಾರೆ, ಅವ್ರು ಹುಡುಗಿ ಅಂತ ಗೊತ್ತಾದಾಗ ನಮ್ಮನ್ನು ಖುಷಿ ಪಡ್ತಾರೆ ಅನ್ನೋದೊಂದು ಕಾಮನ್ ಹೆಣ್ಮಕ್ಳಿಗೆ ಎಲ್ರಿಗೂ ಖುಷಿ. ಅದು 5 ವರ್ಷ ಅವ್ರು ಯಾರಿಗೂ ಆಚೆನವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಸಿಲ್ಲ ಅಂದಾಗ ನಿಮ್ಗೆ ಮನ್ಸು ತುಡಿತಾ ಇರ್ಲಿಲ್ವಾ? ನಂಗೆ ಗೊತ್ತಿತ್ತು ಅವ್ರು ಏನಂತ. ಹಾ, ಸೊ ಇವತ್ತೆಲ್ಲ ನಾಳೆ ಹೆಂಗಿದ್ರು ಮದ್ವೆ ಆಗೇ ಆಗ್ತೀವಿ, ಅವಾಗಲೇ ಇಂಟ್ರೊಡ್ಯೂಸ್ ಮಾಡ್ಲಿ ಅಂತ ನಾನು ಸುಮ್ಮನೆ. ಅವಳು ಯಾವ ತರ ಇದ್ಲು ಅಂದ್ರೆ ಯಾರಿಗೂ ಹೇಳ್ಕೊಬೇಡ ಸದ್ಯಕ್ಕೆ, ಅವರೇ ಹೇಳ್ತಿದ್ರು. ಆಮೇಲೆ ಒಟ್ಟಿಗೆ ನೀನು ಎಂಗೇಜ್ಮೆಂಟ್ ಟೈಮಲ್ಲಿ ಗ್ರ್ಯಾಂಡ್ ರಿವೀಲ್ ಮಾಡು, ಆ ತರ ಅವಳಲ್ಲಿ ಇದ್ದಿತ್ತು. ಅವ್ರ ಮನ್ಸು ನಂಗಿತ್ತಲ್ಲ, ಸೊ ನಾನು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಅವಳು ಯಾವ್ದಕ್ಕೂ ಇದ್ ಮಾಡ್ತಿರ್ಲಿಲ್ಲ. ಆಮೇಲೆ ನಮ್ ಕ್ಲೋಸ್ಡ್ ಸರ್ಕಲ್ಸ್ ಇದೆ, ನನ್ನ ಫ್ರೆಂಡ್ಸ್, ಆಮೇಲೆ ನನ್ನ ಸೆಲೆಬ್ರಿಟಿ ಫ್ರೆಂಡ್ಸ್ ಯಾರು ಅವ್ರಿಗೆಲ್ರಿಗೂ ಗೊತ್ತಿತ್ತು. ಬಟ್ ಇನ್ ಕೆಲವು ಸೆಲೆಬ್ರಿಟಿ ಫ್ರೆಂಡ್ಸ್ಗೂ ಗೊತ್ತಿರ್ಲಿಲ್ಲ, ನಾನು ಹೇಳಿರ್ಲಿಲ್ಲ. ಬಿಕಾಸ್ ಏನಕ್ಕೆ ನಂಗೆ ಯಾವಾಗಲೂ ಆ ನಜರ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಕಣ್ಣು ಬಿದ್ದು ಬಿಟ್ರೆ ಎಲ್ಲದಕ್ಕಿಂತ ಕೆಟ್ಟ ಕಣ್ಣು ಮನುಷ್ಯನ್ ಕಣ್ಣು. ನಾನು ಐ ಆಮ್ ನಾಟ್ ಬ್ಲೇಮಿಂಗ್ ಎನಿವನ್, ಬಟ್ ಆ ಕಣ್ಣು ಏನಕ್ಕೆ ಒಂದ್ಸತಿ ಬಿತ್ತು ಅಂದ್ರೆ ನೀವು ಅನ್ಕೊಂಡಿದ್ ಕೆಲ್ಸ ಆಗಲ್ಲ, ನೀವು ಅನ್ಕೊಂಡ್ಬೇಕಾಗಿರೋದನ್ನ ಪಡಿಯಕ್ಕಾಗಲ್ಲ, ಏನೂ ಮಾಡೋದಕ್ಕಾಗಲ್ಲ. ಅಂಡ್ ಯಾವಾಗ್ಲೂ ಇದು ನಾನು ಎಲ್ಲಾ ಕಪಲ್ಸ್ಗೂ ಹೇಳೋದು ಒಂದೇ, ಇಬ್ರು ಮಧ್ಯ ಮೂರನೇವ್ರು ಯಾರೇ ಬರ್ಲಿ, ಎಂತ ಪರ್ಸನಲ್ ಆಗಿರೋರೇ ಬರ್ಲಿ, ಅವಾಗ ಆ ರಿಲೇಶನ್ಶಿಪ್ ಬ್ರೇಕ್ ಆಗುತ್ತೆ. ಸೊ ಯಾವತ್ತೂ ಅಷ್ಟೇ ನಿಮ್ಮ ಪ್ರೀತಿಗೆ, ನಿಮ್ಮ ಮದುವೆ ದಾಂಪತ್ಯ ಜೀವನಕ್ಕೆ ಮೂರನೇವ್ರ ಆಗಮನ ಬೇಡ. ಅದ್ ಯಾರೇ ಆಗಿರ್ಲಿ, ಎನಿವನ್ ಇಸ್ ಅ ಥರ್ಡ್ ಪರ್ಸನ್. ಸೊ ಅದೊಂದು ಭಯ ಈಗಲೂ ಅಷ್ಟೇ. ನಾನು ಇದು ಇಂಟರ್ವ್ಯೂಸ್ ಎಲ್ಲ ಕೊಡಕ್ ಭಯ, ಮದ್ವೆ ಆದ್ಮೇಲೆ ಒಟ್ಟಿಗೆ ಕೊಡೋಣ ಅಂತಾನೆ ಇತ್ತು. ಬಟ್ ಹೆಂಗಿರೋ ಎಂಗೇಜ್ಮೆಂಟ್ ನಿಮ್ ಮದ್ವೆ ತಲೆನೋವೇನಿಲ್ವಲ್ಲ, ಸೊ ಅದಕ್ಕೆ ಓಕೆ ಫೈನ್ ಕೊಡೋಣ ಅನ್ಕೊಂಡು ನಾನು ಇದ್ ಮಾಡಿದ್ರು. ಸೊ ಹೇಳ್ತಾ ಇದ್ರು, ನಾನಂದ್ರೆ ಅವರಿಗೆ ಬೇರೆ ತರ ಮೈಂಡ್ ಸೆಟ್ ಇದೆ, ನಾನು ಇನ್ನೂ ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕು, ಅದಾದ್ಮೇಲೆ ಇಂಟರ್ವ್ಯೂ ಕೊಡ್ಬೇಕು. ಹೌದು, ನನ್ನ ಆಸೆನೇ ಇದೆ. ನನ್ಗೆ ಏನಕ್ಕೆ ಅಂದ್ರೆ ಇಂಟರ್ವ್ಯೂ ಕೊಡೋಷ್ಟು ದೊಡ್ಡವ್ರು ನಾವು ಅಲ್ದೇ ಇರ್ಬೋದು, ನಮ್ಗೆ ಏನೋ ನಮ್ದು ಇನ್ಸ್ಪಿರೇಷನ್ ವರ್ಡ್ಸ್ ಇಲ್ಲದೆ ಇರ್ಬೋದು. ವಿ ಆರ್ ಲೈಕ್ ಎ ಕಾಮನ್ ಕಪಲ್. ಎಲ್ಲರೂ ಹೆಂಗಿದ್ರು ನಾವು ಹಂಗೆ ಇದೀವಿ, ನಮ್ದೇನು ಸಮಸ್ಯೆ ಇಲ್ಲ. ಬಟ್ ಎಲ್ಲರಲ್ಲೂ ಒಂದಷ್ಟು ಕಲಿಬೇಕಾಗಿರೋದಿರುತ್ತೆ. ನಾನು ಇನ್ನೊಬ್ರದ್ದೇನೋ ನೋಡಿ ಕಲ್ತೀನಿ. ತುಂಬಾ ವಯಸ್ಸಾದ ಕಪಲ್ಗಳನ್ನ ನಾನು ನೋಡ್ತಿಲ್ಲ, ಅವ್ರು ಏನಾದ್ರು ಹೇಳ್ಬೇಕು ನಾ ಕೇಳ್ಕೊತಾ ಇರ್ತೀನಿ, ಹೌದಾ ಸರ್ ಹಂಗ ಹಿಂಗಿದ್ಯಾ, ನಿಮ್ಮ ಪ್ರೀತಿ ಹಿಂಗ್ ನಡೀತಿದ್ಯಾ, ಆಮೇಲೆ ಕೆಲಸ ಮಾಡ್ಬೇಕಾದ್ರೆ ಅವ್ರ ಮನೆ ಕೆಲಸ ಮಾಡ್ತಾರೆ, ಅವ್ರೇನು ಇದ್ ಪಡಲ್ಲ, ನಾನು ಗಂಡಸು ನನ್ನ ಮನೆ ಕೆಲಸ ಮಾಡಲ್ಲ, ಅದೆಲ್ಲ ಏನಿಲ್ಲ. ಅವ್ರ ಅನುಭವಗಳನ್ನ ತಗೊಂಡಾಗ ಪರವಾಗಿಲ್ಲ, ಇಷ್ಟು ಚೆನ್ನಾಗಿದ್ಯಾ, ನಾನು ಆ ಕೆಲಸ ಮಾಡದೇ ಇರ್ಬೋದು, ಬಟ್ ಒಂದೊಂದು ಟೈಮ್ ನನಗೆ ಅನ್ಸುತ್ತೆ ಇಲ್ಲ ಇದನ್ನ ಮಾಡೋಣ ಅಂತ. ಆಕ್ಚುಲಿ ಅವಳು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾಳೆ, ನನಗೆ ಚೆನ್ನಾಗಿ ಕುಕ್ ಮಾಡಿಕೊಟ್ಟು ಅಡುಗೆ ಮಾಡ್ಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾಳೆ. ಯಾವಾಗಲೂ ಹೇಳ್ತಿರ್ತಾಳೆ, ಕೇಳಿ ಕುಕ್ ಮಾಡೋ ಹುಡುಗನ ಮದ್ವೆ ಆಗ್ಬೇಕು ಅಂತ ಇತ್ತು.
ಬಟ್ ನಾವು ಒಂದು ರೈಸ್ ಮಾಡಕ್ಕೂ ಬರಲ್ಲ ಅವ್ರಿಗೆ. ನಾನು ಒಂದ್ಸತಿ ಅದು ಒಂದು ಇತ್ತು ಇದ್ದಿದ್ ಒಂದೇ ಆಸೆ ಇಡೀ 3 days ಹೆಣ್ಮಕ್ಳಿಗೆ ರೆಸ್ಟ್ ಬೇಕಲ್ವಾ, ಆ ಟೈಮಲ್ಲಿ ಆದ್ರೂ ಏನಾದ್ರೂ ಏನ್ ಬರುತ್ತೆ ಅದು ಅದೊಂದ್ ಅಲ್ಲ ಮಾಡ್ತಾರೆ ಅಂತ. ಅದ್ರಲ್ಲೂ ಗರ್ಲ್ಸ್ ಲೀಸ್ಟ್ ದೊಡ್ಡದಿರುತ್ತೆ. ಹುಡುಗ ಆಗೋನು ಮದ್ವೆ ಆಗೋ ಹುಡುಗ ಅವಳ ಲಿಸ್ಟ್ ದೊಡ್ಡದಿದೆ. ಆ ಲಿಸ್ಟಲ್ಲಿ ಎರಡನ್ನ ನಾನು ಫುಲ್ಫಿಲ್ ಮಾಡಲ್ಲ. ಒಂದು ಹೈಟ್ ಇರ್ಬೇಕು, ಒಂದು ನನ್ನ ಹೈಟ್ ಇಲ್ಲ, ಅದಾಗಲ್ಲ. ಇನ್ನೊಂದು ಅಡ್ಗೆ ಮಾಡಕ್ ಬರ್ಬೇಕು, ಅದನ್ನಂತೂ ನನಗೆ ಬರೋದೇ ಇಲ್ಲ. ಟ್ರಸ್ಟ್ ಮೀ, ಒಂಚೂರು ಒಂದ್ಸತಿ ಹಂಗೂ ಅನ್ನಕ್ಕೆ ಇಡು ಅಂತ ನನಗೆ ಫೋನಲ್ಲಿ ಹೇಳ್ಬೇಕಾದ್ರೆ ನಾನು ಅದನ್ನ ಗೂಗಲ್ ಮಾಡಿದೀನಿ, ಅನ್ನಕ್ಕೆ ಹೆಂಗ್ ಇಡಬೇಕು ಅಂತ. ನಮ್ಮಮ್ಮ ಹೇಳ್ಬೇಕಾದ್ರೆ ಅನ್ನಕ್ಕೆ ಇಡು ಅಂತ ಹೇಳಿ ನಾನು ಏನ್ ಮಾಡಿದೀನಿ, ಆ ಅಕ್ಕಿನ ತೊಳೆದೇ ಇಲ್ಲ, ಹಿಂಗ್ ತಗೊಂಡಿದೀನಿ, ತೆಗೆದು ಹಂಗೆ ಇಟ್ಟಿದೀನಿ. ಆ ನುಚ್ಚು ಇರ್ತಾವಲ್ಲ ಹಂಗೆ ಇದೆ. ನಮ್ಮಮ್ಮ ಬಂದ್ ಮಕ್ಕೂಗಿತ್ತವ್ರೆ. ಆಮೇಲೆ ಆ ಮಕ್ಕೂಗಿದ್ರದ್ ಬಂದು ಇವ್ಳು ಹೇಳ್ದೆ ಹಿಂಗೆ ಇದೆ ಅಂದ್ರತ್ತ. ನಿಂಗೆ ಏನ್ ಗೊತ್ತಾಗದ್ ಬೇಡವಾ, ಅಕ್ಕಿನ ಹಂಗ್ ಇದ್ ಮಾಡಿದ್ಯಾ ಅದು ಇದು ಅಂತೆಲ್ಲ ಅಂತ. ಮೊಟ್ಟೆ ಬೇಯಿಸ್ಬೇಕು ಅಂತ ಹೇಳಿದ್ರು ಕಾಲ್ ಮಾಡ್ಕೊಳ್ತಾರೆ, ಹೇಗಿಡ್ಬೇಕು ಅಂತ. ನೀರು ಅಂದ್ರೆ ನಾನು ಎಷ್ಟ್ ನೀರ್ ಹಾಕ್ಬೇಕಂತ ಗೊತ್ತಾಗ್ಬೇಕಲ್ಲ. ಅಂದ್ರೆ ಸ್ಮೂತ್ ಆಗಿ ಇಡಕ್ ಬರಲ್ಲ, ಎಲ್ಲೂ ಬಿಟ್ಬಿಡ್ತಾರೆ. ನೀಟಾಗಿ ಇಡಿ ಅಂತ. ಸೊ ವಿಡಿಯೋ ಕಾಲ್ ಎಲ್ಲ ಮಾಡಿ ಹೇಳ್ಕೊಟ್ಟಿರೋದು. ಮೊಟ್ಟೆ ಬೇಯಿಸಕ್ಕೂ ಬರಲ್ಲ ಅವ್ರಿಗೆ. ಸೊ ಸಣ್ಣ ಪುಟ್ಟು ಸ್ವಲ್ಪ ಅದೊಂದು ಈಗೆಲ್ಲ ಸ್ವಲ್ಪ ಕಲ್ತಿದೀನಿ. ಕಿಚನ್ಗೆಲ್ಲ ಹೋಗಿ ರೂಢಿ ಮಾಡ್ಸಿ ಬಿಡಲ್ಲ. ನಮ್ಮಮ್ಮ ನಮ್ಮನ್ನ ಫುಲ್ಲು ರಾಜವಂಶ ತರನೇ ಬೆಳೆಸ್ಬಿಡೋರು, ಏನ್ ಬೇಕೋ. ಸೊ ನನಗೆ ಅದೇಂದು ಏನ್ ಇರ್ಲಿಲ್ಲ. ಸೊ ಏನಾದ್ರು ಅಮ್ಮ ಏನೇ ಇರ್ಲಿ, ಅಮ್ಮ ನನಗೆ ಅದು ಬೇಕಮ್ಮ, ಅಮ್ಮ ನಂಗೆ ಇದು ಬೇಕಮ್ಮ, ಅದ್ ಮಾಡ್ಕೊಡಮ್ಮ, ಇದ್ ಮಾಡ್ಕೊಡು. ಅವ್ರ ಅಕಸ್ಮಾತ್ ಮಾಡ್ಕೊಡ್ತಿರ್ಲಿಲ್ವಾ, ನಾನು ಝೊಮ್ಯಾಟೊ ಮಾಡ್ತಿದ್ದೆ, ನಮ್ಮಮ್ಮ ಬೈಯೋರು, ನಾನು ಹಂಗೆ ಬೈಸ್ಕೊಂಡು ತಿಂತಿದ್ದೆ. ಸೊ ನಾನೇನು ಅಡ್ಗೆ ಮಾಡ್ತಾರೆ, ಅವ್ರು ಬೇಜಾರ ಮಾಡ್ಕೊಳಲ್ಲ. ಅವ್ರಿಗೆ ಅಡ್ಗೆ ಊಟ ಬಡ್ಸೋದು ತಿನ್ನೋದು ಅಂದ್ರೆ ಹಾಕೋದು ಇಷ್ಟ. ನಮ್ಮಮ್ಮನಿಗೂ ಸೇಮ್, ಅವ್ರ ಅಮ್ಮಂಗೂ ಸೇಮ್, ಇಬ್ರಿಗೂ ಒಂದೇ ತರ. ಈ ಅಮ್ಮನ್ ಮಗ ಅಂತ ಇರ್ತಾರಲ್ಲ, ಅದು ಸೊಸೆದಿರ್ಗೆ ಸ್ವಲ್ಪ ಕಷ್ಟ. ಎಲ್ಲೋದ್ರು ಅಮ್ಮನ್ ಕೇಳ್ತಾರೆ, ಎಲ್ಲಿ ಬಂದ್ರು ಅಮ್ಮನ್ ಕರ್ಕೊಂಡ್ ಬರ್ತಾರೆ. ಹೆಂಗೆ ಈಗ ಅತ್ತೆ ಬಾಂಡಿಂಗ್ ಹೆಂಗೆ ಸೊಸೆಗೆ? ನನಗ್ ಚೆನ್ನಾಗೇ ಇದೆ ಇವಾಗ, ಏನು ಪ್ರಾಬ್ಲಮ್ ಇಲ್ಲ ಅವರಿಂದ. ನಾನೇ ಒಂದೊಂದ್ಸಲಿ ಹೇಳ್ತಾ ಇರ್ತೀನಿ ಪ್ರಶಾಂತಿಗೆ, ನಂಗೆ ಫ್ಯೂಚರ್ ಅಲ್ಲಿ ಅತ್ತೆ ಕಾಟ ಇರಲ್ಲ ಅಂದ್ರೆ ನಿಂದೆ ಮೇ ಬಿ ಕಾಟ ಇರ್ಬೋದು. ನಾನ್ ಸ್ವಲ್ಪ ಇದ್ ಮಾಡ್ತಿರ್ತೀನಿ, ನನಗೆ ಹಿಂಗಿರ್ಬೇಕು, ಹಂಗಿರ್ಬೇಕು, ಹಿಂಗ್ ಬಾ ಹಂಗ್ ಬಾ. ಕೆಲವೊಂದ್ಸತಿ ನಾನೇ ಅವಳಿಗೆ ಹೇಳ್ತಿರ್ತೀನಿ. ಅವರಿಂದ ಏನ್ ಸಮಸ್ಯೆಗಳು ಇರೋದಿಲ್ಲ, ಬಟ್ ನಾನೇನ್ ಗೊತ್ತಾ, ಸಮಸ್ಯೆ ಇರೋದಿಲ್ಲ ನಿಜ, ಬಟ್ ಸುತ್ತಮುತ್ತದವ್ರ ಸಮಸ್ಯೆ ಮಾಡದೆ ಬಿಡಲ್ವಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಗೊತ್ತಾ, ನಿಮ್ದು ಒಳ್ಳೆ ಮನ್ಸಿರುತ್ತೆ, ನಮ್ದು ಹಿಂಗ್ ಒಳ್ಳೆ ಮನ್ಸಿರುತ್ತೆ. ಅಕ್ಕಪಕ್ಕದವ್ರು ಬಂದು ಕಿವಿಲಿ ಚಾಡಿ ಹೇಳ್ತಾರಲ್ಲ, ನಿಮ್ ಸೊಸೆ ಹಿಂಗಿರ್ಬೋದಾಗಿತ್ತು, ಹಂಗಿರ್ಬೋದು. ಆ ಒಂದು ವಿಚಾರಕ್ಕೆ ನೋಡಮ್ಮ ಹಂಗಿರ್ಬೋದಾಗಿತ್ತು ಅಂತ ಅವ್ರು ಹೇಳಕ್ಕಿಂತ ಮುಂಚೆ ನೀನ್ ಹಂಗೆ ಇದ್ಬಿಡು. ನಾನು ಅವಳಿಗೆ ಈಗಲೇ ಅದು ಹೇಳ್ತಾ ಇದ್ದೀನಿ, ಬಿಕಾಸ್ ಅದು ಸಮಸ್ಯೆ ಆಗ್ಬಾರ್ದು. ಈಗ ನಮ್ಮವ್ರ ಏನ್ ಗೊತ್ತಾ, ನಮ್ಮ ಪ್ರಪಂಚದಲ್ಲಿ ಎಲ್ಲರೂ ನಾವು ನಮ್ಮವ್ರ ಮಾತು ಬಿಟ್ಟು ಬೇರೆಯವ್ರ ಮಾತೇ ಕೇಳೋದು ಜಾಸ್ತಿ, ಅದು ನಿಮಗೂ ಗೊತ್ತು. ಸೊ ಅದಕ್ಕೋಸ್ಕರ ನಾನು ಕೆಲವೊಂದನ್ನ ನಾನು ಅವ್ಳಿಗೆ ಹೇಳ್ತೀನಿ ಅಷ್ಟೇ. ಇನ್ಮೇಲೆ ಅಮ್ಮ ಮಗಂದ ರೀಲ್ಸ್ ಗಿಂತ ಹೆಚ್ಚು ಅತ್ತೆ ಸೊಸೆ ಜಾಸ್ತಿ ಆಗುತ್ತೆ. ರೀಲ್ಸ್ ಮಾಡಲ್ಲ ಅವರು. ನನ್ನ ಜೊತೆ ಮಾಡ್ತಿದ್ದೆ, ನನ್ನ ಫ್ರೆಂಡ್ ಅನೂಪ್ ಅಂತ ಇದ್ದಾನಲ್ಲ, ಅವ್ರ ಅಮ್ಮನ ಜೊತೆ ಮಾಡ್ತಿದ್ದೆ. ಅವ್ರಮ್ಮ ತುಂಬಾ ಎನರ್ಜಿ. ಸೊ ಅವ್ರ ಅಮ್ಮನ ಜೊತೆ ಹೌದೌದು, ಅವ್ರು ನನಗೆ ಹೊಡೆಯೋದೆಲ್ಲ ಮಾಡ್ತಾರಲ್ಲ, ಅದು ಅನೂಪ್ ಇದಾರಲ್ಲ, ಅವ್ರ ಫ್ಯಾಮಿಲಿ 3 ಜನನೂ ಬರ್ತಾರೆ ರೀಲ್ಸ್ ಮಾಡೋದಕ್ಕೆ. ಸೊ ಅವ್ರ ಜೊತೆ ನಾನು ಜಾಸ್ತಿ ಮಾಡ್ತೀನಿ. ನಮ್ಮ ಅಮ್ಮನಿಗೆ ರೀಲ್ಸ್ ಎಲ್ಲ ಇಷ್ಟ ಇಲ್ಲ, ತಲೆ ಮೇಲೆ ಕಳಿಸ್ತಾರೆ. ಬ್ಲಾಗ್ ಅಲ್ಲಿ ಮಾತಾಡ್ತಾರಲ್ಲ, ಬ್ಲಾಗ್ ಅಲ್ಲಿ ಏನಕ್ಕೆ ಮಾತಾಡ್ತಾರೆ, ಫಿಲ್ಟರ್ ಇರೋಲ್ಲ ಬ್ಲಾಗ್ ಅಲ್ಲಿ, ಬಾಯಿಗೆ ಬಂದಂಗೆ ಬೈಬೋದು, ತಲೆ ಮೇಲೆ ಹೊಡಿಬೋದು. ಬಟ್ ರೀಲ್ಸ್ ಹಂಗಲ್ವಲ್ಲ, ನನಗೆ ಇದೇ ಟೇಕ್ ಬೇಕು, ಇದೇ ಶಾರ್ಟ್ ಬೇಕು, ಹಿಂಗೆ ಆಕ್ಟ್ ಮಾಡ್ಬೇಕು ಅಂತ ಇರ್ತೀನಲ್ಲ. ಸೊ ಅಮ್ಮ ವ್ಲಾಗ್ ಅಲ್ಲಿ ಕಾಣಿಸ್ಕೊಂತಾರೆ, ರೀಲ್ಸ್ ಅಲ್ಲೆಲ್ಲ ನಮ್ಮ ಫ್ರೆಂಡ್ ಅವ್ರ ಅಮ್ಮ ಕಾಣಿಸ್ಕೊಂತಾರೆ. ನಾವು ಆಕ್ಚುಲಿ ನಮಗೊಂದು ಬೇಜಾರಾಗಿದ್ದ ವಿಚಾರ ಏನು ಅಂತಂದ್ರೆ, ನಿಮ್ಮ ಇಬ್ರು ವಿಚಾರದಲ್ಲಿ ನಾವು ಸಾಕಷ್ಟು ಕಪಲ್ ನ ನೋಡಿದೀವಿ. ನಮ್ಮ ಫ್ಯಾಮಿಲಿಗಳಲ್ಲಿ ಆಗಿರ್ಬಹುದು ಅಥವಾ ಫ್ರೆಂಡ್ಸ್ ಫ್ಯಾಮಿಲಿಲಿ ಆಗಿರಬಹುದು, ಇಬ್ರು ಮಧ್ಯೆ ಬ್ಯೂಟಿ ಆಗ್ಲಿ ಬೇರೆ ವಿಚಾರಕ್ಕಾಗ್ಲಿ ಬರಲ್ಲ. ಅವ್ರಿಬ್ರು ಅಂಡರ್ಸ್ಟ್ಯಾಂಡಿಂಗು. ಈಗ್ಲೂ ನಾವ್ ಯಾರಾದ್ರೂ ನಮ್ ಫ್ರೆಂಡ್ಸ್ಗಳಿಗೆ ಹುಡುಗನ್ ಸಜೆಸ್ಟ್ ಮಾಡ್ಬೇಕಾದ್ರೆ ಅದನ್ನೇ ಹೇಳೋದು, ನಿನ್ನನ್ನ ಅರ್ಥ ಮಾಡ್ಕೊಂತಾನ, ನಿನ್ನ ವೈಬಿಗೆ ಮ್ಯಾಚ್ ಆಗ್ತಾನ, ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾನ, ಬ್ಯೂಟಿ ನೋಡ್ಬೇಡ, ಮನ್ಸನ್ನ ನೋಡು, ಗುಣನ ನೋಡು ಅಂತ. ಸೊ ಇದು ಲೋಕರೂಢಿ. ಒಂದು ದಾಂಪತ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಒಂದಷ್ಟು ವರ್ಷಗಳು ಅಂದ್ರೆ ಲೈಫ್ ಲಾಂಗ್ ಜೊತೆಲಿ ಕಳಿಬೇಕು ಅಂದ್ರೆ ಇದು ಬೇಕು ನಮ್ಗೆ. ಸೊ ನಿಮ್ಮಿಬ್ರನ್ನ ನೋಡಿ ಯಾಕೆ ಈ ತರ ಮಾತಾಡಿದ್ರು ಅಂತ. ಸೊ ನನ್ನ ಇದಕ್ಕೆ ಇವಳು ಉತ್ತರ ಕೊಡ, ಆಮೇಲೆ ನಾನು ಉತ್ತರ ಕೊಡ್ತೀನಿ. ಅವ್ಳು ಮಾತಾಡೋದು ಕಡಿಮೆ ಅಲ್ಲ. ಅದೇ ಅವ್ರ ಮೈಂಡ್ ಸೆಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಇವ್ರನ್ನ ಯೂಟ್ಯೂಬ್ ಎಲ್ಲ ನೋಡಿದಾರಲ್ಲ, ಬೈ ಬಾರ್ನ್ ರಿಚ್, ಸಿಕ್ಕಾಪಟ್ಟೆ ರಿಚ್ ಇದ್ದಾರೆ. ಸೊ ಇಷ್ಟು ಅಂದ್ರೆ ಸ್ವಲ್ಪ ಪೇ ಹುಡುಗಿ ಹೇಗೆ ಇವ್ರನ್ನ ಲವ್ ಮಾಡಕ್ ಸಾಧ್ಯ, ಆ ತರ ಅವ್ರ ಮೈಂಡ್ ಸೆಟ್. ಬಿಕಾಸ್ ಎಲ್ರು ಒಂದೇ ತರ ಇರಲ್ಲ, ಎಲ್ಲ ಒಂದೇ ತರದಲ್ಲಿ ತೂಕ ಮಾಡಬಾರ್ದು. ನಮ್ದು ಮೈಂಡ್ ನಮ್ಗೆ ಇಷ್ಟಪಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನಮ್ಗೆ ಏನು ಗೊತ್ತಿಲ್ಲ. ಬಿಕಾಸ್ ಅವ್ರಿಗೂ ನಂಗೆ ಇದುವರೆಗೂ ನನ್ಗೆ ಯಾವ ತರ ಡಿಮ್ಯಾಂಡ್ ಮಾಡಿದ್ದೆ ಅಂತ ಹೇಳಿ 5 years ಆಯ್ತು. ನಂಗೆ ಇದು ಬೇಕು, ನನಗೆ ಇದು ತಗೋಬೇಕು, ಕೊಡ್ಸಿ ಯಾವತ್ತೂ ಕೇಳಿಲ್ಲ. ನಾನು ಇಷ್ಟು ವರ್ಷದಲ್ಲಿ ಯಾವತ್ತೂ ಕೇಳಿಲ್ಲ. ಕೇಳೋದಂದ್ರೆ ಪ್ರತಿ ವರ್ಷ ಪ್ರತಿ ಫೆಸ್ಟಿವಲ್ಗೂ ಅವ್ರು ನನಗೆ ಡ್ರೆಸ್ ಕೊಡಿಸ್ತಾರೆ ಅಷ್ಟೇ. ಅದು ಬಿಟ್ರೆ ನನ್ನ ಎಕ್ಸ್ಪೆಕ್ಟೇಷನ್ಸ್, ನಂಗೆ ಇದು ಬೇಕು ಡಿಮ್ಯಾಂಡ್ಸ್ ಯಾವತ್ತೂ ಮಾಡಿಲ್ಲ. ಪ್ರಶಾಂತ್ ಅವ್ರ ಹಣ ನೋಡಿ ನೀವು ಲವ್ ಮಾಡಿದ್ರಾ? ಪ್ರಶಾಂತ್ ಅವ್ರ ಹಣ ಫಸ್ಟ್ ಆಫ್ ಆಲ್ ಇಲ್ಲೇ ಇಲ್ವಲ್ಲ. ಅವ್ರು ನನಗೆ ಏನ್ ಗೊತ್ತಾ, ಅವ್ರು ಮನೇಲಿ ಎಷ್ಟೇ ರಿಚ್ ಇದ್ರು ಇವ್ರು ಕಷ್ಟಪಟ್ಟು ದುಡ್ದಿ ಸ್ಟ್ರಗಲ್ ಮಾಡಿದ್ದಾರೆ. ಹೌದು. ಬಿಕಾಸ್ ನಾಳೆ ಸಹ ಏನಿಲ್ಲ ಅಂತ ಹೇಳಿದ್ರು ಇವ್ರು ಕಷ್ಟಪಟ್ಟು ನನಗೆ ಸಾಕ್ತಾರೆ. ಸೊ ಅದೇ ನನಗೆ ಬೇಕಾಗಿರೋದಿಲ್ಲ.
ಅದಿದೆಯಲ್ಲ ಅದೇ ನನ್ಗೆ ಅದೇ ಇಷ್ಟ ಆಗುತ್ತೆ. ಅಂದ್ರೆ- ಎಕ್ಸ್ಪೆಕ್ಟೇಷನ್ಸ್ ಏನು ಇಲ್ಲ ಅವನಿಗೆ. ಎಲ್ರಿಗೂ ಸಿಕ್ಕಾಬಟ್ಟೆ ಇರೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ಹೆಂಗು ದುಡ್ಡಿದೆ ಪಟಾಯಿಸ್ಕೊಂಡ್ಬಿಟ್ಟು ಮದ್ವೆ ಆಗ್ಬಿಡೋಣ ಅಂತ ನೀವ್ ಅಂದ್ಕೊಂಡಿದ್ದವ್ರಂತೆ. ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಏನಂದ್ರೆ ಇವಾಗ ಆತರ ಇಂಟೆನ್ಷನ್ ಇದ್ರೆ ನಾನು ಅವಳಿಗೆ ಫಸ್ಟೇ ಪ್ರಿಪೇರ್ ಮಾಡಿದೆ. ಏನಂದ್ರೆ ಒಂದು ವೇಳೆ ನಮ್ಮ ಮನೇಲಿ ಅದಾಗ್ಲಿಲ್ಲ ಇದ್ ಮಾಡ್ಲಿಲ್ಲ ಸಪೋರ್ಟ್ ಇಲ್ಲ ಅಂತಂದ್ರೆ ನಾನು ಹೆಂಗಿರ್ತೀನೋ ಹಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೆಡಿನ ನೀನ್ ಇಷ್ಟ ನನ್ಗೆ ನಿನ್ ದುಡ್ಡು ಕಟ್ಕೊಂಡು ಏನಾಗ್ಬೇಕು. ಸೊ ಅವಳಿಗೆ ನಾನು ಫಿಕ್ಸ್ ಮಾಡಿದೀನಿ. ದುಡ್ಡು ಇಲ್ಲದೆ ಇದ್ದಾಗಲೂ ಹೆಂಗಿರ್ಬೇಕು ನನ್ನ ಜೊತೆ ಹಂಗೆ ಇರ್ಬೇಕು, ದುಡ್ಡು ಇದ್ದಾಗಲೂ ಹೆಂಗಿರ್ಬೇಕು ಅದನ್ನ ಫಿಕ್ಸ್ ಮಾಡ್ತಿದ್ದೀನಿ. ಸೊ ನನ್ನ ಪ್ರಕಾರ ಅದೇನು ಚೇಂಜಸ್ ಏನಿಲ್ಲ. ಅಂಡ್ ಈಗ ಇವಳು ಈಗ ಮೊನ್ನೆನೂ ಅಷ್ಟೇ ಸುಮಾರು ಗ್ಲಾಮರ್ ಅದು ಇದು ಬಟ್ಟೆ ನಾವು ಕಮೆಂಟ್ ಮಾಡಬಾರ್ದು. ಯಾವ ಹೆಣ್ಣು ಮಕ್ಕಳು ಬಟ್ಟೆನೋ ಯಾವ ಗಂಡು ಮಕ್ಕಳು ಬಟ್ಟೆನೋ ನಾವು ಕಮೆಂಟ್ ಮಾಡಿ. ಬಿಕಾಸ್ ಅವ್ರವ್ರ ಸ್ಥಾನದಲ್ಲಿ ಅವ್ರವ್ರಿಗೆ ಇಷ್ಟ ಇರ್ತವೆ. ನೀವ್ ಎಂತ ಬಟ್ಟೆನೆ ಹಾಕಿದ್ರು ಕೂಡ ನೋಡೋ ದೃಷ್ಟಿ ನೆಟ್ಟಗಿದ್ರೆ ಅಷ್ಟೇ. ನಾನು ಯಾವಾಗ್ಲೂ ನಾನು ಅದನ್ನ ಹೇಳ್ತೀನಿ, ಹಾಕಿದ್ರು ನೋಡೋ ದೃಷ್ಟಿ ರಾಂಗ್ ಆಗಿದ್ರೆ ಇನ್ನೆಲ್ಲೋ ಕಾಣಿಸುತ್ತೆ ತಾನೇ. ಸೊ ನಾನು ಯಾವಾಗ ಹೇಳ್ತೀನಿ ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಹಂಗೆ ಇರು. ಅದೊಂದು restriction. ಬಟ್ಟೆಲಿ ನೀನು ಹಂಗಿರ್ಬೇಕು ಹಿಂಗಿರ್ಬೇಕು ಹಂಗ್ ಕಾಣಿಸ್ಕೋಬೇಕು ನಾನು ಅದನ್ನ ಹೇಳಲ್ಲ. ಬಟ್ ಅವಳಿಗೆ ಅದು ಗೊತ್ತಿರುತ್ತೆ. ನಿನ್ಗೆ ಇಷ್ಟನಾ ನೀನ್ ಹೆಂಗಿದ್ಯಾ ಹಂಗೆ ಇರು, ಬೇರೆಯವ್ರಿಗೋಸ್ಕರ ಚೇಂಜ್ ಆಗ್ಬೇಡ. ಅದನ್ನ ನೋಡಿ. ಸೊ ದುಡ್ಡುಗೋಸ್ಕರ ಅದೇ ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀನಿ ಅಂದ್ರೆ, ಸೊ ದುಡ್ಡುಗೋಸ್ಕರ ಅಲ್ಲ ಮನ್ಸಿಗೋಸ್ಕರನೇ ಇಷ್ಟಪಟ್ಟಿರೋದು. ದುಡ್ಡು ಅನ್ನೋದು ಸೆಕೆಂಡರಿ ಬಂದ್ಬಿಡುತ್ತೆ. ಫಸ್ಟ್ ಪ್ರೈಮರಿ ಯಾವತ್ತು ಒಳ್ಳೆ ಮನ್ಸು ಒಳ್ಳೆ ಅರ್ಥ ಇರೋದಕ್ಕೆ ನಾವು ಸೇರಿರೋದು ಹೊರತು ಏನೇ ತಗೊಂಡ್ ಏನೇ ಪಡ್ಕೊಂಡ್ರೆ ಜೀವನದಲ್ಲಿ ನಾವ್ ಏನೇ ದುಡ್ಡು ಮಾಡ್ಲಿ ಕಾರು ಬಂಗ್ಲೆ ಏನೇ ತಗೊಂಡ್ಲಿ ನಾವು ಹೋಗ್ಬೇಕಾದ್ರೆ ಬರೀ ಕೈಯೆಲ್ಲ ಹೋಗಲ್ಲ ಅಲ್ವಾ? ಅಲ್ವಾ? ಎಲ್ಲ ನಾವು ನಾವ್ ಆಕ್ಚುಲಿ ಭೂಮಿ ನಾವು ಪರ್ಚೇಸ್ ಮಾಡ್ತೀವಿ, ಆದ್ರೆ ಭೂಮಿ ನಾವೇ ಗೆಸ್ಟ್. ಹೌದು. ಗೆಸ್ಟ್ ತರ ಬಂದ್ಬಿಟ್ಟು ಗೆಸ್ಟ್ ತರನೇ ಹೋಗ್ತೀವಿ. ಏನೇನ್ ತಗೊಂಡಿರ್ತೀವಿ ಅದೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಜನಗಳಿಗೆ ಅದು ಅರ್ಥ ಆಗ್ತಿಲ್ಲ. ಬಟ್ ಲಾಸ್ಟ್ ಟೈಮ್ ತನಕ ಇರೋದು ಪ್ರೀತಿ ಒಂದೇ. ಸೊ ಅದು ನನಗೆ ಸಿಕ್ಕಿದೆ ಅವರಿಂದ. ಸೊ ಅದೇ ನನಗೆ ಸಾಕು ಲೈಫ್ ಟೈಮ್. ಇನ್ನೂ ಬೇಕು. ಈ ಮಾಡಕ್ ಕೆಲ್ಸ ಇಲ್ದೆ ಇರೋರು ಮಾಡೋ ಕಮೆಂಟ್ ಗಿಂತ ನಿಮ್ ಸುತ್ತಮುತ್ತ ಯಾರಾದ್ರೂ ಈ ತರ ಸೇಮ್ ಕಮೆಂಟ್ ಪಾಸ್ ಮಾಡಿದಾರಾ? ಸುತ್ತಮುತ್ತದವ್ರು ಯಾರು ಕಮೆಂಟ್ಸ್ ಮಾಡಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾವು ಸುತ್ತಮುತ್ತದವ್ರು ಇರೋದ್ರಲ್ಲ ಎಲ್ಲ ಜೆಮ್ ಆಫ್ ಪೀಪಲ್. ಯಾಕಂದ್ರೆ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಆಯ್ತಾ, ಇವಾಗ ನಾವ್ ಏನೇ ಮಾತಾಡಿದ್ರು ಏನೇ ಹೇಳ್ಬೋದು, ನಮ್ ಸುತ್ತಮುತ್ತದವ್ರು ಒಬ್ರು ಆತರ ಒಂದು ಕಮೆಂಟ್ ನಾನು ಹಾಕಿದ್ರು. ನಾನು ಇಷ್ಟೋದ್ರೂ ನೀವೇನ್ ಕ್ವಶನ್ಗಳು ಕೇಳಿದ್ರ ಅದೆಲ್ಲ ಪ್ರೀವಿಯಸ್ ಕಮೆಂಟ್ಸ್ ಬಂದಿರೋದ್ರ ಬಗ್ಗೆನೇ ಮಾತುಕತೆ ನಾವು ಡಿಸ್ಕಸ್ ಮಾಡಿದ್ವಿ ಹೊರತು ನಮ್ ಸುತ್ತಮುತ್ತದವ್ರು ಯಾರು ಏನು ಹೇಳಲಿಲ್ಲ. ನಾನು ಏನಕ್ಕೆ ಅದನ್ನ ಹೇಳ್ತೀನಿ ಅಂತಂದ್ರೆ, ಕೆಲವೊಂದು ಬರುತ್ತೆ ಲೂಸ್ ಟಾಕ್ಸ್ ಬರುತ್ತೆ, ಒಂದಷ್ಟು ಕೆಲವೊಂದು ಸುಮ್ಮನೆ ಹೀಟ್ ಆಫ್ ದ ಮೂಮೆಂಟ್ ಮಾತಲ್ಲಿ ಬಂದ್ಬಿಡ್ಬೋದು. ಬಟ್ ಅದುಗಳಿಗೆ ಅವ್ರಿಗೆ ಉತ್ತರ ಆಲ್ರೆಡಿ ಸಿಕ್ಕಿದೆ. ಸೊ ಇವಾಗ ನಾವೇನ್ ತೋರಿಸ್ಬೇಕು ಅಂತಂದ್ರೆ, ನೀವು ಇನ್ನೊಂದು 10 ವರ್ಷ ಬಿಟ್ಟು ಬಂದ್ರೆ ನಾವ್ ಹಿಂಗೇ ಮಾತಾಡ್ಬೇಕು, ಅವಾಗ ಅದಕ್ಕೆ ಅವ್ರಿಗೆ ಉತ್ತರ ಸಿಗುತ್ತೆ. ಸೊ ಇವಾಗ ನಾವು ಉತ್ತರ ಕೊಟ್ಟರು ಅದೇನಾಗುತ್ತೆ ಗೊತ್ತಾ, ಬರೀ ಮಾತಲ್ಲಿ ಉತ್ತರ ಕೊಡ್ತಾವ್ರ ಅಷ್ಟೇ, ಹೇಳೋದ್ ಸುಲಭ, ಆಮೇಲೆ ಗೊತ್ತಾಗುತ್ತೆ ಅಂತ. ಸೊ ಇನ್ನೊಂದ್ 10 ವರ್ಷ ಬಿಟ್ಟು ಇದೇ ಈ ಸಂಜೆ ಬಂದು ಹಿಂಗೆ ಕೂತ್ಕೊಂಡು ಹಿಂಗೆ ಮಾತಾಡ್ತಾರೆ, ಅವಾಗ ಉತ್ತರ ಸಿಕ್ತಂಗಾಗುತ್ತೆ. ಅಲ್ಲ 5 ವರ್ಷ ಲವ್ ಆಗಿದೆ ಅಂದಾಗ 5 ವರ್ಷದಿಂದ ಮೇಂಟೈನ್ ಮಾಡ್ತಿದ್ದೀರಾ ಅಂದಾಗ ಇನ್ನೊಂದು 70 ವರ್ಷ ಒಂದು 65 ವರ್ಷ ಮೇಂಟೈನ್ ಮಾಡೋದ್ ಕಷ್ಟನೇ ಅಲ್ಲ ಅಲ್ವೇ ಅಲ್ವಾ? ದುಡ್ಡಿಗೋಸ್ಕರ ಬಂದಿದ್ರೆ ನಾವು 5 years ತನಕ ಇರ್ತಾ ಇರ್ಲಿಲ್ಲ ಅಲ್ವಾ? ಅವಳೆಲ್ಲ ಯೂಸ್ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಅವ್ರ ಹೀರೋಯಿನ್ಗೆ ಎಷ್ಟು ಮೇಂಟೆನೆನ್ಸ್ ಬೇಕು ಅನ್ನೋದು ಎಲ್ರಿಗೂ ಗೊತ್ತಿರೋ ಆರಾಮಾಗಿ ಖರ್ಚು ಮಾಡ್ಬಿಟ್ಟು ಎಲ್ಲ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ ಅವಳು. ಇನ್ನು ನನಗಿಂತ ಇನ್ನೊಂದು ರಿಚ್ ಹುಡ್ಕೋಬೋದಾಗಿತ್ತಲ್ಲ ಅವಳು. ಅಲ್ವಾ? ನಾನು ಹೇಳ್ತಿರೋದು ಇವಾಗ ನನಗೆ ಹಂಗ್ ರಿಚ್ ಬೇಕು ಅಂತಿದ್ರೆ ಇವ್ರಕ್ಕಿಂತ ಸಿಕ್ಕಾಪಟ್ಟೆ ರಿಚ್ ಚೆನ್ನಾಗಿರೋರು ಸಿಗ್ತಾ ಇದ್ದಾರೆ. ಪ್ರಪೋಸ್ ಮಾಡಿರ್ತಾರೆ ಮಾಡಿರ್ತಾರೆ. ಹುಡುಗಿ ನಾರ್ಮಲ್ ಅಂದ್ರೇನೆ ಇಷ್ಟ ಅಲ್ವಾ? ಎಷ್ಟು ಪ್ರಪೋಸಲ್ ಬಂದಿದೆ ಅವ್ನು ಮಾಡ್ತಾ ಇದ್ದೆ ಅಲ್ವಾ? ಅಷ್ಟೇ. ನನಗೆ ಒಂದ್ ಕ್ಯಾರೆಕ್ಟರ್ ಒಂದ್ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನನ್ಗೆ ಅದಕ್ಕೋಸ್ಕರ ಲವ್ ಮಾಡಿರೋದು. ಇವ್ರು ಜನಗಳು ಹೆಂಗೆ ಥಿಂಕ್ ಮಾಡಿದ್ರೆ ಇವರೇ ಬೇಕಾಗಿರ್ಲಿಲ್ಲ ನನಗೆ ದುಡ್ಡಿಗೋಸ್ಕರ. ಏನ್ ಗೊತ್ತಾ ಮ್ಯಾಮ್, ಕೆಲವು ಜನ ಹೆಂಗಿದ್ರು ಮಾತಾಡ್ತಾರೆ. ಫಾರ್ ಎಕ್ಸಾಂಪಲ್ ಹಿಂಗಿದ್ರೆ ಗೌರ್ಮೆಂಟ್ ಜಾಬ್ ಎಫೆಕ್ಟ್ ಅಂತಾರೆ. ಅದೇ ಸೇಮ್ ಇದು ಅಂದ್ರೆ ಈ ಮುಖಕ್ಕೆ ಇವಳೇ ಸರಿ, ಇಂಥವಳೆ ಸಿಗೋದು ಇನ್ನೇನ್ ಸುಂದ್ರಿನ್ ಸಿಗಲ್ಲ ಅಂತಾರೆ. ಆಯ್ತಾ, ಒಂದ್ ವೇಳೆ ಇವಳು ಚೆನ್ನಾಗಿಲ್ಲ ನಾನ್ ಚೆನ್ನಾಗಿದ್ದೀನಿ ಅಂತ ಅದಕ್ಕೂ ಮಾತಾಡ್ತಾರೆ. ದುಡ್ಡಿದ್ರು ಮಾತಾಡ್ತಾರೆ, ದುಡ್ಡಿಲ್ಲ ಅಂದ್ರು ಮಾತಾಡ್ತಾರೆ, ತಿಂದ್ರು ಮಾತಾಡ್ತಾರೆ, ಮಲಗಿದ್ರು ಮಾತಾಡ್ತಾರೆ, ಎಲ್ಲದಕ್ಕೂ ಮಾತಾಡ್ತಾರೆ ಅಂತ ನಾವೇನಾದ್ರೂ ನಮ್ ತಲೆಗಳು ಕೆಡ್ಸ್ಕೊಂಡ್ರೆ ಜೀವನ ಮಾಡಕ್ಕಾಗಲ್ಲ. ಅದೇ ಹುಡುಗಿ ಚೆನ್ನಾಗಿಲ್ಲ ಅಂದ್ರೆ ಪಾಪ ಹುಡುಗ ಜೀವನ ಬಾಳ್ ಕೊಡ್ತಾ ಇದ್ದಾನೆ. ಇವರು ನನಗೆ ಯಾವಾಗ್ಲೂ ಅದು ಹೇಳ್ತಾ ಇರ್ತಾರೆ, ನಿಮಗೆ ನಾನು ಬಾಳ್ ಕೊಡ್ತಾ ಇದ್ದೀನಿ. ನಾನು ಹೇಳ್ತಿರ್ತೀನಿ ಅವಳಿಗೆ ಅಂದ್ರೆ ಮ್ಯಾಮ್ ಎಲ್ಲದಕ್ಕಿಂತ ಹೇಳ್ತೀನಿ ಕೇಳು. ಫಸ್ಟ್ ಥಿಂಗ್ ಎಲ್ರು ಅವ್ರು ಇಷ್ಟಪಡ್ಬೇಕು. ನಾನು ಇದನ್ನ ತುಂಬಾ ಬಿಲೀವ್ ಮಾಡ್ತೀನಿ. ನಾನು ಇಷ್ಟಪಡ್ತೀನಿ, ನಾನು ಇವಳನ್ನ ಇಷ್ಟಪಡ್ತೀನಿ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ನಾವು ಇಷ್ಟಪಟ್ರೇನೆ ನಾವು ಜೀವನ ಚೆನ್ನಾಗಿರುತ್ತೆ. ಈ ಟಿಪಿಕಲ್ ಸಿನಿಮಾ ಡೈಲಾಗ್ಗಳೆಲ್ಲ ಕೊಡಲ್ಲ, ನಿನ್ನ ರಾಣಿ ತರ ನೋಡ್ಕೋತೀನಿ, ನಿನ್ನ ರಾಜ ತರ ನೋಡ್ಕೋತೀನಿ, ನಂಗೆ ಅದು ಇಷ್ಟ ಇಲ್ಲ. ನನ್ನನ್ನ ನಿನ್ನಾಗಿ ನೋಡ್ಕೊ. ಇವಾಗ ಇಷ್ಟು ವರ್ಷ ನಿಮ್ಮ ಅಪ್ಪ ಅಮ್ಮ ನೋಡ್ಕೊಂಡ್ರು, ಈಗ ನೀನಾಗಿ ನೋಡ್ಕೊಳ್ಳೋದಕ್ಕೆ ನಾನು ಇರೋದು. ನಿನ್ನ ಏನೋ ವಾವ್ ತರ ನೋಡ್ಕೊಂಡ್ಬಿಟ್ಟು ಕೊನೆಗೆ ಅದು ಚೇಂಜ್ ಆದಾಗ ನಿನಗಾಗೋ ಹರ್ಟ್ ಬೇಡ. ಯು ಬಿ ಯು. ನಾನು ಅವಳಿಗೆ ಅದಕ್ಕೆ ಕೇಳೋದು, ನೀನ್ ಎಲ್ಲಿ ಬೇಕೋ ಹೋಗು, ಫ್ರೆಂಡ್ಸ್ ಜೊತೆ ಹೋಗು, ಎಂಜಾಯ್ ಮಾಡು. ಮದುವೆ ಆದ್ಮೇಲೆ ಸಿನಿಮಾ ಮಾಡ್ತೀಯ ಮಾಡು, ಸೀರಿಯಲ್ ಮಾಡ್ತೀಯ ಮಾಡು. ನಾನು ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿದ್ದೀನಿ. ಮದುವೆ ಆದ್ಮೇಲೆ ಫ್ರೆಂಡ್ಸ್ ತರ ಇರ್ಬೇಕು ಮ್ಯಾಮ್, ಅವಾಗ್ಲೇ ಚೆನ್ನಾಗಿರುತ್ತೆ, ಜಾಲಿಯಾಗಿರುತ್ತೆ, ಶೇರ್ ಮಾಡ್ಕೊಬೇಕು ಅಷ್ಟೇ. ನಾನು ಅದನ್ನ ಬಿಲೀವ್ ಮಾಡ್ತೀನಿ. ಆಮೇಲೆ ನನಗೂ ಫೀಮೇಲ್ ಅಲ್ಲಿ ಫ್ರೆಂಡ್ಸ್ ಇದಾರೆ, ಬಟ್ ಇವಳಿಗೆ ಮೇಲ್ಸ್ ಅಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ. ಅದೊಂದು ಇವಳು ನಾನು ಯಾವಾಗಲೂ ಹೇಳ್ತಿರ್ತೀನಿ. ಇಲ್ಲ ಅವಳಿಗಿಲ್ಲ, ಯಾರು ಇಲ್ಲ ಅವಳಿಗೆ. ನಾನು ಕೋವಿಡ್ ಅಲ್ಲಿ ಓದೇ ಇಲ್ಲ.
ಎಲ್ಲ ಗರ್ಲ್ಸ್ ಅದ್ರಲ್ಲೇ ಓದಿರೋದ್ರಿಂದ ಥರ್ಡ್ ಸ್ಟ್ಯಾಂಡರ್ಡ್ ತನಕ ಮಾತ್ರ ಕೋವಿಡ್ ಅಲ್ಲಿ ಓದಿದ್ದೆ. ಒಬ್ಬ ಫ್ರೆಂಡ್ ಇದಾನೆ ಅಷ್ಟೇ, ಚೇತು ಅಂತ, ಅದು ಚೈಲ್ಡ್ಹುಡ್ ಫ್ರೆಂಡ್. ಅದ್ಬಿಟ್ರೆ ನೆಕ್ಸ್ಟ್ ಅಂದ್ರೆ ಆ ಕಾಂಟ್ಯಾಕ್ಟ್ ಆತರ ಎಲ್ಲ ಅಲ್ಲ ಅಂದ್ರೆ ಇಂಡಸ್ಟ್ರಿಗೆ ಬಂದ್ರಿ, ಆಕ್ಟಿಂಗ್ ಮಾಡಿದ್ರಿ, ಇಂಡಸ್ಟ್ರಿ ಒಬ್ರು ಫ್ರೆಂಡ್ಸ್ ಇಲ್ಲ. ಅಂದ್ರೆ ಕಾಂಟ್ಯಾಕ್ಟ್ ಇದಾರೆ ಬಟ್ ಮೀಟ್ ಮಾಡೋದು ಪರ್ಸನಲ್. ಅದೇ ಹೇಳಿದ್ದು, ಫ್ರೆಂಡೇ ಬೇರೆ ಕಾಂಟ್ಯಾಕ್ಟೇ ಬೇರೆ. ಯಾರು ಇಲ್ಲ, 3 ಹೊತ್ತು ನನ್ ಜೊತೆನೆ ಇರ್ತಾಳ ಮ್ಯಾಮ್ ಹೇಳು. ನಮ್ಗೆ ಅದೇ ಬೇಜಾರ್. ನನ್ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಅಂದ್ರೆ ಇಲ್ಲಿ ಕೇಳಿ ಮೇಡಮ್ 3 ಹೊತ್ತು ಮೇಡಮ್ ನಾನು ಎಲ್ಲಾದ್ರೂ ಹೋಗ್ತೀನಿ ಮೇಡಮ್. ಹೌದು ನನ್ನ ಫ್ರೆಂಡ್ಸ್ ಇದಾರೆ ಮೇಡಮ್, ನನ್ ಫ್ರೆಂಡ್ಸ್ ಇದಾರೆ. ಎಲ್ಲೋದ್ರು ಕಂಕ್ಳಲ್ಲಿ ಹಾಕೊಂಡ್ ಬಂದ್ಬಿಡ್ತೀಯಲ್ಲ ಇವಳನ್ನ. ಅವ್ರೇನ್ ಗೊತ್ತಾ, ಈಗ ನಮ್ದೊಂದು ಹುಡುಗರದ್ದು ಮೀಟಪ್ ಇರುತ್ತೆ ಅಲ್ಲಿ. ನಾನು ಹೇಳ್ತೀನಿ ಅವ್ಳು ರೆಡಿ ಆಗ್ತೈತ್ರ, ಸ್ವಲ್ಪ ನೋಡು, ನಾವೇ ಕರ್ದಿರೋದು, ನಮ್ನೇ ಕರ್ದಿರೋದು, ಇದಕ್ ಮೇಲೂ ನೀನ್ ಬರ್ತೀಯ ಅಂದ್ರೆ ನೋಡು ಅಂತ ಹೇಳ್ತೀನಿ. ಅವ್ಳಿಗೆ ಇಂಡೈರೆಕ್ಟ್ ಆಗಿ ಕೊಡ್ತಿರ್ತೀನಿ ಸಿಗ್ನಲ್. ಆಮೇಲೆ ನನ್ನ ಫ್ರೆಂಡ್ಸ್ ಫಿಕ್ಸ್ ಆಗ್ಬಿಟ್ಟು, ಅವ್ರು ಕೆಲವು ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಅವ್ರು ಫಿಕ್ಸ್ ಆಗಿದೆ ಎಲ್ಲೋದ್ರು ಇವಳು ಬಂದೇ ಬರ್ತಾಳೆ, ಅವಳಿಗೊಂದ್ ಸೀಟ್ ಹಾಕಮ್ಮ ಅವಳೊಂದು ಅಂತ. ಆಮೇಲೆ ನಾವು ನಮ್ಮ ವೀಣಮ್ಮ ಅನೂಪ್ ನಾವೆಲ್ಲ ಏನು ಆಡ್ತಿರ್ತೀವಲ್ಲ, ಗೇಮ್ಸ್ ಆಡ್ತಿರ್ತೀವಿ, ಅಲ್ಲಿ ಹೋಗ್ತೀವಲ್ಲ. ಸೊ ನಾವೆಲ್ಲ ಸೋತ್ರೆ ಈ 2-3 ಜನ ಸೋತ್ರೆ ಕೊಡ್ಸೋದು ಅಂತ ಇರುತ್ತೆ, ಏನಾದ್ರು ಚಕೋರಿನೋ ಮತ್ತೆ ಬರ್ಗರ್ ಏನೋ ಕೊಡ್ಸೋದು ಅಂತ ಇರುತ್ತೆ. ಸೊ ಸೋತಾಗ ಇವಳನ್ನ ಸೋತ ನಾನೇ ಕೊಡ್ಸ್ಬೇಕಲ್ಲ. ಸೊ ಏನಾದ್ರೆ ಈ ತರ ಫ್ರೆಂಡ್ಲಿ ಆಗಿ ನಾವ್ ಎಲ್ಲೇ ಹೋಗ್ಲಿ ಇವಳ ಜೊತೆ ಇರ್ತಾಳೆ ಅಂತ ನನ್ಗೆ ಈಗ ಒಂದು ಫಸ್ಟ್ ಸರ್ಕಲ್ ಗೊತ್ತಾಗ. ಮಾತ್ರ ಗರ್ಲ್ ಫ್ರೆಂಡ್, ನಿಮ್ ಫ್ರೆಂಡ್ಸಿಗೆಲ್ಲ ಬಾಯ್ ಫ್ರೆಂಡ್. ಹೌದೌದು, ಎಲ್ಲ ಎಲ್ಲೋದ್ರು ಬರ್ತಾಳೆ, ಎಲ್ಲೋದ್ರು ಇರ್ತಾಳೆ. ಸೊ ನಾನೇ ಹೇಳ್ತೀನಿ ಕೆಲವೊಂದ್ ಕಡೆ ನೋಡು ಬರ್ದೇ ಒಳ್ಳೇದು ಅಂತ ಹೇಳ್ತಿರ್ತೀನಿ ಅವಳಿಗೆ. ಅದಕ್ಕೋಸ್ಕರ ಅಂದ್ರೆ ಪಾಪ ಇನ್ಮೇಲೆ ಅರ್ಥ ಮಾಡ್ಕೊಳ್ಳಿ, ಬೇರೆ ಎಂಜಾಯ್ಮೆಂಟ್ ಇರುತ್ತಲ್ಲ, ಅದಕ್ಕೆ ಬಿಟ್ಟು ಟ್ರೈ ಮಾಡ್ತಿರ್ತಾರೆ. ಜಾಸ್ತಿ ಖುಷಿ ಅಂತ ನಾನು ನೀವೇ ಅನ್ಕೋತಾಳೆ. ಈಗ ನಾವೇನ್ ಮಾಡ್ತೀವಿ ಗೊತ್ತಾ, ನಾನು ಇವಳ ಏನೋ ಆರಿಸ್ಬೇಕು ಆರಿಸ್ತಾರೆ. ಹೌದು, ನಾವ್ ಈಗ ಏನಾಗುತ್ತೆ ಗೊತ್ತಾ ಮೇಡಮ್, ಇವಾಗ ನಾವೇನಾಗುತ್ತೆ, ಹೆಣ್ಮಕ್ಳು ಒಂದ್ ಇರುತ್ತೆ, ನೀನ್ ಆಕ್ಚುಲಿ ನೀನ್ ಆರಾಮಾಗಿ ರಾಣಿ ತರ ಇದ್ಬಿಡು ಅಂತ ಹಿಂಗೆಲ್ಲ ಸ್ವಲ್ಪ ಹಚ್ಸಿದ್ರೆ ಬಿಟ್ಬಿಡ್ತಾರಲ್ಲ. ನಾವು ಯೋಚನೆ ಮಾಡ್ತೀವಿ, ಹಚ್ಚಿ ಏನಾದ್ರು ಬಾಡಿ ಸಿನಿಮಾ ಹಿಂಗಿದೆ ಅಂತ ಹೇಳ್ಬಿಟ್ಟು ಹಂಗೆ ಜಾರ್ಕೊಂಡ್ಬಿಡ್ತೀವಿ. ಆದ್ರೂ ನನ್ನ ಫ್ರೆಂಡ್ಸ್ ಆಡ್ಕೋತಾ ಇರ್ತಾರೆ ಮೇಡಮ್, ಎಷ್ಟು ಜನ ಫ್ರೆಂಡ್. ಈಗ್ಲೇ ನೋಡು ನೈಸ್ ಹೊಡೆದು ಬರೋ ತರ ಆಗಿದೆ ನಿನ್ ಕೇಪಬಿಲಿಟಿ. ಅವ್ರು ಏನ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ, ಇಲ್ಲಿ ಹೇಳ್ತಿರೋ ಸತ್ಯನ ಅಥವಾ ನಾನೇ ತಪ್ಪು ಮಾಡ್ತಿದ್ದೀನ, ನಾನ್ ನಿಜ ಹೋಗ್ತಿರೋ ತಪ್ಪಾ? ಇಲ್ಲ ಪಾಪ ಮೇಡಮ್, ಅವಳು ಇದ್ರೆ ಚಂದ ಮೇಡಮ್. ನೀನೊಬ್ಳೆ ಮನೇಲೆ ನೀನೊಬ್ಳೆ ಅಂದ್ರೆ ಏನು ವರ್ಕ್ ಮಾಡ್ತಿರ್ಲಿವಲ್ಲ, ಮನೇಲೆ ಇದೇನ್ ಮಾಡ್ತೀಯಾ, ಸುಮ್ನೆ ಬಂದ್ಬಿಡು. ಆದ್ರೂ ಸೀರಿಯಸ್ ಆಗಿ ಹೇಳ್ತೀನಿ, ಅವರ ಸುಪ್ತ ಮನಸ್ಸಿಗೆ ಈ ಮ್ಯಾಟರ್ ಹೋಗಿದೆ. ನೆಕ್ಸ್ಟ್ ಟ್ರಿಪ್ ಅಲ್ಲಿ ಯಾವ್ದಾದ್ರು ಒಂದ್ ಟ್ರಿಪ್ ಆದ್ರೂ ಅವ್ರು ಯೋಚನೆ ಮಾಡ್ತಾರೆ. ಮೇಡಮ್ ನನಗೆ ಇವ್ಳು ಇರ್ಬೇಕು ಏನಾಗತ್ ಗೊತ್ತಾ, ನಾನು ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ಬೇಡ ಅಂತ ಹೇಳ್ಬಿಡ್ತೀನಿ. ಒಂದ್ ಪಾಯಿಂಟ್ ಅಲ್ಲಿ ಹೋದ್ರೆ ಇವ್ಳು ಮಿಸ್ ಆಗ್ತಾಳೆ, ಬಿಕಾಸ್ ಯಾಕಂದ್ರೆ ನಾನು ಅಡ್ಜಸ್ಟ್ ಆಗ್ಬಿಟ್ಟಿರ್ತಾನಲ್ಲ, ಇವಳು ಎಲ್ಲೋದ್ರು ಇರ್ತಾಳೆ ಅಂತ. ಸೊ ಹಂಗಾಗುತ್ತೆ. ಬಟ್ ನಾನು ಅದನ್ನ ಏನೇ ಹೇಳಿದ್ರು ಕೆಲವೊಂದ್ ಜಾಗಕ್ಕೆ ನಾನು ಅವಳು ಕರ್ಕೊಂಡು ಹೋದ್ರೆ ನಂಗೆ ಸಮಾಧಾನ. ಸೊ ಏನೇ ಮಾತಾಡ್ಬೋದು ನಾವು. ನಿಮ್ಗೆ ಕೃತಿನೇ ಫಸ್ಟ್ ಲವ್, ಫಸ್ಟ್ ಕ್ರಶ್ ಸುಮಾರು ಜನ ಆಗಿದ್ರೆ ಮೇಡಮ್, ಸುಳ್ಳು ಹೇಳ್ಬಾರ್ದು, ಕ್ರಶ್ ಸುಮಾರು ಜನ ಆಗಿದೆ. ಸೊ ನಾನು ಜೆನ್ಯೂನ್, ಈಗ ನಾವು ಲವ್ ಮಾಡಿ ನಾವು ಮಾಡ್ತೀವಿ, ಅವರಿಂದ ಅಕ್ಸೆಪ್ಟೆನ್ಸಿ ಬರ್ಲಿ ಬರ್ದೇವ್ಲಿ, ಬಟ್ ಜೆನ್ಯೂನ್ ಆಗಿ ಲವ್ ಮಾಡಿರೋದು ಒಳ್ಳೆ. ಬಟ್ ನಾವ್ ಈಗ ಏನಾಗುತ್ತೆ ಗೊತ್ತಾ ಮೇಡಮ್, ಈ ಹುಡುಗರು ಮ್ಯಾಮ್ ನಾನೇನ್ ಸಾಚ ಅಂತ ಹೇಳ್ಕೊಳ್ಳೋ, ಹುಡುಗರು ಹೆಂಗಿರ್ತಾರೆ ಗೊತ್ತಾ ಮ್ಯಾಮ್, ನಾನ್ ಅದಕ್ಕೂ ಮಕ್ಕೂಗಿ ಬಿಡ್ರಪ್ಪ ಹುಡುಗರು ನಾನು ಹಂಗೋಗಲ್ಲ ಕೊಡೋ ಅಂತ. ಅದಲ್ಲ, ಕೆಲವು ಹುಡುಗರು ಹೆಂಗಿರ್ತಾರೆ ಅಂದ್ರೆ ಲವ್ ಮಾಡ್ತಾರೆ, ಅದು ಅವ್ರ ಕಡೆಯಿಂದ ಅಪ್ರೋಚ್ ಬಂದಿಲ್ವಾ ಸುಮ್ನೆ ಆಗ್ತಾರೆ. ನಾನು ಅಷ್ಟೇ, ಬಟ್ ಜೆನ್ಯೂನ್ ಆಗಿ ನನ್ನ ಇವಳು ಇಷ್ಟಪಟ್ಟ ಮೇಲಂತೂ ಶಿ ಈಸ್ ಆಲ್ವೇಸ್ ದಿ ಬೆಸ್ಟ್. ಸೊ ನಾನು ಮಾತಾಡಕ್ಕೆ ಹೋಗಲ್ಲ. ಸೊ 5 ವರ್ಷದಲ್ಲಂತೂ ಮೇಡಮ್ ನನಗೆ ಒಂದು ಸೆಕೆಂಡ್ ಥಾಟೇ ಬಂದಿಲ್ಲ. ಇಲ್ಲ ಹೋಗ್ಲಿಲ್ಲ. ಈಗ ಒಂದ್ ಇರುತ್ತಲ್ಲ, ಈಗ ಕೆಲವೊಂದ್ ಕಡೆ ಡಬಲ್ ಡೇಟಿಂಗ್ ಯಾರೋ ಇಷ್ಟ ಆಗ್ತಾರೆ, ಥಾಟೇ ಬಂದಿಲ್ಲ. ಬಟ್ ಅದ್ ನಂಗೆ ಅದು ಇಂಟ್ರೆಸ್ಟ್ ಇಲ್ಲ ಮ್ಯಾಮ್. ಏನಂದ್ರೆ ಆಯ್ತು, ಖುಷಿಯಾಗಿದ್ದೀನಿ. ಮುಂದೆ ಹೇಗಿರ್ತಾರೆ ಅನ್ನೋದಕ್ಕಿಂತ ನಾವಿಲ್ಲ ಅಂದ್ರೂ ಹೇಗಿರ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ವಿಷಯದಲ್ಲಿ ಇವ್ರು ಜಮ್. ಸೊ ಆ ವಿಷಯ ನಾನು ಸಿಕ್ಕಾಬಿಟ್ಟೆ ನಮ್ಗೆ ಡ್ರೆಸ್ ಮಾಡ್ತೀನಿ ಅವ್ರ ಫೋನ್ ಯಾವಾಗ ಬೇಕಾದ್ರೂ ಇಸ್ಕೊಳ್ಳಿ, 24/7 ಯಾವಾಗ ಬೇಕಾದ್ರೂ ಇಸ್ಕೊಳ್ಳಿ. ಅವ್ರದ್ದು ಯಾವ ತರ ಸೀಕ್ರೆಟ್ ಲಾಕ್ಸ್ ಆಗ್ಲಿ, ಪರ್ಸನಲ್ ಏನೇ ಆಗ್ಲಿ ಏನು ಇಟ್ಟಿರಲ್ಲ. ಅಂದ್ರೆ ಲಾಕ್ ಎಲ್ಲ ನನಗೆ ಗೊತ್ತಿದೆ, ಬಟ್ ಪರ್ಸನಲ್ ಆ ಕಡೆ ಸೈಡ್ ಕಾಲ್ ಬಂತು ಅಂತ ಸೈಡ್ ಅಲ್ಲಿ ಹೋಗಿ ಮಾತಾಡೋದು, ಮೆಸೇಜ್ ಏನು ಇಲ್ಲ, ಎಲ್ಲ ಓಪನ್. ಪ್ರತಿಯೊಬ್ರು ನನ್ಗೊಬ್ಳಿಗೆಲ್ಲ ಯಾರು ಫೋನ್ ಕೇಳಿದ್ರು ಕೊಡ್ತಾರೆ, ಅಷ್ಟು ಇದಿದೆ. ಸೊ ಜಮ್ ಅವರು ಅಲ್ಲಿ ಏನಿರುತ್ತೆ ಫೋನಲ್ಲಿ, ಅಲ್ಲ ಫೋನ್ ಪದೆಲ್ಲ ಕೊಡಲ್ಲ, ಯಾಕಂದ್ರೆ ಅದೆಲ್ಲ ನಾವು ಟ್ರಾನ್ಸಾಕ್ಷನ್ ಎಲ್ಲ ಇಲ್ಲ. ಬರೀ ಇದೇನಿದ್ರು ಮೆಸೇಜ್ ನೋಡ್ಕೊಳಪ್ಪ ಏನಿರುತ್ತೆ. ಫೋನ್ ಈಸಿಯಾಗಿ ಬಿಸಾಕ್ಬಿಟ್ರೆ ಅಲ್ಲಿ ನಿಮ್ಗೆ 50% ನಂಬಿಕೆ ಬಂದ್ಬಿಟ್ಟು. ನಂದು ಅದ್ರಲ್ಲಿ ಏನು ಇಲ್ಲ ಮ್ಯಾಮ್. ಅದನ್ನ ಅವರು ಕೂಡ ಚೆಕ್ ಮಾಡಲ್ಲ, ನಿಮ್ಮ ನಂಬಿಕೆ ಗಳಿಸ್ಬೇಕಂದ್ರೆ ಫೋನ್ ಅಷ್ಟೇ. ನಾನು ಅದು ಕೊಟ್ಟಿದ್ದೀನಿ, ಅದಂದ್ರೆ ಅವಳದ್ದು ನಾವೇನು ಅಂತ ಇಂದು ಇರಲ್ಲ. ನಾನು ಕೊಟ್ಟಿದ್ದೀನಿ, ಅವಳು ಯೂಸ್ ಮಾಡಿದಾಳೆ, ಇಟ್ಕೋ. ನಾನು ಅದನ್ನೇನು ಯೋಚನೆ ಮಾಡಕ್ ಹೋಗಲ್ಲ ಮ್ಯಾಮ್. ಮೇನ್ ಒಂದು ಹುಡುಗಿಗೆ ಏನ್ ಗೊತ್ತಾ, ಜೀವನ ಮಾಡೋದಕ್ಕೆ ಹುಡುಗ ಚೀಟರ್ ಆಗಿರ್ಬಾರ್ದು, ಯಾವ ತರ ಹುಡುಗಿ ಅಥವಾ ಫ್ಲರ್ಟ್ ಅದು ಇದು ಮಾಡ್ಬಾರ್ದು ಅಂತ.
ಸೊ ಅದೇ ನನ್ನ ಲೈಫಲ್ಲಿ ನಾನು ತುಂಬಾ ಅನ್ಕೊಂಡಿದ್ದು ಯಾವ ತರ ಇರಬಾರ್ದು ಅಂತ. ಸೊ ಆ ವಿಷಯದಲ್ಲಿ ತುಂಬಾ ನಾರ್ಮಲ್ ಅಲ್ಲ ನನ್ಗೆ, ನಾನು ಹೇಳೋದಕ್ಕಿಂತ ಜಾಸ್ತಿ ಅಂದ್ರೆ ನಾನು ಹೇಗೆ ನಮ್ಮ ತಾಯಿನ ಹೇಗೆ ಬಿಲೀವ್ ಮಾಡ್ತೀನೋ ಅದೇ ತರ ಇವ್ರು ಆ ವಿಷಯದಲ್ಲಿ ಸಿಕ್ಕಾಪಟ್ಟೆ ಜನ. ಅದಕ್ಕೆ ನಾನು ಮದ್ವೆ ತನಕ ಬಂದಿದ್ದೇನೆ ಅಂತ. ಎಂಗೇಜ್ಮೆಂಟ್ ಆದ್ಮೇಲೆ ಪ್ರಶಾಂತ್ ಅವರಲ್ಲಿ ಏನೇನ್ ಬದಲಾವಣೆ ಆಗಿದೆ? ಅದೇ ಸ್ವಲ್ಪ ಫೋಕಸ್ ಡಯಟ್ ಮಾಡ್ತಾ ಇದ್ದಾರೆ, ಜಿಮ್, ಸ್ವಲ್ಪ ಕಾಲ್ಸ್ ಕಮ್ಮಿ ಆಗಿದೆ. ಹೌದು, ಆಮೇಲೆ ಮೀಟ್ ಮಾಡ್ತಾ ಇದ್ರು, ಅದು ಕಮ್ಮಿ ಆಗಿದೆ. ಈಗ ಕೇಳಿದ್ರೆ ಇಲ್ಲಿ ಮದ್ವೆ ಆಗ್ತಿದೆ, ಮದ್ವೆ ಆಗ್ತಾರೆ ಬಿಡು, ಓಲ್ ಏನ್ ತಲೆ ಕೆಡ್ಸ್ಕೊಬೇಡ ಅಲ್ಲಿ. ಅವಾಗಾದ್ರೂ ಒಂದು ಇರೋದು ಇತ್ತು. ಇವಾಗ ಏನಂದ್ರೆ ಅಂದ್ರೆ ಐ ಡೋಂಟ್ ನೋ ವೆದರ್ ಐ ಆಮ್ ರಾಂಗ್ ಆರ್ ರೈಟ್, ಬಟ್ ನಾನ್ ಫ್ಯೂಚರ್ಗೆ ತುಂಬಾ ಈಗಲೇ ಪ್ಲಾನ್ ಮಾಡ್ತಾ ಇದ್ದೀನಿ. ಅಂದ್ರೆ ಏನಾಗುತ್ತೆ ಅಂದ್ರೆ ಅಟ್ ಮೈ ಏಜ್ ಆಫ್ 40 ಐ ಶುಡ್ ರಿಟೈರ್. ತಿಂಗಳು ಕೂತಲ್ಲೇ ಬರಬೇಕು, ಯಾವ್ದೇ ರೀತಿ ನಮಗೂ ಸಮಸ್ಯೆ. ಸೊ ಈಗಲೇ ನಾನು ಕಷ್ಟಪಡಕ್ಕೆ ಶುರು ಮಾಡ್ತಾ ಇದೀನಿ. ಸೊ ಎಲ್ಲರೂ ಹೇಳ್ತಾರೆ ನೀವು ಅಪ್ಪ ಅಮ್ಮನ ದುಡ್ಡು ಅದು ಅಂತ. ನಾನು ಜೆನ್ಯೂನ್ಲಿ ಹೇಳ್ತೀನಿ, ನಮ್ಮ ಅಪ್ಪ ಅಮ್ಮನ ದುಡ್ಡು ಇಟ್ಕೊಂಡು ನಾನು ಯಾರಿಗೂ ಖರ್ಚು ಮಾಡ್ತಿಲ್ಲ. ನನ್ನ ಖರ್ಚು ನಾನು ನಮ್ಮ ಅಪ್ಪ ಅಮ್ಮನ ದುಡ್ಡಲ್ಲಿ ಮಾಡ್ತಿಲ್ಲ. ಸೊ ನಂದು ಏನೇನಿದೆಯೋ ನಾನೇ ಮಾಡ್ಕೊಂತ ಇದ್ದೀನಿ. ಅಲ್ಲ, ಅಪ್ಪ ಅಮ್ಮ ದುಡ್ಡು ಮಕ್ಳು ಖರ್ಚು ಮಾಡೋದ್ರಲ್ಲಿ ತಪ್ಪ ಅಲ್ಲ, ಅವ್ರು ಅನ್ಕೊಂಡಿರ್ಬೋದು ಅಪ್ಪ ಅಮ್ಮನ ಆಸ್ತಿ ಮಕ್ಳಿಗೆ ಅಂತಾನೆ ತಾನೆ, ಪಾಪ ಅವ್ರು ಕಷ್ಟಪಡೋದಿನ್ ಯಾರಿಗೆ? ಅವ್ರು ಕಷ್ಟಪಡ ನಮ್ಗೆ ಅಲ್ವಾ? ನಾನು ಅದನ್ನ ಫ್ಯೂಚರ್ಗೆ ಇಟ್ಟಿದ್ದೀನಿ. ಅದೇನೋ ಅನ್ಕೋಬಹುದು. ಹಾಳ್ ಮಾಡಿದ್ರೆ ಅದಕ್ಕೂ ನಿಮ್ಗೆ ಅರ್ಥ ಇರಲ್ಲ. ಆ ಆಸ್ತಿನ ನೀವು ಕಂಟಿನ್ಯೂ ಮಾಡಿ ಅಪ್ಪ ಅಮ್ಮನ್ ಚೆನ್ನಾಗ್ ನೋಡ್ಕೊಂಡ್ರೆ ತಾನೇ ಅದಕ್ಕೆ ಸಾರ್ಥಕ ಅಲ್ವಾ ಮ್ಯಾಮ್? ನಾನು ಯಾವಾಗ್ಲೂ ಅದನ್ನ ಹೇಳ್ತೀನಿ. ಅದೊಂದು ಅದನ್ನ ಮೈಂಡ್ ಯಾವಾಗ ಹೇಳ್ತಾ ಅಪ್ಪ ಅಮ್ಮನ್ ದುಡ್ಡು 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 ಪೈಸಾ ಪೈಸಾ. ನಾನು ಹೇಳದ್ ಒಂದೇ, ಸಿ ಎಲ್ಲ ಕಮೆಂಟ್ ಹಾಕ್ತಿರಲ್ಲ, ನಾ ಹೇಳೋದು ಆ ಕಮೆಂಟ್ ಹಾಕೋ ಮಿನಿಟ್ ಅಲ್ಲಿ ದುಡ್ಡು ಮಾಡ್ಬೇಕು ಅಂತ ಯಾಕೆ ಯೋಚನೆ ಮಾಡಲ್ಲ ಅಲ್ವಾ? ಇವಾಗ ನಾನು ಕೂತ್ಕೊಂಡು ಇನ್ನೊಬ್ರು ಯಾರೋ ವಿಡಿಯೋಗೆ ಕಮೆಂಟ್ ಮಾಡ್ಕೊಂಡು ಅಥವಾ ಇನ್ನೊಬ್ರು ಯಾರೋ ವಿಡಿಯೋಗೆ ಮಾತಾಡ್ಕೊಂಡು ಕಮೆಂಟ್ ಪಾಸ್ ಮಾಡೋದ್ರಲ್ಲಿಕ್ಕಿಂತ ಹೆಚ್ಚಾಗಿ ನಂದೇನೋ ಮಾಡ್ಕೋಬಹುದು ಅಂತ ಒಂದ್ಸತಿ ಯೋಚನೆ ಮಾಡಿದ್ರೆ ನಮ್ದು ಲೈಫ್ ಎಲ್ಲ ಹಾಳಾಗ್ತಿದೆ ಗೊತ್ತಾ ಮ್ಯಾಮ್? ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ 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 ನಮ್ಮನ್ನ ನಾವು ಯೋಚನೆ ಮಾಡ್ಕೊಳ್ಳೋದು ಬಿಟ್ಟೇ ಬಿಡಿ. ಒಂದ್ಸತಿ ಕೂತ್ಕೊಂಡು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ನಾವು ಇನ್ನೊಂದೇನೋ ಮಾಡ್ತೀವಿ ಮೇಡಮ್. ನನಗೆ ಆಸೆ ಇರುತ್ತೆ ಗೊತ್ತಾ ಮೇಡಮ್, ನನ್ನ ಸ್ವಂತ ಬಿಸ್ನೆಸ್ ಫಾರ್ಮ್ ಮಾಡಬೇಕು, ನನ್ನ ಸ್ವಂತ ಕೆಲಸ ನಾನು ಬಿಸಿ ಆಗಬೇಕು, ನನ್ನ ಫ್ಯಾಮಿಲಿ ನೋಡ್ಕೊಬೇಕು, ನನ್ನ ಫ್ಯಾಮಿಲಿ ಜೊತೆ ಟ್ರಿಪ್ ಹೊಡಿಬೇಕಂತ ಸಿಕ್ಕಾಪಟ್ಟೆ ಆಸೆ ಇದೆ. ನಾನು ಅದನ್ನೇ ಹೇಳ್ತೀನಿ ಯಾವಾಗಲೂ, ನನ್ನ ಫ್ಯಾಮಿಲಿ ಜೊತೆ ಅಂದ್ರೆ ಟ್ರಿಪ್ ಹೊಡ್ಬೇಕಂದ್ರೆ ನನ್ನ ತಂಗಿಗೆ ನಮ್ಮ ಅಮ್ಮಂಗೆಲ್ಲ ಅದೇ, ಓ ನೀನೇನ್ ಮದ್ವೆ ಆದ್ಮೇಲೆ ಬಿಡು ನೀವು ಟ್ರಿಪ್. ನೋ, ನನಗೆ ಇಷ್ಟ ನಾವಿಬ್ಬರೇ ಹೋಗಿ ನಮ್ಮ ಮುಖ ಅವಳು ನೋಡೋದು ಅವಳ ಮುಖ ನೋಡೋದು ಏನಿರುತ್ತದೋ. ಸೊ ನನ್ನ ಫ್ಯಾಮಿಲಿ ಜೊತೆ ಹೋಗ್ಬೇಕು. ಹಂಗಲ್ಲ ಜನಮ್ಮ, ಹಂಗಲ್ಲ ಅಂದ್ರೆ ಫ್ಯಾಮಿಲಿ ಜೊತೆ ಹೋಗ್ಬೇಕು, ಅವಳಿಗೂ ಇಷ್ಟ. ಸೊ ನಾವು ಫ್ಯಾಮಿಲಿ ಜೊತೆ ಹೋಗಿ 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 ನಂಗೆ ಸಿಕ್ಕಾಪಟ್ಟೆ ಖುಷಿ, ಫ್ಯಾಮಿಲಿ ಜೊತೆ ಸುತ್ತಾಡ್ಬೇಕು. ಈ ಕಮೆಂಟ್ ಬಗ್ಗೆ ಒಂದ್ ವಿಚಾರ ಏನ್ ಗೊತ್ತಾ, ಇನ್ಫ್ಲೂಯೆನ್ಸರ್ಸ್ ಇದಾರಲ್ಲ, ಇನ್ಫ್ಲೂಯೆನ್ಸರ್ಸ್ ಅಥವಾ ಏನೋ ಅಚೀವ್ ಮಾಡ್ಬೇಕು ಅಂತ ಭಾವನೆ ಇಟ್ಕೊಂಡಿರೋರು, ಅವ್ರು ಯಾರಾದ್ರೂ ಒಂದಾರ ಕಮೆಂಟ್ ಹಾಕ್ತಾರ? ಬಿಸಿ ಇರ್ತಾರೆ. ಹೌದು, ನೋ ಇನ್ಫ್ಲೂಯೆನ್ಸಸ್, ನೋ ಕಂಟೆಂಟ್ ಕ್ರಿಯೇಟರ್ಸ್ ಅಥವಾ ಯಾವ ಸಿನಿಮಾ ರಂಗದವ್ರು ಯಾರು ಕಮೆಂಟ್ ಹಾಕಲ್ಲ. ಯಾಕಂದ್ರೆ ಹೇಳ್ತೀನಿ ಗೊತ್ತಾ, ದೇ ಆರ್ ಬಿಸಿ ಇನ್ ದರ್ ಓನ್ ಲೈಫ್. ಅಂಡ್ ಅವ್ರು ಕಮೆಂಟ್ ಹಾಕೋದೆಲ್ಲ ಪಾಸಿಟಿವ್ ಕಮೆಂಟ್ಸ್. ಯಾಕಂದ್ರೆ ಅವರು ಖುಷಿ ಪಡ್ತಾರೆ. ಯಾಕಂದ್ರೆ ಅವರು ಕೂಡ ಫೇಸ್ ದಾಟ್ಕೊಂಡ್ ಬಂದಿರ್ತಾರೆ ಮೇಡಮ್. ಈಗ ನಾನು ಇನ್ನೊಬ್ರು ಕಮೆಂಟ್ ಮಾಡ್ತೀನಿ ಅಂದ್ರೆ ಕಂಗ್ರಾಚುಲೇಷನ್ಸ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದೀನಿ ಅಂದ್ರೆ ಅವರು ಇಲ್ಲಿ ದಾಟಿ ಅಲ್ಲಿ ಬಂದಿರ್ತಾರೆ. ಸೊ ಅದಕ್ಕೆ ದೇ ಆರ್ ಕಮೆಂಟಿಂಗ್ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ನಿಮ್ಗೆ ಅಂತ. ಸೊ ನಾನು ಯಾವತ್ತೂ ಹೇಳೋದೇನು ಗೊತ್ತಾ, ಎವ್ರಿ ಅರೌಂಡ್ ಅಸ್, ನಮ್ ಸುತ್ತಮುತ್ತ ಇರೋರು ಯಾವತ್ತು ಪಾಸಿಟಿವ್ ಆಗಿದ್ಬಿಟ್ರೆ ನಾವು ಪಾಸಿಟಿವಿಟಿಲಿ ಹೋಗ್ಬಿಡ್ತೀವಿ. ಇವಳು ನೆಗೆಟಿವ್ ಕಮೆಂಟ್ ಬಂದಾಗ ಇವಳು ಸ್ವಲ್ಪ ಬೇಜಾರಾಗಿದ್ದು. ನಾನು ಹೇಳಿದೆ, ನೆಗೆಟಿವಿಟಿಗೆ ಬೇಜಾರಾಗಬೇಡ, ಪಾಸಿಟಿವಿಟಿ ಬಗ್ಗೆ ತಲೆ ಕೆಡ್ಸ್ಕೊ. ನೀನ್ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ತಲೆ ಕೆಡ್ಸ್ಕೊಂತ ಹೋದ್ರೆ ಜೀವನ ಮಾಡೋದಕ್ಕಾಗಲ್ಲ. ಬಿ ಪ್ರಿಪೇರ್ಡ್. ನಾನು ನಿನ್ನ ಶೋಕೇಸ್ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ನೀನ್ ಬಿ ಪ್ರಿಪೇರ್ಡ್. ಲೈಕ್ ನೆಗೆಟಿವಿಟಿ ಇದ್ದೇ ಇರುತ್ತೆ, ಎಂತ ಜಾಗ ಆಗಿಲ್ಲ ನೆಗೆಟಿವಿಟಿ ಇದೆ. ಮತ್ತೆ ಇವ್ರ ಮೈಂಡ್ ಸೆಟ್ ಏನ್ ಗೊತ್ತಾ, ಫ್ಯೂಚರ್ ಪ್ಲಾನ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಇಷ್ಟೇ ಹೇಳೋದು, ನನಗೆ ಇಷ್ಟು ದಿನ ನಾನು ಒಬ್ಬನೇ ಇದ್ದೆ, ಇವಾಗ ನನ್ನ ನಂಬ್ಕೊಂಡು ಒಂದು ಜೀವ ಬರ್ತಾ ಇದೆ, ಚೆನ್ನಾಗಿ ನೋಡ್ಕೋಬೇಕು, ನೀನು ಚೆನ್ನಾಗಿ ನೋಡ್ಕೋಬೇಕು. ಪ್ರತಿ ಒಂದೊಂದು ರೂಪಾಯಿನೂ ಹಾಳು ಮಾಡಲ್ಲ, ಅವ್ರಿಗೆಲ್ಲ ಸೇವ್ ಮಾಡೋದು. ಆ ತರ ಸಿಕ್ಕಾಪಟ್ಟೆ ಫ್ಯೂಚರ್ ಪ್ಲಾನ್. ಅಂದ್ರೆ ಫ್ಯೂಚರ್ ಅಲ್ಲಿ ನಾನು ಹಿಂಗಿರ್ಬೇಕು, ಇದೇ ತರ ನೋಡ್ಕೊಬೇಕು, ನನ್ನ ನಂಬ್ಕೊಂಡು ಬರ್ತಾ ಇದ್ಯಾ ಆ ತರ. ಅವರು ಅಂದ್ರೆ ಯಾವ ತರ ವೇಸ್ಟ್ ದುಡ್ಡು ಆ ತರ ಏನು ಮಾಡಲ್ಲ. ಇನ್ ಕೇಸ್ ನಾನು ಅದು ಸ್ವಲ್ಪ ಬಟ್ಟೆ ಅದು ಇದು ಸಿಕ್ಕಾಪಟ್ಟೆ ನಂದೇನಿದೆ ನಾನು ಮಾಡ್ತೀನಿ, ಬಟ್ ಅವರಿಗೆ ಅಂತಾನು ಅವ್ರು ಮಾಡ್ಕೊಳಲ್ಲ, ಅಷ್ಟು ಸೇವ್ ಮಾಡ್ತಾರೆ ಅವರು. ನನ್ಗೆ ಇಷ್ಟ ಇಲ್ಲ ಮ್ಯಾಮ್, ನನಗೆ ಅದಕ್ಕೆ ಅಂತಾನಿಲ್ಲ. ಬಟ್ ನನಗೆ ಟ್ರಾವೆಲಿಂಗ್ ನಾನು ಖರ್ಚು ಮಾಡ್ತೀನಿ, ಬಟ್ ಬಟ್ಟೆಗೆ ಆಮೇಲೆ ಒಂದ್ ನೆನಪಾಯ್ತು ಗಂಡ್ಮಕ್ಳು ವಿಚಾರ. ಅಂದ್ರೆ ಎಲ್ಲಾರು ಟ್ರಿಪ್ ಅಂತ ಹೊರಟಾಗ ಹೆಣ್ಮಕ್ಳು ಇಷ್ಟು ರಾಶಿ ಬಟ್ಟೆ ತಗೊಂಡ, ಗಂಡ್ಮಕ್ಳು ಹೌದು ಮ್ಯಾಮ್, ನನಗೆ ಒಂದ್ ಚಡ್ಡಿ ಒಂದ್ ಶರ್ಟ್ ಇದ್ರೆ ಅದನ್ನ ಮ್ಯಾನೇಜ್ ಮಾಡ್ತೀನಿ. ನನಗೆ ಎಲ್ಲೋದ್ರು 5 years ಇಂದ ಅದೇ ಬಟ್ಟೆ ಕೇಳಿ ಬೈತಾರ್ತಲ್ಲ. ಒಂದ್ ಶರ್ಟ್ ಇರುತ್ತೆ, ಆ ಒಂದ್ ಶರ್ಟ್ ನಂಗೆ ಇಷ್ಟ ಇರುತ್ತೆ, 50 ಸತಿ ಅದನ್ನೇ ಹಾಕೋತೀನಿ. ಅದು ಇಲ್ಲೆಲ್ಲ ಕೊಳೆ ಬಂದ್ ಎಲ್ಲ ಆಗಿದ್ರೆ ನನಗೆ ಅದು ಶರ್ಟ್ ಇಷ್ಟ, ಯಾಕಂದ್ರೆ ನಂಗೆ ಕಂಫರ್ಟ್. ಅದೊಂದ್ ಚಡ್ಡಿ ಇಷ್ಟ. ನಂದು ಜಾಸ್ತಿ ಪ್ಯಾಂಟ್ ಗಿಂತ ನಮ್ಮ ಮನೇಲಿ ನನ್ನ ವಾರ್ಡ್ರೋಬ್ ಅಲ್ಲಿ ಬರೀ ಚಡ್ಡಿಗಳೇವೆ. ನನಗೆ ಶಾರ್ಟ್ಸ್ ಫುಲ್ ಇಷ್ಟ, ಫುಲ್ ಫ್ರೀ ಆಗಿರ್ಬೇಕು. ಅವ್ರು ಏನಾಗುತ್ತೆ ಗೊತ್ತಾ ಮೇಡಮ್, ನಾನು ಹಿಂಗೆ ಮಾತಾಡೋದು, ನೀನ್ ಚಡ್ಡಿ ಅಂತ ಅವ್ರು ಅದ್ ಅನ್ಕೊಂಡ್ಬಿಡ್ತಾರೆ, ನನಗೆ ಶಾರ್ಟ್ಸ್. ನಾನು ಏನ್ ಮಾಡ್ಲಿ, ಚಡ್ಡಿ 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 ಅಂತ ನಂಗೆ ಅದು ಅದೇ ಇರೋದು. ಸೊ ಐ ಜಸ್ಟ್
ಇರೋದ್ರಲ್ಲಿ ಖುಷಿ ಪಡ್ತೀನಿ ಮೇಡಮ್, ನನಗೇನಂತ ಆಸೆ ಇಲ್ಲ. ಕೃತಿ ಅವರು ಇಂಡಸ್ಟ್ರಿಗೆ ಬಂದಿದ್ದೆ ಹೀರೋಯಿನ್ ಆಗಿ, ಅವಾಗಿಂದ ಎಷ್ಟೋ ಜನಕ್ಕೆ ಕೃತಿ ಯಾರಂತಾನೆ ಗೊತ್ತಿಲ್ಲ. ಆದ್ರೆ ಪ್ರಶಾಂತ್ ಎಂಗೇಜ್ಮೆಂಟ್ ಆಗಿದ ತಕ್ಷಣ ನಿಮ್ ಪ್ರೊಫೈಲ್ ಎಷ್ಟು ಜನ ಚೆಕ್ ಮಾಡಿದ್ದಾರೆ? ನನ್ನ ಪ್ರೊಫೈಲ್ ಒಂದು 18 ಮಿಲಿಯನ್. ಅಬ್ಬಾ. ಹಾ, 18.5 ಮಿಲಿಯನ್ ಸಮಥಿಂಗ್ ಅಷ್ಟು ಚೆಕ್ ಮಾಡಿ. ಯಾರಿ ಹುಡುಗಿ ಅಂತ. ಹಾ, ನನಗೆ ಫುಲ್ ಶಾಕ್ ಆಯ್ತು. ಅಷ್ಟೊಂದೆಲ್ಲ ಚೆಕ್ ಮಾಡಿದ್ದಾರೆ. ಜಸ್ಟ್ ಎಷ್ಟು ಒಂದು 10 ಡೇಸ್ ಎಲ್ಲ ಚೆಕ್ ಮಾಡಿದ್ದಾರೆ. ಇವಾಗ ಎಷ್ಟಿದೆ ಚೆಕ್ ಮಾಡೋದಿಲ್ಲ, 10 ಡೇಸ್ ಎಲ್ಲ ಚೆಕ್ ಮಾಡಿದ್ದಾರೆ ನೋಡಿ. ಬಿಕಾಸ್ ಚೆಕ್ ಮಾಡಾದ್ಮೇಲೆ ಕೆಳಗಡೆ ಫೋಟೋಸ್ ಜಾಸ್ತಿ ನೋಡಿರ್ತಾರೆ. ಇಷ್ಟು ಮಾಡ್ರನ್ ಆಗಿರೋ ಹುಡುಗಿ, ಇಷ್ಟು ಪ್ಯಾಷನ್ ಇರುವಂತ ಹುಡುಗಿ, ಇಷ್ಟು ಅಂದ್ರೆ ಈ ಹುಡುಗಿ ಪ್ರಶಾಂತ್ ಬಿದ್ಬಿಟ್ರ ಅಂತ. 2.5 ವ್ಯೂಸ್ ಇದ್ದಿದ್ದು ನಂದು ಈಗ ಎಷ್ಟು 2 lakh 3 lakhs ಆ ತರ ವ್ಯೂ ಹೋಗಿದೆ ಪ್ರತಿಯೊಂದು ಪ್ರೊಫೈಲ್. ಅದನ್ನ ನೋಡುವಾಗ ಏನು ಅನಿಸ್ತು ಮ್ಯಾಮ್? ನನಗೆ ನಾನು ಪ್ರಿಪೇರ್ ಆಗಿದ್ದು, ನಾನು ಹೇಳಿದೆ ಮ್ಯಾಮ್, ನಾನು ಇವಳನ್ನ ತೋರಿಸ್ಬೇಕು ಅಥವಾ ಏನೋ ಸ್ಟಾರ್. ಮ್ಯಾಮ್, ವಿ ಆರ್ ನಾಟ್ ಸ್ಟಾರ್ಸ್. ನಾನು ಎಲ್ರಿಗೂ ಹೇಳೋದು ಅದನ್ನೇ, ನಾವ್ ಯಾವ ದೊಡ್ಡ ಸೆಲೆಬ್ರಿಟಿ ಇಲ್ಲ. ನಾನು ಮೊನ್ನೆ ಅದನ್ನೇ ಹೇಳ್ತಿದ್ವಿ, ಇಂಟರ್ವ್ಯೂದಲ್ಲೂ ಮಾತಾಡ್ತಿದ್ದೆ ಹರೀಶ್ ಸರ್ ಹತ್ರ. ಏನಂದ್ರೆ ಸೆಲೆಬ್ರಿಟಿ ಅನ್ನೋದು ಜನ ಸೆಲೆಬ್ರೇಟ್ ಮಾಡಿದ್ರೆ ಈಸ್ ಎ ಸೆಲೆಬ್ರಿಟಿ. ನಮ್ಮನ್ನ ಸೆಲೆಬ್ರೇಟ್ ಮಾಡ್ತಿಲ್ಲ, ನಮ್ಮನ್ನ ಇಷ್ಟಪಡ್ತಿದ್ದಾರೆ. ನಾನು ಹೇಳಿದ್ದು ನಮ್ಮನ್ನ ಇಷ್ಟಪಡಿ, ನಮ್ಮನ್ನೇನ್ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳ್ತಿಲ್ಲ. ನಾವೇನ್ ದೊಡ್ಡ ನಮ್ಗಿಂತ ಇನ್ಸ್ಪೈರಿಂಗ್ ಕಪಲ್ಸ್ ಇದಾರೆ, ನಂಗೆ ಗೊತ್ತದು. ನಾನು ಹೇಳ್ತಿರೋದು ಇಟ್ಸ್ ನಾಟ್ ಅಬೌಟ್ ಟ್ರೆಂಡಿಂಗ್, ಇಟ್ಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್. ನಾವಿಬ್ರು ಅರ್ಥ ಮಾಡ್ಕೊಂಡಿದೀವಿ, ಅರ್ಥ ಮಾಡ್ಕೊಂತಿರೋದು ಇನ್ನೊಬ್ರಿಗೆ ಟ್ರೆಂಡಿಂಗ್ ಅನ್ಸ್ತಿದೆ ಹೊರತು ನಾವು ಟ್ರೆಂಡ್ ಮಾಡ್ಬೇಕು, ಇವಳನ್ನೇನೋ ಎತ್ತಬೇಕು ಅದೆಲ್ಲ ನನಗೇನಿಲ್ಲ. ಬಟ್ ನಾನು ಇವಳಿಗೆ ಹೇಳ್ತಾ ಇರ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕು, ಖುಷಿಯಾಗಿ ನೀನ್ ಶೇರ್ ಮಾಡ್ಕೊ, ನೀನು ಒಂದ್ ಸ್ವಲ್ಪ ಅಪ್ಡೇಟ್ಸ್ ಕೊಡು, ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊ. ಅವ್ಳು ತುಂಬಾ ಕಡಿಮೆ ಮಾಡು. ಅಂದ್ರೆ ಮೂವಿ ಟೈಮ್ ನಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿಲ್ಲ ನೀವು? ಏನು ಇಲ್ಲ ಮ್ಯಾಮ್, ಇವಳು ಮೂವಿಗೆ ಮಾಡಿರೋದಷ್ಟೇ. ಪ್ರೆಸ್ ಮೀಟ್ ಗಳಿಗೆ ಹೋಗಲ್ಲ. ನಾನು ಹೇಳ್ತೀನಿ, ಗೋ, ಯು ಶುಡ್ ಗೋ ಟು ಪ್ರೆಸ್ ಮೀಟ್ಸ್, ಯು ಶುಡ್ ಗೋ ಟು ಇದು ಅದೆಲ್ಲ ಮಾಡುವಂತ. ಯಾಕೆ ನಿಮ್ಗೆ ಆತರ, ಯಾವ ತರ ಅದು ಶೈ ಫೀಲ್ ಮೇಡಮ್? ಆಕ್ಟಿವ್ ಅಂದ್ರೆ ಸೋಶಿಯಲ್ ಮೀಡಿಯಾ ಸ್ವಲ್ಪ ಆಕ್ಟಿವ್ ಸ್ವಲ್ಪ ಕಮ್ಮಿನೇ. ನೋಡ್ತೀನಿ ಎಲ್ಲಾ ರೀಲ್ಸ್ ಆ ತರ ಎಲ್ಲ ನೋಡ್ತೀನಿ, ಬಟ್ ನನಗೆ ನಾನು ಇದು ಮಾಡ್ಕೊಳ್ಳೋದು ಸ್ವಲ್ಪ ಕಮ್ಮಿ. ಇನ್ಮೇಲೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ಅವರು ಕಂಟೆಂಟ್ ಕ್ರಿಯೇಟರ್ ಆಗಿ ನೀವ್ ಹಿಂಗ್ ಡಲ್ ಹೊಡೆದ್ ಬಿಟ್ರೆ ಪಾಪ ಎಲ್ಲಿ ಹುಡುಗ. ಹೌದು, ಎಲ್ಲಿ ಮಾಡ್ಲಿ ಕಂಟೆಂಟ್? ಅವ್ ಬೇರೆಯವ್ರು ಕರ್ಕೊಂಬಂದ್ ಕಂಟೆಂಟ್ ಮಾಡಕ್ಕಾಗುತ್ತಾ? ಹೆಂಡತಿ ಅಂದ್ರೆ ನೀನ್ ಒಬ್ಬಳನ್ನ ಕರ್ಕೊಂಡ್ಬರ್ಬೇಕು, ಏನ್ ಬೇರೆಯವ್ರ ಹೆಂಡತಿ ಅಂತ. ಈಗ ಅಮ್ಮನ್ನ ಹೆಂಗೋ ನನ್ನ ಫ್ರೆಂಡ್ ಅವ್ರ ಅಮ್ಮನ ಅಂತ ತೋರ್ಸ್ಬೋದು, ಫ್ರೆಂಡ್ ಅಂತ ತೋರ್ಸ್ಬೋದು. ಹೆಂಡತಿನ ಬೇರೆಯವ್ರು ಕರ್ಕೊಂಬಂದ್ ಹೆಂಡತಿ ಅಂತ ತೋರ್ಸಿದ್ರೆ ಮೆಟ್ನಾಗ ಹೊಡಿತಾರೆ ಜನ. ಪರವಾಗಿಲ್ಲ ತೋರ್ಸಿ. ಹಂಗ್ ಮಾಡೋದಕ್ಕಾಗಲ್ಲ ಮೇಡಮ್, ಅದೇ ಆಪ್ಷನ್. ಅಯ್ಯೋ ಮೇಡಮ್, ಹಂಗ್ ಮಾಡಕ್ಕಾಗಲ್ಲ ಮೇಡಮ್. ಈಗ್ಲೇ ನಮ್ ಜಶ್ವಿಕ್ನೆ ನನ್ನ ಮಗ ಅನ್ಕೊಂಡು ನೀನು ಮದ್ವೆ ಆಗಿ ಒಂದ್ ಮಗು ಇದೆಯಾ ಅಂತಾರೆ. ಆಮೇಲೆ ನಮ್ಗೆ ಚಿಕ್ಕ ಅಂತಿದ್ನಲ್ಲ, ಹಾಗಾಗಿ ಪ್ರಾಬ್ಲಮ್ ಇರ್ತಿಲ್ಲ. ಬಟ್ ಕೆಲವ್ರು ಆದ್ರೂ ಹಂಗ ಅನ್ಕೊಂತಿದ್ರು. ಆಮೇಲೆ ನೀವೇ ನನ್ನ ಫ್ರೆಂಡ್ ಅವ್ರ ಅಮ್ಮ ನಮ್ಮ ಅಂದ್ರಿ. ಇವಾಗ ನಾನು ಯಾರು ನನ್ನ ಫ್ರೆಂಡ್ ಅವ್ರ ಹೆಂಡತಿ ಕರ್ಕೊಂಡ್ಬಂದು ವಿಡಿಯೋ ಮಾಡಿಸ್ಬಿಟ್ಟು ಆಮೇಲೆ ನೀವು ಹೆಂಡತಿ ಅಂತ ಎಲ್ರಿಗೂ ಹೇಳ್ಕೊಂಡ್ಬಂದು ಅವಳ ಅಂತ ಒಂದು ಕ್ಯಾಪ್ಷನ್ ಹಾಕ್ಬಿಟ್ಟು ಮಧ್ಯದಲ್ಲಿ ನಂದು ರೀಲ್ಸ್ ಮಾಡೋ ಹುಡುಗಿದ್ದು ಪಕ್ಕದಲ್ಲಿ ಇವಳ್ದು ಹಾಕ್ಬಿಟ್ಟು ಕೃತಿ ಏನಾದ್ರು ಅಂತ ಹಾಕೋದು ಬೇಡ, ಅದಕ್ಕೆ ಬೇಡ. ನೀವು ಇದಾಗಿಲ್ಲ ಅಂದ್ರೂ ಅವರೇ ಒಂದು ರೆಡ್ ಹಾಕ್ತಾರೆ ಅದನ್ನ ಹಾಕ್ಬಿಟ್ಟು ಬಿಸ್ಲೋಡಿಯೋದೇನು ಬರುತ್ತಲ್ಲ, ಇದು ಥಂಡರ್ ಮಿಂಚ್ ಹಾಕ್ಬಿಟ್ಟು ಹಿಂಗ್ ಬ್ರೇಕಪ್ ಆಯ್ತು ಅಂತ ಹಾಕ್ಬಿಟ್ಟು ಯಾಕೆ ಬೇಕು ಮೇಡಮ್? ಅದಕ್ಕೆ ಇವಳನ್ನ ಆಕ್ಟಿಂಗ್ ಬರುತ್ತೆ. ಬಟ್ ಅಂದ್ರೆ ಇವಳನ್ನ ಯಾವಾಗಲೂ ನಾನು ಹಾಕೊಂತ ಇರ್ತೀನಿ, ಇವಳನ್ನ ಆಕ್ಟಿವ್ ಮಾಡು, ಸ್ವಲ್ಪ ಮಾತಾಡು, ಆಮೇಲೆ ಅವಳು ತುಂಬಾ ಕಾನ್ಶಿಯಸ್ ಆಗ್ತಾಳೆ. ನೀವು ನೋಡಿ ಮುಖದಲ್ಲಿ ಎದ್ದು ಕಾಣಿಸ್ತಾಳೆ. ಇಲ್ಲ, ಅವರು ಕಾನ್ಶಿಯಸ್ ಅನ್ನೋದಕ್ಕಿಂತ ಅವ್ರು ಹೆಂಗಿ ಯಾವ ತರ ಇದಾರೆ ಅಂತಂದ್ರೆ ನಿಮ್ಮ ಮಾತ್ ಸಾಕು ಅವರಿಗೆ. ಹೌದು, ಸೀರಿಯಸ್ಲಿ ನನ್ಗೆ ಅದೇ ತರ ಅನ್ನಿಸ್ತಾ ಇರೋದವ್ರು 5 ವರ್ಷದ ಲೆವೆಲ್ ನಿಮ್ಮನ್ನ ನೋಡ್ಕೊಂಡ್ ಕುತ್ಕೊಳ್ಳೋದು ಅಷ್ಟೇ ಮ್ಯಾಮ್. ಮ್ಯಾಮ್ ಇವ್ ಯೋಚನೆ ಮಾಡಿ, ಇವಾಗ ನಾನು ಎಲ್ಲೋ ಹೋಗ್ಬೇಕು, ಇವಳು ಎಷ್ಟು ಚಾಲು ಇದ್ದಾಳೆ ಅಂದ್ರೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನಾನು ಹೋಗ್ತೀನಿ ಕಣೆ ಅಂದ್ರೆ ನಾನು ಬರ್ತೀನಿ ಅಂತಾಳೆ. ಏನಕ್ಕೆ ಅಲ್ಲಿ ನೀನ್ ಕರ್ದೇ ಇಲ್ಲ ಅಂದ್ರೆ ಸರಿ ಒಂದ್ ಕೆಲಸ ಮಾಡ, ನಾನು ಆನ್ ದ ವೇ ಬಿಟ್ಬಿಡು. ಏನಕ್ಕೆ ಫ್ರೆಂಡ್ ಮನೆ ಇರುತ್ತೆ ಅಲ್ಲಿ, ನಾನು ಎಲ್ಲೆಲ್ಲ ನಾನು ಹೋಗ್ತೀನಿ ಅಲ್ಲೆಲ್ಲ ಇವಳು ಫ್ರೆಂಡ್ ಮನೆ ಇರುತ್ತೆ. ಆಯ್ತಾ, ಈಗ ನಾನು ಮಲ್ಲೇಶ್ವರಂ ನನ್ನ ಫ್ರೆಂಡ್ ಮೀಟ್ ಮಾಡಕ್ ಹೋಗ್ತೀನಿ. ಮಲ್ಲೇಶ್ವರಂ ಫ್ರೆಂಡ್ ಮನೆ ಇದೆ, ಅಲ್ಲೊಂದು ಆಂಟಿ ಇದಾರೆ, ಇನ್ನೊಂದು ಫ್ರೆಂಡ್ಸ್ ಇದಾರೆ. ಎಲ್ಲೆಲ್ಲಿ ಹೋಗೋದು ಅಲ್ಲಿ ಫ್ರೆಂಡ್ಸ್ ಇರ್ತಾರೆ, ಹೋಗ್ಬೇಕು ಅಂತ ಹೇಳ್ತಾಳೆ. ಸೊ ಏನಕ್ಕೆ ಆ ಗ್ಯಾಪಲ್ಲಿ ನೀನ್ ನೋಡ್ಬೋದು, ನಿನ್ ಜೊತೆ ಮಾತಾಡ್ಬೋದು. ಆ ಗ್ಯಾಪಲ್ಲಿ ನೀನು ಒಬ್ರೇ ಹೋಗ್ತಾರಲ್ಲ, ಬೋರ್ ಆಗುತ್ತೆ ಅಂತ ನಾನು ಜೊತೆ ಇಷ್ಟು ಪ್ರಪಂಚನ ಅಂದ್ರೆ ನಿಮ್ ಪ್ರಪಂಚದಲ್ಲಿ ಅವರೇ ಇದಾರಲ್ಲ, ಒಂದ್ ಸ್ವಲ್ಪ ನೀವು ಅವ್ರನ್ನ ಏನ್ ಅರ್ಥ ಮಾಡ್ಕೊಂಡಿದೀರಾ ಅಂತ ನೋಡೋಣ. ಏನ್ ಫುಡ್ ಇಷ್ಟ ಅವ್ರಿಗೆ? ಅವ್ರಿಗೆ ಬಿರಿಯಾನಿ. ಯಾವ್ದು ಸ್ವೀಟ್ ಇಷ್ಟ? ಸ್ವೀಟ್ ಆಲ್ಮೋಸ್ಟ್ ಎಲ್ಲ ಚಾಕ್ಲೇಟ್ಸ್ ಜಾಸ್ತಿ ತಿಂತಾರೆ. ಆಮೇಲೆ ನೀವ್ ಅಭ್ಯಾಸ ಮಾಡ್ಸಿದೀರಾ ಅಂತ ಅರ್ಥ ಆಯ್ತು. ತಿನ್ನಲ್ಲ ಚಾಕ್ಲೇಟ್, ಅವ್ಳು ಹೇಟ್ ಮಾಡ್ತಾಳೆ. ಡಾರ್ಕ್ ಚಾಕ್ಲೇಟ್ ಇಷ್ಟ ಅವಳಿಗೆ, ಬಟ್ ನನಗೆ ಬೇರೆ ಚಾಕ್ಲೇಟ್ಸ್ ಇಷ್ಟ. ಆಮೇಲೆ ಚಾಕ್ಲೇಟ್ ಕೇಕ್ ಬರುತ್ತೆ, ಅದು 20 ರೂಪೀಸ್ ಬರುತ್ತಲ್ಲ, ಅದೇ ಇಷ್ಟ ಅವರಿಗೆ. ತುಂಬಾ ಅದು ಇಷ್ಟ ಪಡ್ತಾರೆ ಆತರ. ಆಮೇಲೆ ಫಿಶ್ ಇಷ್ಟ. ಈ ಟ್ರಾವೆಲ್ ಫ್ಯಾಷನ್ ಈ ತರ ಟ್ರಾವೆಲ್ ಎಲ್ಲ ಜಾಸ್ತಿ ಇಷ್ಟ. ಶಾಪಿಂಗ್ ಇಲ್ಲ. ನೀವು ಅವ್ರಿಗೆ ಬರ್ಡೇ ಗಿಫ್ಟ್ ಕೊಡ್ಸ್ಬೇಕು ಅಂದ್ರೆ ಏನ್ ಗಿಫ್ಟ್ ಕೊಡ್ಸ್ಬೇಕು ಅಂತ ನೀವು ಸಡನ್ ಅನ್ಕೋತೀರಾ? ಅವ್ರು ನೋಡಿದ ತಕ್ಷಣ ಅವ್ರ ಕ್ಯಾಮ್ರಾ ಇಷ್ಟ. ಸೊ ಅದನ್ನ ನಾನು ಹಂಗ ಅನ್ಕೊಂಡಿಲ್ಲ.
ಅವ್ರಿಗೆ ನೀನು ಶಾಪಿಂಗ್ ಮಾಡೋದಿಲ್ಲ, ಹೋಗ್ಬಿಟ್ಟು ಒಂದ್ ಚಡ್ಡಿ ಟಿ ಶರ್ಟ್ ಅನ್ಕೊಂಡೆ. ಯಾವಾಗ ಇರುತ್ತೆ ಏನಿಲ್ಲ. ಆಕ್ಸೆಸರೀಸ್ ಸಿಕ್ಕಾಪಟ್ಟೆ ಇಷ್ಟ. ಈಗ ಮೊಬೈಲ್ ಗ್ಯಾಜೆಟ್ಸ್ ಇರುತ್ತಲ್ಲ, ಮೊಬೈಲ್ ಕ್ಯಾಮ್ರಾ ಆತರ ಇಷ್ಟ ಅವ್ರಿಗೆ. ಯಾವುದೇ ಕ್ಯಾಮ್ರಾ ಲಾಂಚ್ ಆದ್ರೂ ಫಸ್ಟಿಗೆ ಇವ್ರ ಹತ್ರ ಇರ್ಬೇಕು. ಅದು ಮತ್ತೆ ಮೈಕ್ ಫಸ್ಟ್ ಅವ್ರಿಗೆ ಅದು ತುಂಬಾ ಇಷ್ಟ ಇದೆ. ಸೊ ಅವ್ರಿಗೆ ಫಸ್ಟ್ ಅದೇ ಇಷ್ಟ. ನಾನು ಅದ್ರಿಂದಲೆಲ್ಲ ದೊಡ್ಡ ಮಟ್ಟಕ್ಕೆ ಗುರುತಿಸ್ಕೊಂಡಿದ್ದು. ಬಟ್ ಏನಂದ್ರೆ 1 month 2 months ಅಷ್ಟೇ ಯೂಸ್ ಮಾಡ್ತಾರೆ, ಆಮೇಲೆ ಯೂಸೇ ಮಾಡಲ್ಲ. ಏನು ತುಂಬಾ ನೀವು ಕೊಟ್ಟಂತ ಗಿಫ್ಟ್ ಅನ್ನ ಯಾವ್ದನ್ನ ಕಾಪಾಡ್ಕೊಂಡಿದಾರ ಅವ್ರು? ಅವ್ರು ಯಾವ್ದು ಕಾಪಾಡ್ಕೊಂಡು ಅವಮಾನ ಮಾಡ್ಬಿಟ್ಟು ಕೊಟ್ಟಿದ್ದೆ, ಅದು ಕಳ್ಕೊಂಡೆ ಅಂದ್ರು. ಸೆಕೆಂಡ್ ಒನ್ ಕೊಟ್ಟಿದ್ದೆ, ಗೋಲ್ಡ್ ರಿಂಗ್ ಮೇಡಮ್. ನನಗೆ ಈ ರಿಂಗ್ ವ್ಯಾಲ್ಯೂ ಎಲ್ಲ ಗೊತ್ತಿರ್ಲಿಲ್ಲ ಮೇಡಮ್. ಅವಾಗ ಇವಾಗ ಗೊತ್ತಾಗಿದ್ದು. ಎಂಗೇಜ್ಮೆಂಟ್ ರಿಂಗ್ ನನಗೆ ನನಗೆ ತುಂಬಾ ರಿಂಗು ಕೈಯಲ್ಲಿ ಏನು ಇರಬಾರ್ದು, ನನಗೆ ಫ್ರೀ ಆಗಿರ್ಬೇಕು. ಕೈಗೆ ಕತ್ತಿಗೆ ಎಲ್ಲ ಹಾಕೊಳ್ಳೋದು ನಂಗೆ ಒಂಥರ ಏನೋ ಭಾರ ತರ ಅನ್ಸ್ಬಿಡುತ್ತೆ, ನಂಗೆ ಆಗಲ್ಲ. ಸೊ ನಂಗೆ ಅದು ಗೊತ್ತಿಲ್ಲ ಬೇರೆಯವ್ರಿಗೆ ಹೆಂಗಂತ. ಬಟ್ ನನಗೆ ಇದು ಅದನ್ನೇ ಅನ್ಕೊಂಡಿದ್ದೀನಿ, ಯಾವಾಗ ತೆಗಿತೀನೋ ಮದುವೆ ಆದ್ಮೇಲೆ ಇದನ್ನ ತೆಗಿಬೋದಂತ ಏನೋ ಹೇಳಿದಾರೆ, ನೋಡ್ಬೇಕು. ಇಟ್ಕೊಳಕ್ ಆಗ್ತಿರೋ ಒಂಥರ ಇಚ್ಛೆ. ಏನ್ ಮಾಡ್ತಾ ಇದ್ರು ಗೊತ್ತಾ, ನಾವೆಲ್ಲರೂ ಅಂದ್ರೆ ಎಲ್ಲಾರು ಹೋಗ್ಬೇಕಿತ್ತಲ್ವಾ, ಇವ್ರು ಮನೇಲಿ ಮರ್ತ್ ಬರೋರು. ಖಾಲಿ ಇತ್ತು ಎಂಗೇಜ್ಮೆಂಟ್ ಆಗಿ ನೆಕ್ಸ್ಟ್ ಡೇ ಹೌದು ಹೋಗ್ತಿದೀನಿ, ವಾಪಸ್ ಮನೆಗೆ ಹೋಗ್ತೀನಿ. ನಾವ್ ವೆಯ್ಟ್ ಮಾಡ್ತಾ ಇರ್ತೀವಲ್ಲ, ಹೊರಗಡೆ ಹೋಗ್ಬೇಕು ಅಂತ. ಮನೆಗೆ ಹೋಗ್ತಿದೀನಿ ಅಂತ ರಿಂಗ್ ಬಿಟ್ಟು ಬಂದಿರ್ತೀನಿ. ಅಯ್ಯೋ ರಿಂಗ್ ಮಿಸ್ ಮಾಡಿದೀನಿ ಅಂತ. ಯಾಕೆ ಅಂತ ಕೇಳಿದ್ರೆ ಮುಖ ತೊಳಿಬೇಕು ಚುಚ್ಚುತ್ತಂತೆ. ಇದೆಲ್ಲ ಹೇಳಿ ಮುಖ ಚಳಿ ಚುಚ್ಚುತ್ತೆ, ಆಮೇಲೆ ನೈಟ್ ನಿದ್ದೆ ಬರಲ್ಲ. ಯಾಕಂದ್ರೆ ಯಾರೋ ನಾನು ಬೆಳ್ಳ ಹಿಡ್ಕೊಂಡಂಗ ಅಂತ ಆಗ್ತಿದೆ ಅಂದ್ಬಿಟ್ಟು ತೆಗ್ದಿ ಇನ್ನೊಂದ್ ಮಂತ್ ಅಷ್ಟೇ ನೀವ್ ಅದನ್ನ ಬಿಚ್ಚಿಡಲ್ಲ, ಯಾಕಂದ್ರೆ ಅದ ಆ ಕೈಗೆ ಅಭ್ಯಾಸ ಆಗ್ಬಿಡುತ್ತೆ. ಹೌದಾ? ನಿಮ್ಗೆ ಫಸ್ಟ್ ಟೈಮ್ ಇರುತ್ತಲ್ಲ, ಹಂಗಾಗಿ ಏನೋ ಕುಂತಿದೆ ಇಲ್ಲಿ ಅಂತ ಫೀಲ್ ಅಂತ ಅದನ್ನ ಮತ್ಬಿಟ್ಟು ಇರಿ, ಅವಾಗ ಸರಿ ಹೋಗ್ಬಿಡುತ್ತೆ. ಅದ್ ಬಿಟ್ರೆ ಏನಿಲ್ಲ. ನೀವು ಏನಂತ ಕರೆಯೋದು ಪ್ರಶಾಂತ್ನ? ಅವಳ ಕಂದ ಕಂದ. ಫ್ರೆಶ್ ಜಾನು ಎಲ್ಲ. ಹೇಳಿ, ನೀವು ಕೃತಿ ಬಗ್ಗೆ ಎಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ? ನಾನು ಎಲ್ಲ ಅರ್ಥ ಮಾಡ್ಕೊಂಡೆ. ಅವಳಿಗೆ ಏನ್ ಇಷ್ಟ ಇಲ್ಲ, ಯಾವ್ದು ಇಷ್ಟ, ಯಾವ್ದು ಕೋಪ ಬರುತ್ತೆ. ಅಂಡ್ ನಮ್ದು ಅವಳದು ಕೆಲವೊಂದು ಸಿಮಿಲರ್ ಇದೆ, ಕೆಲವೊಂದು ಸಿಮಿಲರ್ ಇಲ್ಲ. ಬಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್. ನಾನು ಅವಳಿಗೆ ಹೇಳ್ತೀನಿ, ಈಗ ಶಾಪಿಂಗ್ ನನಗೆ ಇಷ್ಟ ಇಲ್ಲ, ನನಗೆ ಲಿಟ್ರಲಿ ಹೇಟ್ ಶಾಪಿಂಗ್. ಅವರ್ಗಟ್ಲೆ ಕೂತ್ಕೊಂಡು ಒಂದ್ ಬಟ್ಟೆ ಅವಳಿಗೆ ಇಷ್ಟ, ಅವಳು ಹೋಗ್ತಾಳೆ. ಅವಳು ಏನಾದ್ರು ಅಳ್ತಾವಳ, ಅವಳೇನೋ ಬೇಜಾರವಳ, ಶಾಪಿಂಗ್ ಅಂದ್ರೆ ಖುಷಿ ಆಗ್ತಾಳೆ. ಸೊ ನನ್ಗೆ ಗೊತ್ತು ಅಲ್ಲೇ ವೀಕ್ನೆಸ್ ಅಲ್ವಾ, ಅಲ್ಲೋಗಿ ಬಿಟ್ಬಿಡ್ತೀನಿ. ನಾನು ಬೇರೆನೋ ಫೋನಲ್ಲಿ ಹೋಗಿದ್ದು ಅಲ್ಲೆಲ್ಲೋ ತಿರ್ಗಾಡೋದು ನನಗೆ ಏನ್ ಇಷ್ಟ ಗೊತ್ತಾ, ನನಗೆ ಈ ಮೊಬೈಲ್ ಹತ್ರ ಹೋಗ್ಬಿಟ್ಟು ಗ್ಯಾಡ್ಜೆಟ್ಸ್ ಗಳೇನೋ ನೋಡೋದು, ಅದೆಲ್ಲ ನನಗೆ ಇಷ್ಟ. ಸೊ ಬಾಯ್ಸ್ ಗರ್ಲ್ಸ್ ತಂದಿರುತ್ತೆ. ಸೊ ಅವಳು ಇಷ್ಟದಲ್ಲಿ ಇದು ಮಾಡ್ತಾಳೆ. ಬಟ್ ಅವಳು ಎಕ್ಸ್ಪೆಕ್ಟ್ ಮಾಡ್ತಾಳೆ ಬಂದು ಡ್ರೆಸ್ ಹಾಕೊಂಡು ಹೆಂಗಿದೆ ಅಂತ ಹೇಳ್ಬೇಕು ಅಂತ. ನಾನು ಅದೆಲ್ಲ ಮಾಡಲ್ಲ. ಬಟ್ ಅವಳು ಹೇಳ್ತಾಳೆ, ನೀನು ಅದನ್ನೆಲ್ಲ ಮಾಡೋದಿಲ್ಲ ನೀನು ಅಂತ. ಅದಕ್ಕೆ ನಿವಿಗೂ ನಂಗೂ ಬಿಟ್ಬಿಡ್ತಾಳೆ. ನಿವೇದಿತಗಳು. ಸೊ ನಾವೆಲ್ಲರೂ ಅಯ್ಯೋ, ಅವ್ರು ಇನ್ನೂ ಅವಳು ಇನ್ನೂ ಕ್ರೇಜು. ಅವಳು ಇವ್ರಪ್ಪ ಅಲ್ವಾ? ಏನ್ ಮಾಡ್ತಾರೆ ಗೊತ್ತಾ, ನಾವೀಗ ಅದಕ್ಕೆ ಏನ್ ಮಾಡ್ತೀವಿ ಗೊತ್ತಾ, ನಂದೇನಾಗುತ್ತೆ ಗೊತ್ತಾ ಮೇಡಮ್, ಒಂದ್ಸತಿ ನಾವ್ ಹಿಂಗೆ ನಿವಿ ಹೋಗೋಣ ಅಂತ. ಸರಿ, ನಾನು ಇವಳು ನಿವಿ ಹೋಗಿದೀವಿ. ಓಕೆ, ಬಿಫೋರ್ ಆಲ್ ದಿಸ್ ಎಂಗೇಜ್ಮೆಂಟ್, ಬಿಫೋರ್ ನಮ್ಗೆ ನಿವಿ ಗೊತ್ತಿತ್ತಲ್ಲ. ನಾನು ಹೋದ ನಾನು ಡ್ರೈವರ್ ಫೀಲ್ ಆಗ್ತಿದೆ ಮೇಡಮ್. ಇವರೆಲ್ಲ ಹೀರೋಯಿನ್ ತರ ರೆಡಿ ಆಗಿ ಬಂದ್ಬಿಡ್ತಾರೆ. ನಾನು ಬರೀ ಮೊದ್ಲೇ ಗೊತ್ತಲ್ಲ ಮೇಡಮ್ ಹೆಂಗಂದ್ರೆ ಗೊತ್ತೀವಿ. ನಾನು ಒಂದು ಟ್ರ್ಯಾಕ್ ಪ್ಯಾಂಟ್ ಶರ್ಟ್ ತಗೊಂಡಿದ್ದೀನಿ, ಇವ್ರು ಬ್ಯಾಗ್ ಕೊಟ್ಟಿದ್ರು, ಹಿಂಗ್ ಇಟ್ಕೊಂಡಿದ್ದೀನಿ. ಇವ್ರು 3 ಜನ ಹೀರೋಯಿನ್, ಇವ್ರಿಬ್ರು ಹೀರೋಯಿನ್ ತರ ನಡ್ಕೊಂಡು ಹೋಗ್ತಾರೆ. ನಾನು ನೋಡ್ರೆ ಡ್ರೈವರ್ ತರ ಹಿಂದೆ ಬರ್ತಾ ಇದ್ದೀನಿ. ಇಟ್ಕೊಳ್ರಿ, ನಾನೇ ಡ್ರೈವರ್ ತರ ಬರ್ಬೇಕು. ಹೋಗ್ರಿ ಅಂದ್ಬಿಟ್ಟು ಇವ್ರಿಬ್ರನ್ನ ಶಾಪಿಂಗ್ ಕರ್ಸಿ, ಇವ್ರಿಬ್ರು ಶಾಪಿಂಗ್ ಮಾಡ್ತಾರೆ ಮೇಡಮ್. ಒಂದ್ ಸಿನಿಮಾ ನೋಡ್ಕೊಂಡ್ ಬರ್ಬೋದು ಇವ್ರು ಮಾಡೋ ಶಾಪಿಂಗ್ ಅಲ್ಲಿ. ಸೊ ನಾನು ಅದಕ್ಕೆ ಹೇಳ್ತೀನಿ, ನೀವು ಶಾಪಿಂಗ್ ಮಾಡ್ತೀನಿ. ನನಗೆ ಈ ಫುಡ್ಡಿ ಹೋಗ್ ಮೇಲ್ ಫುಡ್ ಕೋರ್ಟಲ್ಲಿ ಏನಾದ್ರು ಹೊಟ್ಟೆ ಸೇರಿ ಚೆನ್ನಾಗಿ ತಿನ್ಕೊಂಬಂದು ಒಂದಷ್ಟು ಅಲ್ಲಿ ಇಲ್ಲಿ ನೋಡ್ಕೊಂಡು ಬಂದ್ಬಿಡ್ತೀನಿ. ನನಗೆ ಐ ಆಮ್ ನಾಟ್ ಇಂಟು. ಎಷ್ಟು ಕಂಫರ್ಟ್ ನಿವೇದಿತಾ? ತುಂಬಾ ಕ್ಲೋಸ್ ಫ್ರೆಂಡ್ ಅವಳು. ನನಗಿಂತ ಜಾಸ್ತಿ ಇವಳು ಕ್ಲೋಸ್. ಕ್ಯೂಟ್ ಅನ್ಸ್ತಾರಲ್ಲ, ಸಿಕ್ಕಾಪಟ್ಟೆ ಕ್ಲೋಸ್ ಇದ್ದಾಳೆ. ಮುಂಚೆ ನನಗೆ ಫೋನ್ ಮಾಡ್ತಿದ್ಲು. ತುಂಬಾ ಮೆಚೂರ್, ಅಂದ್ರೆ ನಾರ್ಮಲ್ ಕಂಟೆಂಟ್ ಗೋಸ್ಕರ ಇದು ನೋಡ್ತಿರಲ್ಲ ಆತರ ಇಲ್ಲ. ಅವಳು ತುಂಬಾ ಅಂದ್ರೆ ತುಂಬಾ ಮಾತಾಡೋ ರೀತಿ ತುಂಬಾ ಒಳ್ಳೆಯವಳು. ನನಗೆ ಮುಂಚೆ ಮಾಡೋಳು ಬರುತ್ತೆ ಅಂತ ಬಟ್ ನಾನು ಪರ್ಸನಲ್ ಆಗಿ ನೋಡಿರೋದ್ರಿಂದ ಸಿಕ್ಕಾಪಟ್ಟೆ ಒಳ್ಳೆಯವಳು. ಮ್ಯಾಮ್ ಸಿ, ನಾನು ಅದೇ ನೆಗೆಟಿವ್ ಯಾರು ಆಗ್ತಾರೆ ನಾನು ಏನ್ ಹೇಳ್ತೀನಿ ಗೊತ್ತಾ ಮ್ಯಾಮ್, ನಾನು ಹೇಳ್ತೀನಿ ಕೇಳಿ. ಸಿ, ನಾನು ನೀವು ಇಲ್ಲಿರೋರು ಯಾರು ಇನ್ನೊಬ್ರು ಪರ್ಸನ್ ಬಟ್ಟೆ ಬಗ್ಗೆ ಮಾತಾಡಕ್ ಹಕ್ಕಿಲ್ಲ. ಇಟ್ಸ್ ಆಲ್ ದೇರ್ ಚಾಯ್ಸ್. ಐ ಆಲ್ವೇಸ್ ಸಿ ದೇರ್ ಚಾಯ್ಸ್. ಎಲ್ರು ಒಂದು ಚಾಯ್ಸ್ ಅಷ್ಟೇ. ಮತ್ತೆ ಅಲ್ವಾ? ಸೊ ನಾನು ಆ ಚಾಯ್ಸ್ ಬಗ್ಗೆ ಎಲ್ಲರೂ ಕೇಳ್ತಾರೆ, ಏನು ಹಂಗೆ ಹಿಂಗೆ ಅಂತ. ನಾನು ಹೇಳ್ತೀನಿ, ಇಟ್ಸ್ ದೇರ್ ಚಾಯ್ಸ್. ಎವ್ರಿಥಿಂಗ್, ಪ್ರತಿಯೊಂದು. ಈಗ ಅವ್ರ ಪರ್ಸನಲ್ ವಿಚಾರಗಳು ಏನೇ ಇದ್ರು ಫಸ್ಟ್ ನನ್ನೇ ಬಂದು ಕೇಳ್ತಾರೆ, ನೀನ್ ಕ್ಲೋಸ್ ಅಲ್ವಾ ಹೇಳು ಅಂತ. ಬಟ್ ನಾನು ಹೇಳ್ತೀನಿ, ನನಗೂ ಅಷ್ಟೇ, ನಾನು ಅದನ್ನ ಕೇಳೋದು ಇಲ್ಲ, ಅವಳು ಅದನ್ನ ಹೇಳಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಿಕಾಸ್ ನನಗೆ ನೀವಿ ಆಸ್ ಅ ಫ್ರೆಂಡ್ ನನಗೆ ಪರಿಚಯ, ಆಸ್ ಅ ಫ್ರೆಂಡ್ ನನಗೆ ಗೊತ್ತು. ಆಸ್ ಅ ಫ್ರೆಂಡ್ ಅನ್ನು ತಿನ್ ಲೈನಲ್ಲಿ ಮಾತ್ರ ನಾನು ಇರಬೇಕು ಹೊರತು ಅದನ್ನ ದಾಟಿ ಅವಳು ಹೋಗಲ್ಲ, ನಾನು ಬರಲ್ಲ. ದಟ್ ಇಸ್ ಹೌ ವಿ ಅಂಡರ್ಸ್ಟ್ಯಾಂಡ್. ಇವಳು ಅಷ್ಟೇ. ಈಗ ನನ್ನ ಜೊತೆ ಮುಂಚೆ ಡೈಲಿ ಕಾಲಲ್ಲಿ ಇರೋಳು, ನಾವು ಡೈಲಿ ಮಾತಾಡ್ತಿದ್ವಿ, ಏನು ಎತ್ತ ನಮ್ದೆಲ್ಲ, ನಾವು ಕಾನ್ ಕಾಲಲ್ಲೆಲ್ಲ ಇರ್ತಿದ್ವಿ. ಇವಾಗ ಅವಳು ನನಗೆ ಫೋನೇ ಮಾಡಲ್ಲ. ಫಸ್ಟ್ ಇವಳಿಗೆ ಫೋನ್ ಮಾಡಿ ನಾನು ಅವಾಗ ಹೇಳ್ತೀನಿ, ತೋರಿಸ್ತಲ್ಲ ನಿನ್ ಬುದ್ಧಿ, ಇವಾಗ ನಾವೆಲ್ಲ ಬೇಡ ಅಲ್ಲ,
ಇವಾಗ ಇತ್ತೀಚೆಗೆ ಅನುಪಮ ಅಕ್ಕ ನನ್ನ ಜೊತೆ ಚೆನ್ನಾಗಿರ್ತಾರೆ. ನಾನು ಅನು ಅಕ್ಕ ಡೈಲಿ ನಾನು ಅನು ಅಕ್ಕ ಸೂರಜ್ ಮಾತಾಡ್ತಾನೆ ಇರ್ತೀವಲ್ಲ, ಇವಾಗ ಇವಳು ಅನು ಅಕ್ಕ ಜೊತೆ ಮಾತಾಡ್ತಾಳೆ ಅವ್ರ ಗಟ್ಲೆ. ಮುಗೀತು ಅಕ್ಕ ಇನ್ ತಲೆಗೆ ಶೂಟ್ ಮಾಡ್ತಾಳೆ ಇವಳು. ಇವಾಗ ಇಲ್ಲಿ ಮಾತಾಡ್ತಿಲ್ಲ ಅಷ್ಟೇ, ಸಿಕ್ಕಾಕೊಂಡ್ರೆ ಮ್ಯಾಮ್ ಏನಾದ್ರೂ ಮಾತಾಡಿ ಇಲ್ಲ ಸೀರೆ ಬಗ್ಗೆ ಅವ್ರ ಜೊತೆ ಕ್ಲೋಸ್, ಅನುಪಮ ಅವ್ರ ಜೊತೆ ಕ್ಲೋಸ್ ಅಂದಾಗ ಇವ್ರು ಒಟ್ಟ ಆಮೇಲೆ ಹೆಣ್ಮಕ್ಳು ಸಿಕ್ಕಾಕೊಂಡ್ರೆ ಗೊತ್ತಲ್ಲ, ತಲೆಗೆ ಶೂಟ್ ಮಾಡ್ತಾ ಇರ್ತಾರಲ್ಲ, ಸ್ವಲ್ಪ ಮಾಡ್ತಾಳೆ, ಸ್ವಲ್ಪ ತಲೆಗೆ ಶೂಟ್ ಇಲ್ಲ. ಅನುಪಮ ಅವ್ರದ್ದು ಖುಷಿ ಅನ್ಸುತ್ತೆ, ಯಾಕಂದ್ರೆ ಅವರು ಯೋಚನೆ ಮಾಡೋದು ಪಾಸಿಟಿವ್ ರೀತಿ, ಏನಾರ ಅವ್ರ ರೀಲ್ಸ್ ಗಳು ಆಗಿರ್ಬೋದು ಪಾಸಿಟಿವ್ ವೈಬ್ ತರನೇ. ಸೊ ನಿಮ್ ವಿಚಾರದಲ್ಲಿ ಅವರು ಸ್ಟ್ಯಾಂಡ್ ತಗೊಂಡಿದ್ ರೀತಿ ಇಷ್ಟ ಆಯ್ತು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕೆ ಗೊತ್ತಾ ಮ್ಯಾಮ್, ಆ ಅಕ್ಕ ಮೇಲೆ ನನಗೆ ಏನಕ್ಕೆ ಪ್ರೀತಿ ಜಾಸ್ತಿ ಆಗುತ್ತೆ ಅಂದ್ರೆ, ನನಗೆ ಅಕ್ಕ ಇಲ್ಲ, ನನಗೆ ಲಿಟ್ರಲಿ ಅವರೇ ನನಗೆ ಅಕ್ಕ. ನನಗೆ ಯಾರಿಗೆ ಪ್ರೀತಿ ಜಾಸ್ತಿ ಆಗುತ್ತೆ ಅಂದ್ರೆ, ಶಿ ಸ್ಟುಡ್ ಎಂಗೇಜ್ಮೆಂಟ್ ದಿವಸ ನಾನು ಅಕ್ಕ ಬಂದು ಹೋಗಿ ಅಂತ ಹೇಳಿದೆ, ಇಲ್ಲ ನಾನು ನಿಂತ್ಕೊಂಡು ಮಾಡ್ತೀನಿ ಕಣೋ ಅಂತಂದ್ರು. ಸೊ ಇದು ಹೇಳ್ತಿರೋದು ಅಕ್ಕನಿಗೆ ಏನು ಇಷ್ಟ ಆಗಲ್ಲ ಆಕ್ಚುಲಿ, ಹೇಳಿದ್ರು ಇದೆಲ್ಲ ಏನು ಹೇಳ್ಬೇಡ ಅಂತ. ಕಾಳಜಿ ನಿಂತ್ಕೊಂಡು ನೀನೆಲ್ಲ ಸ್ಟುಡ್ ಮಾಡಿ ಎಲ್ಲದಕ್ಕೂ ಓಡಾಡೋದಿದಿಲ್ಲ, ದಟ್ ಇಸ್ ಸೋ ಅಮೇಸಿಂಗ್. ಅದ್ರಲ್ಲಿ ನಾನು ಸ್ಪೆಷಲ್ ಮೆನ್ಷನ್ ನಾನು ಅನ್ನೋಕನ್ ಕೊಡ್ಲೇಬೇಕು. ಸೊ ನನಗೆ ಕಾಲ್ ಮಾಡಿ ಏನೇ ಬೇಕಾದ್ರು, ಶಾಪಿಂಗ್ ಏನೇ ಬೇಕಂದ್ರು ನನಗೆ ಹೇಳು, ನಾನು ಬರ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ ಎಲ್ಲಾ ವಿಷಯದಲ್ಲಿ. ಪ್ರತಿಯೊಂದು ಏನೇ ಆದ್ರೂ ನನಗೆ ಹೇಳು, ಫಸ್ಟ್ ಕಾಲ್ ಮಾಡೋದು ಅಲ್ವಾ. ಎಲ್ರ ಜೊತೆನೂ ಆತರ ಸ್ಟ್ಯಾಂಡ್ ತಗೊಳ್ಳೋದು ಕಷ್ಟ, ಯಾಕಂದ್ರೆ ಅವ್ರ ಪಾಡಿಗೆ ಅವ್ರ ಆಂಕರಿಂಗ್ ಮುಗಿಸ್ಕೊಂಡು ಹೋಗ್ಬೋದು. ಮ್ಯಾಮ್ ನನ್ಗೆ ನನ್ನ ಸುತ್ತಮುತ್ತ ಇರೋ ಒಂದಷ್ಟು ಸರ್ಕಲ್ ಇಟ್ಟಿದ್ರಿ, ನಾನು ಅವ್ರನ್ನ ಡಿಫೈನ್ ಮಾಡಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಅನು ಅಕ್ಕ ಸೆಲೆಬ್ರಿಟಿ ಅಥವಾ ಸೂರಜ್ ಸೆಲೆಬ್ರಿಟಿ ಡಿಫೈನ್ ಮಾಡಲ್ಲ. ಇಲ್ಲ ನನ್ನ ಕ್ಲೋಸ್ ಸರ್ಕಲ್ ನಮ್ಮ ರಾಘವ್ ಅನುಪ ಇದ್ರಲ್ಲಿ ಫ್ರೆಂಡ್ಸ್ ಇರಲ್ಲ, ನಾನು ಯಾರನ್ನೋ ಅವ್ರನ್ನ ಬೇರೆ ಬೇರೆ ಡಿಫೈನ್ ಮಾಡಲ್ಲ. ಎಲ್ಲರೂ ಹಾರ್ಟ್ಲಿ ತುಂಬಾ ಒಳ್ಳೆಯವರಿದ್ದಾರೆ. ಸೊ ನಾನು ಸುತ್ತಮುತ್ತ ಇರೋರು ಎಲ್ಲರೂ ನಮ್ಮನ್ನು ಇಷ್ಟಪಡೋರನ್ನೇ ನಾನು ಇಟ್ಕೊಂಡಿರೋದು. ನಾನು 100 ಜನ ಫ್ರೆಂಡ್ಸ್ ಇಟ್ಕೊಂಡಿಲ್ಲ ಮ್ಯಾಮ್, 4 ಜನ ಇಟ್ಕೊಂಡಿದ್ದೀನಿ. ಆ 4 ಜನ ನನ್ನ ಎಷ್ಟು ದಿವಸ ಆದ್ರೂ ಕಾಪಾಡಕ್ಕೆ ಖುಷಿಯಾಗಿರೋಕ್ಕೆ ನನ್ನ ಜೊತೆ. ಸೊ ನನ್ನ ಫ್ರೆಂಡ್ ಸರ್ಕಲ್ ತುಂಬಾ ಚಿಕ್ಕದು. ಸೊ ಇಷ್ಟೇ. ಯಾಕೆ ಎಂಗೇಜ್ಮೆಂಟ್ ರಿಂಗ್ ಮರ್ತ್ ಬಂದಿದ್ದು ಮ್ಯಾಮ್? ಅದು ದೊಡ್ಡ ಕತೆ ಮ್ಯಾಮ್, ನನಗೆ ಆಗೋದಿಲ್ಲ. ನನಗೆ ನಿದ್ದೆ ಮಾಡ್ಬೇಕಾದ್ರೆ ಏನು ಇರಬಾರ್ದು, ಬೈತಾಳೆ. ಅಲ್ಲ ಅವಾಗಲ್ಲ, ನನ್ನ ಎಂಗೇಜ್ಮೆಂಟ್ ಅವತ್ತಿನ ದಿವಸ ನಾನು ರಿಂಗ್ ಬಿಟ್ಬಿಟ್ಟು ಬಂದಲ್ಲ, ಕೊಡ್ತಾಳೆ ತಗೋ ನನ್ ರಿಂಗು ವಾಪಸ್ ತಗೋ, ನಿನ್ ಮೇಲೆ ಏನ್ ಎಂಗೇಜ್ಮೆಂಟ್ ರಿಂಗ್ ಹೆಂಗ್ ಬಿಟ್ಬಿಟ್ಟು ಬರ್ತೀನಿ ಅಂತ ದಿನ ತಗೊಂಡ್ಬರ್ತೀನಿ. ನಾನು ಅವಾಗ ಏನ್ ಮಾಡಿದೆ ಗೊತ್ತಾ, ಆಯ್ತು ಒಂದ್ ಕೆಲಸ ಮಾಡಿ, ಎಂಗೇಜ್ಮೆಂಟ್ ನನ್ನ ತಗಿದಾರೆ ರಿಂಗು, ನೀವ್ ಯಾವಾಗ ಕೊಡ್ತೀರ ಅವಾಗ್ಲೇ ತಗೊಂಡು ನೀವು ತಗೊಂಡೋಗ್ಬಿಡಿ. ಪ್ರತಿ ದಿನ ಮಿಸ್ ಮಾಡ್ತಿದೀನಿ ಮೇಡಮ್, ಪ್ರತಿ ದಿವಸ ತೆಗೆದು ಇಟ್ಟಿ ಮತ್ತೆ ಹಾಕೊಂಬರಕ್ ಮಿಸ್ ಮಾಡ್ತಾ ಇದೀನಿ. ಹಾ ನನಗೆ ಅದು ಇದಾಗ್ತಿದೆ. ಸೊ ಅದೊಂದು ಅಷ್ಟೇ, ಬೇರೆ ಏನಿಲ್ಲ. ಇಲ್ಲ ಅಂದ್ರೆ ಎಂಗೇಜ್ಮೆಂಟ್ ಆದ್ಮೇಲೆ ಒಂದ್ ಸಂಪ್ರದಾಯ ಇದೆ, ಎಷ್ಟು ಗಟ್ಟಿಯಾಗಿರುತ್ತೆ ಸಂಬಂಧ ಗಟ್ಟಿಯಾಗಿರುತ್ತೆ. ಹೌದಾ? ಹಂಗಂದ್ರೆ ನೀವ್ ಹಿಂಗ್ ಹೇಳಿದ್ರೆ ಸ್ವಲ್ಪ ಗಟ್ಟಿಯಾಗಿ ಇಡ್ತೀನಿ ಮೇಡಮ್. ಸ್ವಲ್ಪ ಈಗ ನೆಕ್ಸ್ಟ್ ಈಗ ಮದ್ವೆ ಆಗ್ತಾ ಇದ್ದೀರಾ, ಯಾಕಂದ್ರೆ ನಿಮ್ಮ ಎಂಗೇಜ್ಮೆಂಟ್ ನ ನೀವು ಒಂದು ವಿಚಾರ ಹೇಳಲೇ ಇಲ್ಲ, ಯಾಕೆ ಅಷ್ಟು ಸೆಲೆಬ್ರೇಟ್ ಮಾಡ್ಬೇಕು, ನಿಮ್ ಹುಡುಗಿನ ಆತರ ತೋರ್ಸ್ಬೇಕು ಅಂತ ಯಾಕೆ ಅಂದ್ಕೊಂಡಿದ್ದು? ಮ್ಯಾಮ್ ಅಂದ್ರೆ ನನ್ನ ತುಂಬಾ ಆಡ್ಕೊಳ್ಳೋರು ಮ್ಯಾಮ್. ನಂಗೆ ತುಂಬಾ ಬೇಜಾರಾಗ್ತಿತ್ತೋ ಇಲ್ವೋ, ಬಟ್ ನನ್ನನ್ನು ಒಂದಷ್ಟು ವಿಚಾರಗಳಲ್ಲಿ ಆಡ್ಕೊಳ್ಳೋರು. ಏನು ಎತ್ತ ಅಂತೆಲ್ಲ ಆಡ್ಕೊಂತಿರ್ಬೇಕಾದ್ರೆ ನಾನು ಅನ್ಕೊಂಡೆ, ಐ ವಿಲ್ ಸೆಲೆಬ್ರೇಟ್ ಮೈ ಡೇ, ಇಟ್ಸ್ ಮೈ ಡೇ. ನಾನು ಅಕ್ಕನ ಹತ್ರ ಅನು ಅಕ್ಕನ ಹತ್ರ ಮಾತಾಡ್ತಿರ್ಬೇಕಾದ್ರೆ, ನೋಡೋ ನೀನ್ ತಲೆ ಕೆಡ್ಸ್ಕೊಂಬೇಡ, ಅಲ್ಲಿ ಏನೋ ಎರರ್ಸ್ ಆಗ್ಬೋದು, ಎಂಗೇಜ್ಮೆಂಟ್ ದಿವಸ ಏನಾದ್ರೂ ಎರರ್ಸ್ ಆಗ್ಬೋದು, ನಿನ್ನ ದಿನ ಅದು, ನೀನ್ ಎಂಜಾಯ್ ಮಾಡು. ಯಾರು ಹೇಳಿದ್ರು ಹಿಂಗಾಗಿದ ತಕ್ಷಣ ಏನು ಕುಣಿತಿದ್ದಲ್ಲ ಗುರು, ಏನು ಹೆಣ್ಣೆ ನೋಡಿಲ್ವ ನೀನು ಅಂತೆಲ್ಲ ಸುಮಾರು ಜನ ಕಮೆಂಟ್ ಹಾಕಿ, ನಾನು ಅದನ್ನು ನೋಡಿದೆ. ಇಟ್ ಈಸ್ ಮೈ ಡೇ. ನಾನು ಅಷ್ಟು ಖರ್ಚು ಮಾಡಿ ಇನ್ನೊಬ್ರು ಯಾರಕ್ಕೂ ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾನು ಎಂಜಾಯ್ ಮಾಡಲಿಲ್ಲ, ನಾನು ಆ ಮೊಮೆಂಟಲ್ಲಿ ಖುಷಿಯಾಗಿರ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಆ್ಯಂಡ್ ತೋರಿಸ್ಕೋಬೇಕು ಅನ್ನೋದೇನಿರಲಿಲ್ಲ ಮೇಡಮ್. ನಾನು ಹಂಗಿದ್ದೀನಿ, ನಾನು ಅದನ್ನ ಎಷ್ಟು ಖುಷಿ ಪಡ್ತಾ ಇದೀನಿ ಅಂತ ನನ್ನನ್ನು ಇಷ್ಟು ದಿವಸ ಸಪೋರ್ಟ್ ಮಾಡೋದಲ್ಲ ಜನ, ಅವ್ರಿಗೆ ತೋರಿಸ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಅಂದ್ರೆ ಯಾರಿಗಾರು ಉರ್ಸೋಕ್ ಏನಾದ್ರು? ಅದಿಲ್ಲ ಮ್ಯಾಮ್, ನಾನು ಯಾವತ್ತೂ ಅವ್ರನ್ನ ಉರ್ಸ್ಬೇಕು ಇವ್ನು ಸತ್ಯವಲ್ಲ ಉರ್ಸೋ ಮೆಂಟಾಲಿಟಿ ನನಗೆ ಇಲ್ಲವೇ ಇಲ್ಲ. ಬಟ್ ನಾನು ನಾರ್ಮಲ್ ಆಗಿ ಎಲ್ಲಾರ ಎಂಗೇಜ್ಮೆಂಟ್ ಮದ್ವೆಲು ಎಲ್ಲಾರು ಫ್ಯಾಮಿಲಿ ಡ್ಯಾನ್ಸ್ ಮಾಡೇ ಮಾಡ್ತಾರೆ. ಸೊ ಉರ್ಸ್ಬೇಕು ಅನ್ನೋದು ಪ್ರಶಾಂತ್ ಎಷ್ಟು ಟಾರ್ಗೆಟ್ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಹುಷಾರಿನ ಮೇಲೆ. ಇಲ್ಲ, ಉರ್ಸ್ಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಅಂತೂ ಇಲ್ವೇ ಇಲ್ಲ. ಬಟ್ ಖಂಡಿತವಾಗ್ಲೂ ನಾನು ಹುಡುಗಿ ಇವಳು ಅಂತ ಹೇಳ್ಬೇಕು ಅನ್ನೋ ಮೈಂಡ್ ಸೆಟ್ ನನಗೆ ಸಿಕ್ಕಾಪಟ್ಟೆ ಇತ್ತು. 5 ವರ್ಷ ಆ ಪ್ರೀತಿನ ಉಳಿಸ್ಕೊಂಡ್ ನಾನು ಅದಕ್ಕೆ ಅವಳಿಗೆ ಈಗ್ಲೂ ಹೇಳ್ತೀನಿ, ಈಗಲೂ ನಾನು ನೆನಪಿದೆ, ನಾನು ಐ ಲವ್ ಯು ಅಂತ ಅವಳಿಗೆ ನಾನು ಫಸ್ಟ್ ಪ್ರಪೋಸ್ ಮಾಡಲಿಲ್ಲ, ಐ ವಾಂಟ್ ಟು ಮ್ಯಾರಿ ಯು ಅಂತ ಹೇಳಿದೆ. ಆ ವರ್ಡ್ ನ ಇವತ್ತು ಉಳಿಸ್ಕೋಬೇಕಾಗಿತ್ತು, ಅದನ್ನ ಉಳಿಸ್ಕೊಂಡಿದ್ದೀನಿ ಅಷ್ಟೇ. ಅಲ್ಲ, ಅದ್ ಹೆಂಗೆ ಎಂಗೇಜ್ಮೆಂಟ್ ಶುರು ಆದಾಗ್ಲಿಂದ ಹಿಡಿದು ಮೈಕು ಕ್ಯಾಮ್ರಾ ಕ್ಯಾರಿ ಮಾಡಿದ್ ಹೆಂಗೆ ಅಂತ? ಹುಡ್ಗಿ ನೋಡಕ್ಕೆ ರೆಡಿ ಇರ್ಲಿಲ್ಲ ನೀವು, ಅಲ್ಲ ಹುಡ್ಗಿ ಜೊತೆ ಎಂಜಾಯ್ ಮಾಡ್ಲಿಲ್ಲ, ಆ ರಿಂಗ್ ಹಾಕ್ಬೇಕಾದ್ರೆ ಎಕ್ಸೈಟ್ಮೆಂಟ್ ಬಿಟ್ಬಿಟ್ಟು ನೀವು ಬರೀ ಕ್ಯಾಮ್ರಾ ಮತ್ತೆ ಇದು ನೋಡ್ಕೊಂಡ್ ಹೆಂಗೆ ಅಂತ ಬೈತಾ ಇದ್ರು ಮ್ಯಾಮ್. ಆಕ್ಚುಲಿ ಬೈತಾ ಇದ್ರು ಮ್ಯಾಮ್, ನೀನು ಎಂಗೇಜ್ಮೆಂಟ್ ದಿವಸ ವ್ಲಾಗ್ ಅವಶ್ಯಕತೆ ಇತ್ತ ಅಂತ ನನ್ ಕ್ಲೋಸ್ ಅವನ್ ಹೇಳಿದ್ರು. ಇದು ಬೇಕಾಗಿತ್ತ ನನಗೇನು ಗೊತ್ತಾ? ಇಲ್ಲ, ನಾನೇ ನನ್ನ ವಿಡಿಯೋನಾಗಿರ್ಬೋದು ನಾನೇ ಎಕ್ಸ್ಕ್ಲೂಸಿವ್ ನಂದ್ರಲ್ಲೇ ಕೊಡ್ಬೇಕು ಅನ್ನೋದು ನನಗೆ ತುಂಬಾ ಆಸೆ ಇತ್ತು. ಓಕೆನಾ? ಸೊ ನಾನು ವ್ಲಾಗ್ ಈ ಟೆನ್ಷನ್ ಅಲ್ಲಿ ಹೆಂಗೋ ವ್ಲಾಗ್ ಮಾಡ್ತಿದ್ದೆ, ಅಷ್ಟು ಟೆನ್ಷನ್ ಆಗಿದೆ. ನಿನ್ ಗಂಡ ಮೈಕ್ ಹಾಕೊಂಡೆ, ಇಲ್ಲ ಕರೋ ನಾನು ಆನ್ ಮಾಡಿ ಬಿಡಕ್ಕೆ ಹೇಳಿರ್ತೀನಿ, ಮೈಕ್ ಇರ್ಲಿ ಏನ್ ತಲೆ ನಾನು ಮ್ಯಾನೇಜ್ ಮಾಡ್ಕೊಂತೀನಿ ಅನ್ಬಿಟ್ಟು ಪ್ರತಿ ಒಂದನ್ನು ಅಷ್ಟು ಟೆನ್ಷನ್ ಮ್ಯಾನೇಜ್ ಮಾಡ್ಕೋಬೇಕು. ಯಾಕಂದ್ರೆ ನನಗೊಂದು ಆಸೆ ಏನ್ ಗೊತ್ತಾ,
ನನ್ನ ಡೈಲಿ ರೊಟೀನ್ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಒಂದಷ್ಟು ಹ್ಯಾಪಿ ಮೂಮೆಂಟ್ಸ್ನ ನನ್ನ ಹ್ಯಾಪಿ ಪೀಪಲ್ ನಂಗೆ ತೋರಿಸಲು ತಪ್ಪಿಲ್ಲ ಮ್ಯಾಮ್. ಹೌದು. ದಟ್ ಇಸ್ ನಾಟ್ ಫಾರ್ ವ್ಯೂಸ್ ಆರ್ ಇನ್ನೊಂದೇನೋ ನಾನು ಸೆಲೆಬ್ರಿಟಿ ನಾನೇನೋ ಅಪ್ಡೇಟ್ ಮಾಡ್ತೇನೆ ಅಲ್ಲ. ನಾನು ಹೇಳಿದ್ದು ಆ ಒಂದು ಖುಷಿ ವಿಚಾರಗಳನ್ನ ಹಂಚ್ಕೊಳ್ಳೋಣ. ಅವಾಗ ಏನಾಗುತ್ತೆ ಗೊತ್ತಾ, ಇನ್ನೊಂದಷ್ಟು ಜನ ಖುಷಿ ವಿಚಾರಗಳನ್ನ ಕಮೆಂಟ್ ಮಾಡ್ತಾರೆ, ಬೇಜಾರು ವಿಚಾರಗಳು ಕಮೆಂಟ್ ಮಾಡೋದು ಸೆಕೆಂಡ್ರಿ. ಅದನ್ನ ಕೊಟ್ಟಾಗ ನಮ್ಗೆ ಇನ್ನೊಂದೇನೋ ಮೋಟಿವೇಶನ್. ಇವಾಗ ನಾನು ಹೇಳ್ದೆ ಮಾಡು ಏನಾದ್ರು ಮಾಡೆ, ಲೈಫಲ್ಲಿ ಏನಾದ್ರು ಮಾಡೆ, ನಿನ್ ಕೈಲಿ ಆಗುತ್ತೆ ಅಂತಂದ್ರೆ ಅವಳಿಗೆ ಇನ್ನೊಂದೇನೋ ಒಂದು ಸ್ಪಾರ್ಕ್. ಅದನ್ನೊಂದು 10 ಜನ ಕೊಟ್ರೆ ಇನ್ನೊಂದು 10x10 ಬೂಸ್ಟರ್ ಅಲ್ವಾ ನಮ್ಗೆ. ಸೊ ನಾನು ಅದನ್ನ ಶೇರ್ ಮಾಡ್ಕೊಳಕ್ ಇಷ್ಟಪಟ್ಟು ಅದಕ್ಕೆ ನಾನೇ ತೋರಿಸ್ಬೇಕು, ಎಂಗೇಜ್ಮೆಂಟ್ ತೋರಿಸ್ಬೇಕು. ಅಂದ್ರೆ ಇವಳು ಬರ್ಡೇ ವ್ಲಾಗ್ ಎಲ್ಲ ಮಾಡಿದೆ ರೀಸೆಂಟ್ ಆಗಿ, ಇಲ್ಲೇ ಮಾಡಿದ್ದೆ ಇವಳು ಬರ್ಡೇ ವ್ಲಾಗ್. ಸೊ ನಾನು ಇದನ್ನು ತೋರಿಸ್ಬೇಕು ಅಂಡ್ ಇಟ್ಸ್ ಶೇರಿಂಗ್ ಅಷ್ಟೇ ಮ್ಯಾಮ್. ಇನ್ನೊಬ್ರು ಇನ್ನೇನೋ ಮುಗಿಸ್ಬೇಕು ಅನ್ನೋ ಒಂದು ಚೂರು ನಾನು ಹೇಳಿಲ್ಲ. ಆಕ್ಚುಲಿ ಈಗ ಅಂದ್ರೆ ಯಾರಿಗೆಲ್ಲ ನೀವು ಇಂಟರ್ವ್ಯೂ ಕೊಟ್ಟಿದ್ದೀರಾ, ಕೃತಿ ಮತ್ತೆ ನಿಮ್ಮನ್ನ ನೋಡಿದ್ರೆ ಆ ಕಮೆಂಟ್ ಹಾಕಿರೋರು ಅವರೇ ಪಶ್ಚಾತ್ತಾಪ ಪಡ್ತಾರೆ. ಯಾಕೆ ಹೇಳಿ, ಕೃತಿ ನಿಮ್ಮನ್ನ ಯಾಕೆ ಇಷ್ಟಪಟ್ರು ಅನ್ನೋದು ಅವರ ಫೀಲಿಂಗ್ಸ್ ಅಲ್ಲಿ, ಅವ್ರ ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗೋಗ್ತದೆ ಅಷ್ಟೇ. ಅವಳ ಮಾತಾಡ್ತಿದ್ರೆ ಪಾಪ ಯಾವ್ದೋ ಬೇಬಿ ಟೆಡ್ಡಿ ತರ ಬೇಬಿನೇ ಅಂದ್ರೆ ಈಗಿನ ಪ್ರಪಂಚನೇ ಇನ್ನೂ ನೋಡಿಲ್ಲ, ನೀವೊಬ್ರೇ ಆ ಪ್ರಪಂಚದಲ್ಲಿ ಗೊತ್ತಿರೋದು ಅನ್ನೋ ತರ ಅವ್ರು ಆ ಇದ್ರಲ್ಲಿ ಇದಾರೆ ಪಾಪ. ನಿಮ್ಗೆ ಇನ್ನೂ ದೊಡ್ಡ ಪ್ರಪಂಚ ನೋಡಿದ ಅಂದ್ರೆ ಮೇ ಬಿ ಅವ್ರಿಗೆ ಬೇಡ ಅನ್ಸುತ್ತೆ ಆ ಪ್ರಪಂಚ, ನೀವೊಬ್ರೇ ಸಾಕು ಅನ್ಸುತ್ತೆ. ಹಾಗಾಗಿ ಅವರು ಜೆನ್ಯೂನ್ ಆಗಿ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ನಿಮ್ಗೆ. ಈಗ್ಲೂ ಹೇಳ್ತೀನಿ, ಅವಳು ಎಷ್ಟು ಅಂದ್ರೆ ನನ್ನ ಪ್ರಪಂಚ ಅಂತ ಹೇಳಿದ್ರಲ್ಲ, ಅವಳು ಯಾವ ತರ ಇದ್ದಾಳೆ ಅಂದ್ರೆ, ನಾಳೆ ನಾವು ಫ್ರೆಂಡ್ಸ್ ಎಲ್ಲ ಹೋಗ್ಬೇಕು, ಬರೀ ಬಾಯ್ಸ್ ನಾನು ಬರ್ತೀನಿ ಅಂತ ಕೂತ್ಕೊಂಡೆ. ಅಲ್ಲಿ 11-12 ಜನ ಬಾಯ್ಸ್ ಇರ್ತಾರೆ. ನೀನ್ ಬಂದ ಇಲ್ಲ ನಾನಂತೂ ಬರ್ತೀನಿ ನಿನ್ ಜೊತೆ ಎಲ್ಲ. ಅದಕ್ಕೆ ನೋಡು ಅಂತ ಸರಿ ಓಕೆ. ಇವಾಗ ಅವಳಿಗೆ ಅಂಡರ್ಸ್ಟ್ಯಾಂಡ್ ಆಗ್ತಿದೆ, ಓಕೆ ಇಲ್ಲ ಅವ್ನಿಗೆ ಬಿಡೋಣ ಹೋಗ್ಲಿ. ಬಟ್ ಆದ್ರೂ ಮ್ಯಾಮ್ ಅವಳ ಮನ್ಸೆಲ್ಲ ಯೋಚನೆ ಎಲ್ಲ ಇಲ್ಲೇ ಇರುತ್ತೆ ಅವಳಿಗೆ. ಭಯ ಆಗುತ್ತೆ, ಫ್ರೆಂಡ್ಸ್ ಇರ್ತಾರಲ್ವಾ, ಇವ್ರು ಸ್ವಲ್ಪ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದು ಜಾಸ್ತಿ. ಸೊ ಪೂಲ್ ಹತ್ರ ಅಲ್ಲಿ ಇಲ್ಲಿ ಎಲ್ಲ ಹೋದಾಗ ಸ್ವಲ್ಪ ಎಂಟರ್ಟೈನ್ ಎಲ್ಲ ಸಿಕ್ಕಾಪಟ್ಟೆ ಮಾಡ್ತಾರಲ್ಲ, ಅಲ್ಲಿ ಡ್ಯಾನ್ಸ್ ಮಾಡೋದು ಮಿಸ್ ಆಗಿ ಒಂದ್ಸಲ ಸೊಂಟ ಮುಗಿಸ್ಕೊಂಡು ಉಳ್ಕೋಗಿತ್ತು. ಸೊ ಆ ತರ ಎಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಳ್ತಾರೋ ಅಂತ ಭಯ ನನ್ಗೆ. ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಪಾಪ ಫ್ರೆಂಡ್ಸ್ ಯಾರು ಇರಲ್ಲ, ನೀವು ಮಾತ್ರ ಕೇರ್ ಹೌದು ಇರ್ಬೇಕು, ನೀವೊಬ್ರೇ ಇರ್ಬೇಕಲ್ಲ. ಹೌದು, ಆ ಟೈಮ್ ಅದಾದ್ಮೇಲೆ ಆಗೋಗ್ಬಿಡುತ್ತೆ. ಅದಾದ್ಮೇಲೆ ನಾನೇ ತಾನೇ ನೋಡ್ಕೊಂಡೆ. ಅಂದ್ರೆ ಹೋಗಿರೋ 10 ಜನ ಫ್ರೆಂಡ್ಸ್ ಬಿಟ್ಟು ಬಂದ್ಬಿಡ್ತಾರೆ, ಬಿಟ್ಟು ಮೇಲೆ ಎಲ್ಲ ಕರ್ಕೊಂಡ್ ಬರ್ತಾರೆ. ಬಟ್ ಹಂಗಲ್ಲ, ಅಂದ್ರೆ ಅವ್ರಿಗೆ ಎಷ್ಟು ಭಯ ಇದೆ ಅಂದ್ರೆ, ನೀವ್ ಮಾಡ್ಕೊತಿರೋ ಬಿಡ್ತಿರೋ, ಅಲ್ಲೋದ್ರೆ ಕಾಲ್ ಜಾರ್ಬಿಟ್ರೆ, ಇದೆ ಬೆಡ್ ಮೇಲಿಂದ ಬಿದ್ದು ಬಿಟ್ರೆ, ಆ ಥಾಟ್ ಅಲ್ಲಿ ಒಳಗೆ ಇದೆ ಅದು. ಆಮೇಲೆ ಗೋವಾ ಹೋಗಿದ್ರು, ಅವಾಗ ಅದು ಏನೋ ಮಿಸ್ ಆಗಲ್ಲಿ ಅನಂತ. ನಾವು ಗೋವಾಗ ಹೋಗಿದ್ವಿ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ, ನಾನು ರಾಘವ್ ಅನಂತ್ ಅಂತೆಲ್ಲ ಫ್ರೆಂಡ್ಸ್ ಇದಾರೆ. ಗೋವಾಗ ಹೋಗಿದ್ವಿ ನಾವು. ಪೂಲ್ ಸ್ಟ್ರೈಟ್ ಪೂಲ್ ಇದು ಬರುತ್ತಲ್ಲ, ಅದ್ರಲ್ಲಿ ವಾಕ್ ಮಾಡ್ಕೊಂಡು ನಾನು ವಾಕ್ ಮಾಡಿ ಟಣ್ಣು ಅಂತ ಬಿತ್ತು ಇಲ್ಲಿ. 15 days ಎಷ್ಟು ಪೇನ್ ಇತ್ತು ಗೊತ್ತಾ. ಅವ್ರದ್ದು ನಾವು ನಂಗೆ ನೋಡಕ್ಕಾಗಲ್ಲ, ಅಳೋದು, ಸಿಕ್ಕಾಪಟ್ಟೆ ಇಂಜೆಕ್ಷನ್ಸ್ ಅದೆಲ್ಲ ಆಗಿತ್ತಲ್ವಾ. ಸೊ ಅವಾಗ ನಂಗೆ ಸ್ವಲ್ಪ ಭಯ, ಅವ್ರೊಬ್ಬೊಬ್ಬನೇ ಕಳ್ಸಿದ್ರೆ ಒಂದ್ ವೇಳೆ ಯಾರು ಹೇಳೋರಿಲ್ಲ ಅಂದ್ರೆ ಅವ್ರು ಹೆಂಗ್ ಬೇಕಂಗೆ ಕುಣಿಯೋದೆಲ್ಲ ಮಾಡ್ತಾರೆ, ಎಲ್ಲಿ ಏನ್ ಮಾಡ್ಕೊಳ್ತಾರ ಅಂತ ಭಯ. ನೀವು ಜೊತೆಲಿದ್ರೆ ಅದೆಲ್ಲ ಕಂಟ್ರೋಲ್ ಮಾಡ್ತೀರಾ? ಅಂದ್ರೆ ಕಂಟ್ರೋಲ್ ಅಂತ ಅಟ್ಲೀಸ್ಟ್ ನಾನು ನೋಡ್ತಾ ಇರ್ತೀನಿ, ಅವ್ರಿಗೆ ಏನ್ ಇಷ್ಟ ಆಗುತ್ತೆ ಅಟ್ಲೀಸ್ಟ್ ಆ ಸೇಫ್ಟಿಲಿ ಏನಿದೆ, ಜಿಪ್ ಲೈನ್ಸ್ ಎಲ್ಲ ಇರುತ್ತೆ. ನನ್ ಸೆಕ್ಯೂರಿಟಿ ತರ ಇವಳು, ಏನೇ ಇದ್ರು ನಾವು ಸೆಕ್ಯೂರಿಟಿ ಕರ್ಕೊಂಡ್ ಬರ್ತೀವಿ. ಸೀರಿಯಸ್ಲಿ ನೀವ್ ಲಕ್ಕಿ, ಅವ್ರ ಹಂಗ್ ಥಿಂಕ್ ಮಾಡ್ತಾರಲ್ಲ ನೋಡಿ. ಇನ್ನೇನ್ ಮತ್ತೆ ಬೈತಾವ್ರೆ ನಿಮ್ಗೆ, ನಿಮಗೆ ಪ್ರಜ್ಞೆ ಇಲ್ಲ ಅಂತ. ಹೌದೌದು ಮೇಡಮ್, ನನ್ಗೆ ಗೊತ್ತದ, ನಾನು ಅಕ್ಸೆಪ್ಟ್ ಮಾಡ್ಕೊಂತೀನಿ. ಈಗ ಜಿಪ್ ಲೈನ್ಸ್ ಎಲ್ಲ ಇರುತ್ತಲ್ವಾ, ನಾವು ನಾರ್ಮಲ್ ಆಗಿ ನೋಡಿದಾಗ ಎಷ್ಟು ವೆಯ್ಟ್ ಇದೀವಿ ಆತರ ಎಲ್ಲ ಹೋಗುತ್ತಲ್ಲ, ನಂಗೆ ಅದೆಲ್ಲ ಸ್ವಲ್ಪ ಭಯ ಇರುತ್ತೆ. ಇವ್ರು ಏನು ಯೋಚನೆ ಮಾಡಿ ಏನಾಗಲ್ಲ, ಬೀಳಲ್ಲ ಏನಾಗಲ್ಲ ಅಂತ ಹೋಗ್ಬಿಡ್ತಾರೆ. ನಂಗೆ ಅದು ಎಷ್ಟು ವೆಯ್ಟ್ ತಗೊಳುತ್ತೆ, ಈಗ 90 kg ಅಂತ ಇರ್ತಾರೆ, 90 ತಗೊಳುತ್ತೆ, ಅವ್ರು 95 ಇದ್ದಾರೆ. ಒಟ್ಟಲ್ಲಿ ಈ ಮಾತಲ್ಲಿ ನಾನು ವೆಯ್ಟ್ ನ ಹೇಳ್ಬಿಟ್ಟು ಆಡಿಯನ್ಸ್ ಗೆ ಬಾನ ಬರೀದಿ ತೆಗೆದ್ಬಿಟ್ಟೆ. ಏನ್ ಜನ್ಮ ಇದು. 75 ಆಗ್ತೀನಿ ಅಂತ ಹೇಳಿದ್ದಾರೆ. ಈಗ ಆಗಿದೆ, ಈಗ ಕಡಿಮೆ ಆಗಿದ್ದೀನಲ್ಲ ಒಂದ್ ಸ್ವಲ್ಪ. ಕಡಿಮೆನೂ ಆಗಿದ್ದೀರಾ? 92 ಆಗಿದ್ರು. ಆಯ್ತಾ, ವೇಟ್ ಹೇಳ್ತಿದ್ವಿ ಜನ, ಬೆಳ್ಳಗಾಗಿದ್ದೀರಾ, ಅದು ಮೇನ್. ಸೊ ಹಂಗಾಗಿ ಓಕೆ, ನಮಗೆ ತುಂಬಾ ಖುಷಿ ಆಯ್ತು. ಫೈನಲಿ ನೀವು ಯಾರ್ಯಾರು ಏನೇನು ಪಾಪ ಡೌಟ್ಗಳು ಇದೆಯಲ್ಲ, ಮದ್ವೆ ಆದ್ಮೇಲೆ ಹೆಂಗಿರ್ತಿರೋ ಏನು ಅಂತ, ಹೇಗಿರ್ಬೇಕು ಅಂತ ಅನ್ಕೊಂಡಿದ್ದೀರಾ? ಫಸ್ಟ್ ಇವಳೇ ಆನ್ಸರ್ ಮಾಡಿ ಮೇಡಮ್. ನೀವು ಮಾಡ್ಬೇಕು. ನಾನೇ ಮಾಡ್ಲಾ? ಅಯ್ಯೋ ಎಲ್ಲೇ ಮಾಡಿದೆ, ಅವಾಗಿಂದ ನಾನೇ ಮಾಡಿದೀನಿ ಕಡೆ. ಈ ಇಂಟರ್ವ್ಯೂದಲ್ಲಿ ಮೇಡಮ್ ನಾನು ಇವಳೇ ಮಾತಾಡ್ಸ್ಬೇಕು ಅಂತ ಅನ್ಕೊಂಡೆ, ಇದ್ರಲ್ಲೂ ನಾನೇ ಒಂದ್ ಹಂತಕ್ಕೆ ಮಾತಾಡಿದ್ರು ಪಾಪ. ಕಂಪೇರ್ ಟು ಓಲ್ಡ್ ಇಂಟರ್ವ್ಯೂ, ಈ ಇಂಟರ್ವ್ಯೂ ತುಂಬಾ ಮಾತಾಡಿದ್ರು, ಎಂಜಾಯ್ ಮಾಡಿದ್ರು. ಮಾತಾಡೋ ಜನ ನಿಮ್ ಮಾತನ್ನ ಎಂಜಾಯ್ ಮಾಡಿದ್ರು, ನಕ್ಕಿದ್ರು, ಅವ್ರೊಂದಷ್ಟು ವಿಚಾರಗಳನ್ನ ಹೇಳ್ಕೊಂಡ್ರು. ಮ್ಯಾಮ್ ನಿಮ್ಮ ಕ್ವಶನ್ಗೆ ಉತ್ತರ ಏನಂದ್ರೆ, ಮ್ಯಾಮ್ ಇವಾಗ ಮದುವೆ ಆಗೋಕ್ಕಿಂತ ಮುಂಚೆ ಮದುವೆ ಆದ್ಮೇಲೆ ಏನು ಚೇಂಜ್ ಆಗಲ್ಲ ಅಂತ ಹೇಳೋದೆಲ್ಲ ಡೋಂಗಿ. ಚೇಂಜ್ ಆಗುತ್ತೆ ಮ್ಯಾಮ್, ಡೆಫಿನೆಟ್ಲಿ.
ಯಾವ ಇದಕ್ಕೂ ಅಷ್ಟೇ, ಲವರ್ ಆಗೋದ್ಮೇಲೆ ದಾಂಪತ್ಯ ಜೀವನ ಮುಂಚೆಗೂ ಆ ದಾಂಪತ್ಯ ಜೀವನ ಕಾಲಿಟ್ಟ ಮೇಲೆ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಯಾಕಂದ್ರೆ ನಿಮ್ಗೆ ಕಮಿಟ್ಮೆಂಟ್ಸ್ಗಳು ಬರುತ್ತೆ, ಆಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ಮನೆ ನೋಡ್ಕೊಳ್ಬಹುದು, ಇವ್ರು ನೋಡ್ಕೊಳ್ಳೋದಾಗಿರ್ಬೋದು. ಇವ್ರನ್ನ ನೋಡ್ಕೊಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಮನೇನ ಹೆಂಗ್ ನಿಭಾಯಿಸ್ಬೇಕು ಅನ್ನೋದು ಇದ್ದಾಗ ಸಣ್ಣ ಪುಟ್ಟದ್ದು ಈಗೇನ್ ಬರ್ತಿತ್ತಲ್ಲ ಇದಕ್ಕೆ 10 ಪಟ್ಟು ಬರ್ಬೋದು. ಬಟ್ ಈ 10 ಪಟ್ಟು ಬಂದವ್ರು ನಾವು ಹಂಗೆ ಇರಬೇಕು ಅನ್ನೋದನ್ನ ನಾವು ಇಬ್ರು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಈಗ ಸಣ್ಣದಾಗ ಜಗಳ ಆಡ್ತಿದ್ವಿ, ನಾಳೆ ದಿನ ದೊಡ್ಡದಾಗ ಆಡ್ಬೋದು. ದೊಡ್ಡದಾಗ ಆಡಿದಾಗ ನೀನು ನಿಮ್ಮ ತಾಯಿಗೆ ಹೇಳ್ಬೇಡ, ನಾನು ನಮ್ಮ ಅಪ್ಪ ಅಮ್ಮನಿಗೆ ಹೇಳಲ್ಲ. 4 ಗೋಡೆ ಮಧ್ಯದಲ್ಲಿ ಅದನ್ನ ಬಗೆಹರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. 4 ಜನಕ್ಕೆ ಹೋಗೋದಾಗ ಇದಾವೆ. ಆಮೇಲೆ ನನಗೆ ಇನ್ನೊಂದೇನು ಖುಷಿ ಆಗುತ್ತೆ ಮ್ಯಾಮ್, 4 ಜನಕ್ಕೆ ಅದು ಹೋಗಿದ್ರು 4 ಜನ ನಾನು ಹಂಗೆ ಸಪೋರ್ಟ್ ಮಾಡ್ತಾರೆ. ಏಯ್ ನಿಂದು ಏನೋ ತಪ್ಪಿರುತ್ತೆ. ನನ್ನ ಸುತ್ತಮುತ್ತ ಫ್ರೆಂಡ್ಸ್ಗಳು ಏನಾದ್ರು ಒಂದಷ್ಟು ವಿಚಾರ ಗೊತ್ತಾಗ್ಬಿಟ್ಟಿರುತ್ತೆ ಅನ್ಕೊಳ್ಳಿ ಇಂಡೈರೆಕ್ಟ್ ಆಗಿ, ನೋಡು ನಿಂದು ಹಂಗೆ ತಪ್ಪಿರುತ್ತೆ. ಇವಳ ಹತ್ರ ಬಂದು ನೋಡು ನಿಂದು ಹಂಗೆ ತಪ್ಪಿರುತ್ತೆ. ನನ್ನ ಒಂದಷ್ಟು ಫ್ರೆಂಡ್ಸ್ ಇದಾರೆ ಮ್ಯಾಮ್, ಆಕ್ಚುಲಿ ಅದ್ ಮೆನ್ಷನ್ ಮಾಡ್ಲೇಬೇಕು. ರಾಘವಣ್ಣ ಅನೂಪ್ ಅಂತ ಇದಾರೆ. ನಾವಿದ್ರೆ ಜಗಳ ಆದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹಿಂಟು, ಬಟ್ ಹೋಗಿ ಇವಳಿಗೂ ಬುದ್ಧಿವಾದ ಹೇಳ್ತಾರೆ, ನನಗೂ ಹಂಗೆ ಬುದ್ಧಿವಾದ ಹೇಳ್ತಾರೆ. ಸೊ ನನಗೆ ಅದೊಂದು ಖುಷಿ ಆಗುತ್ತೆ ಮೇಡಮ್. ನಾನು ಸುತ್ತಮುತ್ತ ಹಂಗೆ ಇಟ್ಟಿದ್ದೀನಿ. ಸೊ ನನಗೆ ಪ್ರಾಬ್ಲಮ್ ಏನಿಲ್ಲ. ಸೊ ಮುಂದಿನ ಜೀವನದಲ್ಲಿ ನಾವಿಬ್ರು ಬೆಸ್ಟ್ ಕಪಲ್ ಆಗ್ತೀವಿ ಅಂತ ಹೇಳ್ತಿಲ್ಲ, ಬಟ್ ಫಾರ್ ಎವರ್ ಕಪಲ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಅಂದ್ರೆ ಮದ್ವೆ ಆದ್ಮೇಲೆ ಅವ್ರು ಹೇಳ್ದಂಗೆ ಈಗ ಆಲ್ರೆಡಿ ಎಂಗೇಜ್ಮೆಂಟ್ ಆದ್ಮೇಲೆ ಟೈಮ್ ಕೊಡಕ್ ಆಗ್ತಿಲ್ಲ, ಬಿಕಾಸ್ ಅವ್ರ ಪ್ಲಾನೇ ಬೇರೆ. ಸೊ ಹಂಗಾಗಿ ಮದ್ವೆ ಆದ್ಮೇಲೆ ಒಂದು ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ, ಫ್ಯಾಮಿಲಿ ದೊಡ್ಡದಾಗುತ್ತೆ, ನಿಮ್ ಕಮಿಟ್ಮೆಂಟ್ಸು ಜಾಸ್ತಿ ಆಗುತ್ತೆ. ಸೊ ಇದ್ರೆಲ್ಲದ್ರ ಮಧ್ಯೆ ಇವಾಗ ಏನ್ ನೀವು ಕುತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀರಾ, ನಾವು ಬೆಸ್ಟ್ ಲವರ್ಸ್, ಬೆಸ್ಟ್ ಕಪಲ್ ಆಗ್ತೀವಿ ಅಂತ. ಸೊ ಅದನ್ನ ಹಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು ಅಂದಾಗ ನಿಮ್ಮ ಪ್ರಿಪರೇಷನ್ ನೀವ್ ಯಾವ ತರ ಯೋಚನೆ ಮಾಡಿದ್ದೀರಾ? ಇದನ್ನಾದ್ರೂ ಹೇಳಿ ಮೇಡಮ್, ದಯವಿಟ್ಟು ಸ್ವಲ್ಪ ಕ್ವಶನ್ ಚಿಕ್ಕದ್ ಮಾಡಿ ಮೇಡಮ್. ದೊಡ್ಡ ಕ್ವಶನ್ ಅಂದಿದ ತಕ್ಷಣ ಅವ್ಳು ಏನ್ ಮಾಡ್ತಾ ಗೊತ್ತಾ, ಫಸ್ಟ್ ನೀವೇನ್ ಹೇಳಿರ್ತೀರ ಅದು ಬರ್ತೋಗ್ಬಿಟ್ಟಿರ್ತಾಳೆ ಮೇಡಮ್. ಅವ್ರು ಕೆಲಸ ಮಾಡಿ ಕ್ವಶನ್ ಶಾರ್ಟ್ ಆಗ್ಬೇಡಿ ಮೇಡಮ್. ಇರೋದ್ರ ಗೊತ್ತಾ ಮೇಡಮ್ ಇದು ಇಂಟರ್ವ್ಯೂಲಿ ಸಾಂಗ್ ಮೂಲಕ ಸರ್ ಏನೋ ಒಂದ್ ಕ್ವಶನ್ ಕೇಳಿದ್ರು, ಇವಳಿಗೆ ಗೊತ್ತಾಗ್ಲಿಲ್ಲ, ಬಾಯ್ ಬಿಟ್ಕೊಂಡು ನೋಡ್ತಾಳೆ ಮೇಡಮ್. ದಯವಿಟ್ಟು ಕ್ವಶನ್ ಸ್ವಲ್ಪ ಚಿಕ್ಕದಾಗಿ ಸಾರಿ ಬಾ ಸಾರಿ. ಈಗ ಆಯ್ತು, ನನಗೆ ಆನ್ಸರ್ ಬೇಡ, ನಾನು ಏನ್ ಕ್ವಶನ್ ಕೇಳಿದೆ ಹೇಳಿ ಹೇಳಿ. ಇವಾಗ ಮದ್ವೆ ಆದ್ಮೇಲೆ ಇವಾಗಿನ ತರ ಫ್ರೀ ಆಗಿರಲ್ಲ. ಸೊ ಮದ್ವೆ ಆದ್ಮೇಲೆ ಬಿಸಿ ಆಗಿರ್ತಾರೆ. ಸೊ ಅವಾಗ ನೀವ್ ಯಾವ ತರ ನೋಡ್ಕೊಳ್ಳೋದಿಕ್ಕೆ? ಯಾರನ್ನ ಬಿಸಿ ಆಗಿರ್ತಾರೆ? ಗೊತ್ತಾಯ್ತು. ಇಲ್ಲ, ಶಾರ್ಟ್ ಟೈಮ್ ಮೆಮೊರಿ ಇವರಿಗೆ. ಅಂದ್ರೆ ಅವರು ಹಂಗಲ್ಲ, ಮೇ ಬಿ ಅವರು ನನ್ನ ಆನ್ಸರ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಕ್ವಶನ್ ಮಾಡ್ತಾ ಬಿಡ್ತಾರೆ. ಇವಾಗ ಅವ್ಳು ಫಸ್ಟ್ ನೀವ್ ಆನ್ಸರ್ ಮಾಡಿದ್ಲಲ್ಲ, ಅವಳಿಗ ಕ್ವಶನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ಲಿಲ್ಲ. ಅದಕ್ಕೆ ಫಸ್ಟ್ ಇವಾಗ ನೀವೇನ್ ಮಾಡಿದ್ರಿ, ಸೇಮ್ ಕ್ವಶನ್ ಇವಳಿಗೆ ಒಂಚೂರು ಉಲ್ಟಾ ಮಾಡಿದೆ ಅಷ್ಟೇ. ಮತ್ತೆ ಅಂತ ಯೋಚನೆ ಮಾಡ್ತಾರೆ. ಆಯ್ತು, ಇವಾಗ ಒಂದ್ ನಿಮಿಷ ಇನ್ನೊಂದ್ಸತಿ ಕ್ವಶನ್ ಕೇಳ್ತಾರೆ. ಸೇಮ್ ಕ್ವಶನ್ ಕೇಳ್ತೀನಿ ನಾನು. ಆಯ್ತು, ಬೇಬಿ ಅಲ್ಲ ನೀವು ಈಗ, ನೀವ್ ಅವ್ರ ಬೇಬಿ ತರ ನೀವಿಬ್ರದ್ ಬೇರೆ. ಈಗ ಸಂಸಾರ ದೊಡ್ಡದಾಗುತ್ತೆ, ಅಮ್ಮ ಇರ್ತಾರೆ, ಅಂದ್ರೆ ಅತ್ತೆ ಇರ್ತಾರೆ, ಮಾವ ಇರ್ತಾರೆ, ನಾದ್ನಿ ಬರ್ತಾರೆ, ಮಗು ಬರುತ್ತೆ. ಸೊ ಅಂಡ್ ನೀವು ಒಂದು ಮಾಡೆಲ್ ಕ್ರಿಯೇಟ್ ಮಾಡಿದೀರಾ, ನಾವ್ ಇಷ್ಟೇ ಸಕ್ಸಸ್ಫುಲಿ ಇರ್ತೀವಿ ಅಂತ. ಸೊ ಆ ಜರ್ನಿನ ನೀವ್ ಹೇಗೆ ಆ ಸೈಲೆಂಟ್ ಆಗಿ ಕ್ಯಾರಿ ಮಾಡೋದು, ಅಥವಾ ಪ್ರಶಾಂತ್ ಟೈಮ್ ಕೊಡ್ದಿಲ್ಲ ಅಂದಾಗ, ಅಥವಾ ಜಗಳ ಮಾಡಿದಾಗ ನೀವ್ ಹೇಗಿರ್ತೀರಾ, ಹೇಗೆ ನೀವು ಅಂಡರ್ಸ್ಟ್ಯಾಂಡ್ ಅಂದ್ರೆ ಆ ಸಿಚುಯೇಷನ್ಗೆ ಹೊಂದ್ಕೊಳ್ಳೋದಕ್ಕೆ ಹೇಗೆ ಪ್ರಿಪೇರ್ ಆಗಿದ್ದೀರಾ ಅಂತ? ಆಲ್ಮೋಸ್ಟ್ ಇವಾಗಲೇ ನನಗೆ ಅರ್ಥ ಆಗೋಗಿದೆ. ಬಿಕಾಸ್ ಅವ್ರು ಶೂಟ್ ಅಲ್ಲಿ ಇರೋದ್ರಿಂದ ನನಗೆ ವೀಕ್ಲಿ ಒನ್ಸ್ ಪ್ರೈಸ್ ಅಷ್ಟೇ ಸಿಗೋದು. ಸೊ ಮುಂಚೆನಾದ್ರೂ ಇವಾಗ ಶೂಟ್ ಇಲ್ಲ, ಇವಾಗ ಮುಗ್ದಿದೆ ಫಿನಾಲೆ ಎಲ್ಲ ಅಂತ ಸ್ವಲ್ಪ ಫ್ರೀ ಆಗಿದ್ದಾರೆ. ಸೊ ಇದು ನನಗೆ ಒಂದು 4-5 ಇಯರ್ಸ್ ಇಂದ, ನಮ್ಮ ಒಂದು 4.5 ಇಯರ್ಸ್ ಇಂದ ನಂಗೆ ಇದೇ ರೂಢಿಯಾಗಿ ಹೋಗ್ಬಿಟ್ಟಿದೆ. ಸೊ ಬಿಸಿ ಇರ್ತಾರೆ, ಅರ್ಥ ಮಾಡ್ಕೋತೀರಾ. ಸೊ ಅವ್ರು ಫ್ರೀ ಇರೋ ಟೈಮಲ್ಲಿ ಫಸ್ಟ್ ನನಗೆ ಟೈಮ್ ಕೊಡೋದು. ಎಷ್ಟು ದಿನ ತುಂಬಾ ಲಾಂಗ್ ಮುನ್ಸ್ಕೊಂಡಿದೀವಿ, ಕೋಪ ಮಾಡ್ಕೊಂಡಿದೀವಿ, ಮಾತಾಡದೆ ಇರೋ ದಿನಗಳು ಈ 5 ವರ್ಷದಲ್ಲಿ? ಒಂದು 4-5 ಅವರ್ಸ್ ಇರ್ತದೆ. 4-5 ಅವರ್ಸ್ ಲಾಂಗ್ ಅದು. ಆ 4-5 ಅವರ್ಸ್ ಅಲ್ಲಿ ನಾನು ಕೋಪ ಮಾಡ್ಕೊಂಡು ಅವಳನ್ನ ಬ್ಲಾಕ್ ಮಾಡಿದ್ದೆ. ಅದರಲ್ಲಿ ಮೆಸೇಜ್ ಅವಳು ನನಗೆ ಫೋನ್ ಪೇ ಮೆಸೇಜ್ ಮಾಡೋಳು. ಒಂದ್ಸತಿ ಫೋನ್ ಪೇ ಮೆಸೇಜ್ ಮಾಡಿದ್ರು, ಟೆಲಿಗ್ರಾಮ್ ಅಲ್ಲ ಫೋನ್ ಟೆಲಿಗ್ರಾಮ್ ಅಲ್ಲಿ ಒಂದ್ಸತಿ ಮೆಸೇಜ್ ಮಾಡಿದ್ರು, ಒಂದ್ಸತಿ ಜಗಳ. ಸೊ ಲಾಂಗ್ ಅಂದ್ರೆ 4-5 ಅವರ್ಸ್ ಅಷ್ಟೇ. ಎನಿವೇಸ್, ತುಂಬಾ ಖುಷಿ ಆಯ್ತು. ಇದೇ ತರ ಖುಷಿಯಾಗಿರಿ, ಯಾರ ಕಣ್ಣು ಬೀಳ್ದಂಗೆ, ಒಂದ್ ಸ್ವಲ್ಪ ದೃಷ್ಟಿ ಬೀಳ್ದಂಗೆ ಕಾಪಾಡ್ಕೊಂತಾ ಹೋಗಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರೋಜಾ ಮೇಡಮ್ಗೆ. ನಿಜವಾಗ್ಲೂ ಈ ಒಂದು ಒಳ್ಳೆ ಇಂಟರ್ವ್ಯೂ ಇಂದ ನಮ್ಗೇನಂದ್ರೆ, ಇಂಟರ್ವ್ಯೂಗಳು ಕೊಟ್ಟಾಗ ಇನ್ನೊಬ್ರು ಯಾರೋ ಇನ್ಸ್ಪೈರ್ ಮಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೇನ್ ಕರೆಕ್ಷನ್ಸ್ ಮಾಡ್ಕೋಬಹುದು, ನಾವೇನ್ ಅರ್ಥ ಮಾಡ್ಕೊಬೇಕು ಅನ್ನೋದನ್ನ ನಾವು ಕಲಿತೀವಿ. ಅಂಡ್ ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ, ಈ ಇಂಟರ್ವ್ಯೂದ ನಮ್ಗೆ ಏನ್ ಅರ್ಥ ಆಯ್ತು ಅಂದ್ರೆ, ನೋಡು ನಾವು ಇಂಟರ್ವ್ಯೂ ಇದನ್ನ ಮಾತಾಡಿದ್ವಿ, ಸ್ವಲ್ಪ ಇದ್ರಂಗೆ ನಡ್ಕೊಬೇಕು ಅನ್ನೋದಾದ್ರೂ ನಾವು ಕಲಿತೀವಿ. ಸೊ ಇಂಟರ್ವ್ಯೂಸ್ ಇಂದ ಸಾಕ್ಷಿಗಳು ಸಿಗುತ್ತೆ. ನೋಡಮ್ಮ, ಈ ಇಂಟರ್ವ್ಯೂ ಇದನ್ನ ಹೇಳಿದ್ದೆ, ಹಿಂಗೆ ನಡ್ಕೋಬೇಕು ಅನ್ನೋದು ಗೊತ್ತ ಸಾಕ್ಷಿಗಳು ಇದನ್ನ. ಅನ್ನ ಮಾಡೋದು ಕಲ್ಸ್ಬಿಡಿ. ಅನ್ನ ಮಾಡೋದು ದಯವಿಟ್ಟು ನೋಡಿ,
ಮನೇಲಿ ಗಂಡ್ಮಕ್ಳು ಕಲೀರಿ, ಅನ್ನ ಆಮೇಲೆ ಮೊಸರು, ಚೂರ್ ಟೊಮೊಟೊ ಗೊಜ್ಜು ಟೊಮೊಟೊ ಗೊಜ್ಜು ಟೈಮಲ್ಲಿ ಅಟ್ಲೀಸ್ಟ್ ಬೇಕಾಗುತ್ತೆ. ಅನ್ನ ಮಾಡೋದು. ಅಲ್ವಾ? ನನಗೆ ಟೀ ಮತ್ತೆ ಅನ್ನ ಮಾಡೋದು ಕಲ್ತಿದ್ದೀನಿ. ಸೊ ಖಂಡಿತವಾಗ್ಲೂ ನಾನು ನಾನು ಕುಡಿಯೋದೇ ಇಲ್ಲ ಕಾಫಿ. ಆಯ್ತು, ಅದಕ್ಕೆ ಏನು ಕುಡಿಯಲ್ಲ. ಏನಕ್ಕೆ ಅಂದ್ರೆ ನಮ್ ಸುಮ್ನೆ ಬಾಯಿಸ್ತು. ಟೀ ಎಲ್ಲ ಬೇಕಾಗುತ್ತಲ್ಲ ಟೆನ್ಷನ್ ಆದಾಗ, ಅದಕ್ಕೋಸ್ಕರ. ಅದ್ ಬಿಟ್ರೆ ಏನಿಲ್ಲ, ಅದಕ್ಕೋಸ್ಕರ ಟೀ ಕಲ್ತಿದ್ರಿ. ಸೊ ಖಂಡಿತ ನಾ ಈ ಮುಂದಿನ ದಿನಗಳಲ್ಲಿ ಇನ್ನೊಂದ್ 2-3 ವರ್ಷ ಆದ್ಮೇಲೆ ಒಳ್ಳೆ ಕುಕ್ ಆಗೋಣ ಅಂತ ಅನ್ಕೊಂಡಿದೀನಿ. ಕುಕಿಂಗ್ ಚಾನಲ್. ಕುಕಿಂಗ್ ಹೇಳಿದ್ರು ನನಗೆ ಕಾಟ್ಲೆ ಕಿಚನ್ ಹೋಗ್ತಿದ್ದೀನಲ್ವಾ, ಅಲ್ಲೆಲ್ಲ ರೆಸಿಪಿ ನೋಡ್ಕೊಂಡಿದ್ದೀನಿ, ಸಕ್ಕದಾಗಿ ಮಾಡ್ಕೊಡ್ತೀನಿ. ಇದು ಗಿಚ್ಚಿ ಗಿಲಿಗಿಲಿನಲ್ಲಿ ಅವರೊಂದು ಲೇಡಿ ಗೆಟಪ್ ಹಾಕಿದ್ರಲ್ಲ, ಹೇಗ್ ಅನಿಸ್ತು ನಿಮ್ಗೆ? ಎಷ್ಟು ಸಲ ನಕ್ಕಿದ್ದೀರಾ? ನಂಗೆ ಅವ್ರ ಲೇಡಿ ಗೆಟಪ್ ಅಷ್ಟು ಇಷ್ಟ ಆಗಲ್ಲ. ಅಲ್ಲ, ನಗು ಬಂದಿಲ್ವಾ ನಿಮ್ಗೆ? ನಗು ಬಂತು. ನಗು ಬರುತ್ತೆ. ಅವಳು ನನ್ನ ಲೇಡಿ ಗೆಟಪ್ ಏನಕ್ಕೆ ಇಷ್ಟ ಆಗಲ್ಲ ಅಂದ್ರೆ, ಮೀಸೆ ಗಡ್ಡ ಎಲ್ಲ ನೀನು ಏನೋ ಮೀಸೆ ಗಡ್ಡ ಎಲ್ಲ ತೆಗೆದ್ರೆ ಒಂಚೂರು ಚೆನ್ನಾಗಿರಲ್ಲ ಅಂತಾಳಲ್ಲ. ಇಷ್ಟ ಆಗದೆ ಹುಡುಗರಿಗೆ ಮೀಸೆ ಗಡ್ಡ ಇರ್ಬೇಕು. ಸೊ ಈ ತರ ಕ್ಲೀನ್ ಶೇವ್ ಆದ್ರೆ ನಂಗೆ ಇಷ್ಟ ಆಗಲ್ಲ. ಅದು ಒಂದೇ ರೀಸನ್ ಅಷ್ಟೇ, ಬೇರೆ ಏನಿಲ್ಲ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ನಿಮ್ಗೂ ಥ್ಯಾಂಕ್ ಯು. ಎಸ್, ಇಷ್ಟು ದಿನ ಏನು ಕ್ಯೂರಿಯಾಸಿಟಿಯಿಂದ ಈ ಕಪಲ್ ಬಗ್ಗೆ ತಿಳ್ಕೊಬೇಕು ಅಂತ ಒಂದಷ್ಟು ಜನ ಕಾಯ್ತಾ ಇದ್ರಿ ಅಲ್ವಾ? ಇವತ್ತು ನಮ್ಮ ಇಂಟರ್ವ್ಯೂ ನೋಡಿದ್ರೆ ನಿಮ್ಗೆ ಕೃತಿ ಬಗ್ಗೆ ಮೇನು, ಪ್ರಶಾಂತ್ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ತಿಳ್ಕೊಂಡಿದ್ದೀರಾ. ಅವ್ರ ಕ್ಯಾರೆಕ್ಟರ್ ಏನು, ಅವ್ರ ನಗು ಏನು, ಅವ್ರ ಕಂಟೆಂಟ್ ಕ್ರಿಯೇಟರ್ ಟ್ಯಾಲೆಂಟ್ ಏನು ಅನ್ನೋದನ್ನ. ಬಟ್ ಈ ಇಂಟರ್ವ್ಯೂನಲ್ಲಿ ಕೃತಿ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂತೀರಾ ಅಂತ ಅನ್ನೋ ಭಾವನೆ ನಮ್ಗಿದೆ. ಇದಿಷ್ಟು ಪ್ರಶಾಂತ್ ಹಾಗೆ ಕೃತಿ ಅವರ ಮನದಾಳದ ಮಾತು. ಅವರ ಮದ್ವೆಗೆ ನಾವು ಕೂಡ ಕಾಯ್ತಾ ಇದೀವಿ. ಅವರ ದಾಂಪತ್ಯ ಜೀವನ ಸುಖವಾಗಿ ಸಾಗ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ನಮಸ್ತೆ. ನಮಸ್ತೆ.